ಉಪಾಧ್ಯಕ್ಷ. ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದ ಯಾವ ರಸ್ತೆ ಇದು? ರಾಜ್ಕುಮಾರ್ ರಸ್ತೆಯ ಒಳಗಡೆ ಹೋಗುವ ಅಯ್ಯಪ್ಪ ಪ್ರಕಾಶ್ ನಗರಕ್ಕೆ ಹೋಗುವಂತ ಅಯ್ಯಪ್ಪ ಟೆಂಪಲ್ ರಸ್ತೆಯಲ್ಲಿ ಚಾ ಅಂಗಡಿ ಮುಂದೆ ಇದೀವಿ. ನಾವೆಲ್ಲರೂ ನೋಡ್ತಾ ಇದೀವಿ, ಈಗ ರಾಜ್ಯಾದ್ಯಂತ ಟೀ ಅಂಗಡಿಗಳಲ್ಲಿ ಒಂದಷ್ಟು ಬಹಳ ಗಂಭೀರವಾದಂತಹ ಚರ್ಚೆಗಳು ನಡೀತಾ ಇರುತ್ತೆ. ಟೀ ಅಂಗಡಿಯಲ್ಲಿ ಯೂಶಲಿ ಏನ್ ಚರ್ಚೆಗಳು ನಡೀತವೆ? ಕುಮಾರಸ್ವಾಮಿ ಅಷ್ಟಾಸ್ತಿ ಮಾಡ್ದ ಕಣೋ, ಕುಮಾರಸ್ವಾಮಿ ಮಗ ಹಂಗಂತೆ, ಕುಮಾರಸ್ವಾಮಿ ಎಂಟ್ರಿ ಹಿಂಗಂತೆ, ಅಥವಾ ಯಡಿಯೂರಪ್ಪ ಹಂಗಂತೆ, ಯಡಿಯೂರಪ್ಪನ ಮಕ್ಳು ಹಿಂಗಂತೆ, ಅಥವಾ ನಮ್ಮ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಮಗಳು ಅಷ್ಟಾಸ್ತಿ ಮಾಡದಂತೆ, ಎಷ್ಟು ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಂತೆ ಸಕಲ ಮತ ತಳ್ಕೊಂಡು ಆಗಿ ಚಿಂತನೆ ಮಾಡೋದ್ರ ಮುಖಾಂತರ ರಾಜ್ಯದಲ್ಲಿ ಒಂದಷ್ಟು ವಾತಾವರಣವನ್ನ ಕಲ್ಪಿಸಬೇಕು ಅಂತ ಹೇಳಿ ನಾವು ಈ ಟೀ ಅಂಗಡಿ ಬಂದಿದ್ದೀವಿ. ಒಂದಷ್ಟು ಏನು ತುಂಬಾ ಪಾಸಿಟಿವ್ ಆಗಿರುವಂತ ವಿಚಾರನ, ಗಂಭೀರವಾದ ವಿಚಾರನ ಜನರ ಜೊತೆ ಚರ್ಚೆ ಮಾಡ್ಬೇಕು ಅಂತ ತೋರಿಸಿದವ್ರಿಗೆಲ್ಲ. ಸೊ ಹಾಗಾಗಿ ನಮ್ಮ ಜೊತೆಯಲ್ಲಿ ಈಗ ಬಹಳಷ್ಟು ಜನರು ಇದ್ದಾರೆ. ಮತ್ತೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಮಂಜುನಾಥ್, ಮತ್ತೆ ಕಾರ್ಯದರ್ಶಿಗಳಾದಂತ ರಘುನಂದನ್, ಶ್ರೀನಿವಾಸ್, ಅಮಿತ್, ಇವರೆಲ್ಲ ನಾವೆಲ್ಲರೂ ಇಲ್ಲಿ ಜೊತೆಗೆ ಸಾರ್ವಜನಿಕರು ಇದ್ದಾರೆ. ಅವ್ರನ್ನ ಒಂದಷ್ಟು ಮಾತಾಡ್ತಾ ನಾನು ಒಂದಷ್ಟು ಈ ವಿಚಾರ ಯಾವ ವಿಚಾರ ತಗೋಬೇಕು ಮಾತಾಡ್ಬೇಕಂತ. ಇವತ್ತು ನಾವು ರಾಜ್ಯದಲ್ಲಿ ಬಹಳ ಗಂಭೀರವಾಗಿದ್ದು ಮತ್ತೆ ಯಾವುದೇ ಮಾಧ್ಯಮಗಳು ಯಾವುದನ್ನ ಗಂಭೀರವಾಗಿ ಪರಿಗಣಿಸಿ ಚರ್ಚೆ ಮಾಡ್ಬೇಕಾಗಿತ್ತು, ದೊಡ್ಡ ಮಟ್ಟದಲ್ಲಿ ಮಾತಾಡ್ಬೇಕಾಗಿತ್ತು. ಇವತ್ತು ಅದನ್ನ ಮಾತಾಡ್ತಾ ಇಲ್ಲ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಏನು ಲೋಕಾಯುಕ್ತ ಕಳ್ಳರನ್ನ ಭ್ರಷ್ಟರನ್ನ ಹಿಡಿಯೋದಕ್ಕೆ ಇಟ್ಕೊಂಡಿರುವಂತಹ ಲೋಕಾಯುಕ್ತ ಸಂಸ್ಥೆನೇ ಇವತ್ತು ಬೇಲಿ ಎದ್ದು ಹೊಲ ಮೇಯುವ ರೀತಿಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿರುವಂತಹ ಪೊಲೀಸರ ಇನ್ಕ್ಲೂಡಿಂಗ್ ಅಲ್ಲಿ ಲೋಕಾಯುಕ್ತ ಸಂಸ್ಥೆ ಎಸ್ಪಿನೇ ಹೋಗಿ ರೋಲ್ ಕಾಲ್ ಮಾಡ್ಕೊಂಡು ಬಂದಿದ್ದಾನೆ. ಯಾರಾದ್ರೂ ರೋಲ್ ಕಾಲ್ ಮಾಡ್ಕೊಂಡು ಬಂದಿದ್ದಾನೆ? ಅಬಕಾರಿ ಇಲಾಖೆ ಮಿನಿಸ್ಟ್ರು ಆರ್ ಬಿ ತಿಮ್ಮಾಪುರ ಹತ್ರನೇ ಹೋಗಿ ರೋಲ್ ಕಾಲ್ ಮಾಡ್ಕೊಂಡು ಬಂದಿರುವಂತಹ ಪ್ರಕರಣ. ಇನ್ನೆಷ್ಟು ಗಂಭೀರವಾದ ಪ್ರಕರಣ ಬೇಕು ಮಾತಾಡೋದಕ್ಕೆ ನಮಗೆ? ಹಾಗಾಗಿ ಇವತ್ತು ನಾವೆಲ್ಲರೂ ಜನರು ನಮ್ ತೆರಿಗೆ ಹಣ ಉಳಿಬೇಕು, ನಾವೆಲ್ಲರೂ ನಮ್ಮ ಸಮಾಜವನ್ನು ಸರಿಯಾಗಿ ಕಾಪಾಡ್ಕೋಬೇಕು, ಮುಂದಿನ ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಮ್ಮ ತೆರಿಗೆ ಹಣವನ್ನ ಈ ರೀತಿಯಾಗಿ ಲೂಟಿ ಮಾಡೋದ್ರ ಬಗ್ಗೆ ನಾವು ಮಾತಾಡ್ಬೇಕು. ನಾವು ಇದನ್ನ ರಾಜ್ಯದ ಜನರ ಧ್ವನಿ ಅಂತ ಹೇಳಿ ಏನು ಇವತ್ತು ನಾವೇನ್ ಮಾಡಿದ್ರು ನಡೆಯುತ್ತೆ, ಯಾವ ತರ ಆಡಳಿತ ಕೊಟ್ಟರು ನಡೆಯುತ್ತೆ ಅಂತಕ್ಕಂಥ ರೀತಿಯಲ್ಲಿ ವಿಧಾನಸೌಧದಲ್ಲಿ ಅವರು ಕಾಲಿ ಮೇಲೆ ಕಾಲು ಹಾಕೊಂಡು ಒಂದ್ ರೀತಿಯಲ್ಲಿ ಮೋಜು ಮಸ್ತಿ ಮಾಡ್ತಾ ಇದಾರೆ. ಆ ಜನಕ್ಕೆ ರಾಜ್ಯದ ಜನರು ಉತ್ತರ ಕೊಡಬೇಕು, ಆ ರೀತಿಯಾಗಿ ರಾಜ್ಯದ ಜನರನ್ನ ಸನ್ನದು ಮಾಡ್ಬೇಕು ಅಂತ ಹೇಳಿ ಕೆಆರ್ಎಸ್ ಪಕ್ಷ ಈ ತರದ ಒಂದು ಅಭಿಯಾನವನ್ನ ಕ್ಯಾಂಪೇನ್ ಅನ್ನ ಶುರು ಮಾಡಿದ್ವಿ. ಈಗ ನಮ್ಮ ಜೊತೆಗೆ ರಘುನಂದನ್ ಇದ್ದಾರೆ, ಅವರು ಕೂಡ ಇಲ್ಲಿ ಟೀ ಕುಡಿಯೋದಕ್ಕೆ ಬಂದಿರುವಂತ ನಮ್ಮ ಸಹೋದರರು ಹಿರಿಯರನ್ನ ಮಾತಾಡಿಸ್ತಾ ಹೋಗ್ತಾರೆ. ರಘುನಂದನ್ ನಮಸ್ಕಾರ. ಈಗ ರಾಜ್ಯ ಉಪಾಧ್ಯಕ್ಷರು ರಘುಜನ್ಕರ್ ಹೇಳ್ದಂಗೆ ಇದು ಏನು ಗಂಭೀರ ವಿಷಯಗಳನ್ನ ನಾವು ಚರ್ಚೆ ಮಾಡ್ಬೇಕು ಅಂತ ಇವತ್ತು ಬಂದಿದ್ವಿ. ಇಲ್ಲಿ ನಮ್ಮ ಜೊತೆ ನಾಗರಿಕರು ಇಲ್ಲಿ ಅಂದ್ರೆ ರಾಜನಗರದ ನಿವಾಸಿಗಳಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಈ ಲೋಕಾಯುಕ್ತದ ಬಗ್ಗೆ ಎಷ್ಟು ಗೊತ್ತು, ಮತ್ತೆ ಈಗ ಅವ್ರಿಗೆ ಏನ್ ಕ್ರಮ ತಗೋಬಹುದು ಏನು ಆ ತರದನ್ನ ಅವ್ರ ಹತ್ರ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ಸುಕುಮಾರ್ ಅಂತ ಇದಾರೆ. ಎಲ್ಲಿರೋ ಸರ್ ತಾವು? ಇಲ್ಲಿ ದಯಾನಂದ ನಗರ. ಎಲ್ಲಿ ಬರೋದು ದಯಾನಂದ ನಗರ? ಇಲ್ಲ ಕೇರಳನಾ? ಓಕೆ, ದಯಾನಂದ ನಗರ ಅಂದ್ರೆ ಇಲ್ಲೇ ಈ ರಾಜನಗರದ ನಿವಾಸಿ. ಅವ್ರನ್ನ ಕೇಳ ಸರ್. ಈಗ ಅದೇ ಈ ತರ ಒಂದು ಎಸ್ ಪಿ ಅಂದ್ರೆ ಲೋಕಾಯುಕ್ತ ಒಂದು ಸ್ವಾಯತ್ತ ಸಂಸ್ಥೆ, ಅಂದ್ರೆ ಯಾರ ಹಿಡಿದಲ್ಲೂ ಕೆಲಸ ಮಾಡಿದ್ರೆ ಯಾರನ್ನ ಯಾವಾಗ ಬೇಕಾದ್ರೂ ಹೋಗಿ ಡೈರೆಕ್ಟ್ ಅವ್ರ ಮೇಲೆ ರೈಡ್ ಮಾಡುವಂತ ಒಂದಿಷ್ಟು ಪುರಾವೆಗಳಿದ್ರೆ ರೈಡ್ ಮಾಡುವಂತ ಶಕ್ತಿ ಇರುವಂತ, ಮತ್ತೆ ಯಾರಿಗೂ ಆನ್ಸರಬಲ್ ಅಲ್ಲ ಅನ್ನೋ ತರದಲ್ಲಿ ಒಂದು ಅಂದ್ರೆ ಅವರು ಇದ್ ಮಾಡೋ ಸ್ವತಂತ್ರ ಸಂಸ್ಥೆ ಒಂಥರ ಅದು. ಇಂತಹ ಸಂಸ್ಥೆಯಲ್ಲಿ ಅಷ್ಟೊಂದು ಪವರ್ ಇಟ್ಕೊಂಡಂತ ಒಬ್ಬ ಎಸ್ ಪಿ, ಮುಂಚೆ ಪೊಲೀಸ್ ಇಲಾಖೆಯಲ್ಲಿ ಕಮಿಷನರ್ ಆಗಿದ್ದಂತವ್ರು, ಇಲ್ಲಿ ಇದಕ್ ಬಂದ್ಮೇಲೆ ಈ ತರ 106 ಕೋಟಿಯನ್ನ ನುಂಗಿ ನೀರು ಕುಡಿತಾ ಇದ್ದು, ಮತ್ತೆ ಬೇರೆ ತರ ಸ್ವತಃ ಅಬಕಾರಿ ಮಂತ್ರಿ ಅವ್ರ ಹತ್ರ ಹಣ ವಸೂಲಿ ಮಾಡಿರೋದು, ಈ ತರದ್ದೆಲ್ಲ ಆಗಿದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನ್ ಅನ್ಸುತ್ತೆ ನಿಮ್ಗೆ? ಇದುವರೆಗೂ ಲೋಕಾಯುಕ್ತ ಇಲಾಖೆ ಒಳ್ಳೆ ಹೆಸರು ಇಟ್ಕೊಂಡಿತ್ತು, ಚೆನ್ನಾಗಿ ಇತ್ತು ಅಂತ ನಮ್ಮ ಅನಿಸಿಕೆ. ಈಗ ನೀವು ಈ ತರ ವಿಚಾರವನ್ನು ಬಹಿರಂಗಪಡಿಸಿ ಈಗ ಆಚೆ ಬಂದಿದೆ ಅಂದ್ರೆ ಅದರಲ್ಲೂ ಕಳಪೆ ಎಲ್ಲ ಮಿಕ್ಸ್ ಆಗಿ ಇಂಥವ್ರು ಯಾವುದು ಈ ಅಧಿಕಾರಿಗಳು ಯಾರು ಅದೇ ತರ ಬಂತು ಅಂತ ಅರ್ಥ ಆಯ್ತು. ಬಟ್ ಇದಕ್ಕೆ ರಾಜಕಾರಣಿಗಳು ಏನು ಮಾಡಕ್ಕಾಗಲ್ಲ, ನಮ್ಮಂತ ಸಾರ್ವಜನಿಕರು ಏನು ಮಾಡಕ್ಕಾಗಲ್ಲ. ಸ್ವಯಂಯುತವಾಗಿ ನ್ಯಾಯಾಲಯ ಏನಾದ್ರೂ ಇದಕ್ಕೆ ಒಂದು ಒಳ್ಳೆ ಏನ್ ಹೇಳೋದು ಯಾವ್ದಾದ್ರು ಒಂದು ಆದೇಶ ಕೊಟ್ಟು ಪೂರ್ತಿ ನ್ಯಾಯಾಲಯನೇ ಇದಕ್ಕೆ ಒಂದು ಉತ್ತರ ಕೊಡ್ಬೇಕು. ಈಗ ನ್ಯಾಯಾಲಯದ ಬಗ್ಗೆ ಒಂದು ಯಾಕಂದ್ರೆ ಇವಾಗ ಯಾವುದೇ ರಾಜಕಾರಣಿಗಳು ರಾಜ್ಯದ ಪಕ್ಷಗಳು ಯಾವ್ದು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಉಲ್ಲೇಖ ಮಾಡಿದ್ರು. ಈಗ ನ್ಯಾಯಾಲಯಗಳನ್ನೇ ನ್ಯಾಯಾಲಯದ ಮೇಲೆ ವಿಶ್ವಾಸ ಜನಕ್ಕೆ ಇರೋದ್ರಿಂದ, ಅಂತಿಮವಾಗಿ ಅದೇ ಎಲ್ಲರಿಗೂ ಇರೋದ್ರಿಂದ ಜನ ಎಲ್ಲರೂ ನ್ಯಾಯಾಲಯದ ಕಡೆನೆ ನೋಡ್ತಾ ಇದ್ದಾರೆ. ಈ ವ್ಯವಸ್ಥೆ ಸಂಪೂರ್ಣ ಭ್ರಷ್ಟ ವ್ಯವಸ್ಥೆ ಮತ್ತೆ ಲಂಚಕೋರ ವ್ಯವಸ್ಥೆ ಸರಿಯಾಗಬೇಕು ಅಂದ್ರೆ ನ್ಯಾಯಾಲಯನೇ ಮಾಡ್ಬೇಕು ಅಂತ ಹೇಳ್ತಾರೆ. ಆದ್ರೆ ನ್ಯಾಯಾಲಯಕ್ಕೆ ಯಾರು ಅದನ್ನ ಅಪ್ರೋಚ್ ಮಾಡ್ಬೇಕಾಗಿರೋದು ಅಂತಂದ್ರೆ ಆ ಸಂಬಂಧಪಟ್ಟ ಸರ್ಕಾರಿ ವಕೀಲರು. ಈಗ ಉದಾಹರಣೆಗೆ ಇವ್ರು ಹೇಳಿದ ಹಾಗೇನೆ ಇವತ್ತು ನಿನ್ನೆ ಮೊನ್ನೆ ಏನು ಇವತ್ತು ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಾಗ ಏನಾಗಿದೆ ಅಂದ್ರೆ, ನಾವು ಏನು ಈ ಲೋಕಾಯುಕ್ತರೇ ಏನು ವಸೂಲಿ ಮಾಡ್ತಾರೆ ನಿಂಗಪ್ಪ ಮತ್ತೆ ಇವರು ಅನ್ನೋದಕ್ಕೆ 2 ಪ್ರಕರಣ ನ್ಯಾಯಾಲಯದಲ್ಲಿ ನಿನ್ನೆ ಇದು ಚರ್ಚೆಗೆ ಬಂದಿತ್ತು, ಅಂದ್ರೆ ವಿಚಾರಣೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ ನಿಂಗಪ್ಪ ಅನ್ನೋರ್ದು ಅರ್ಜಿಯನ್ನ ಸ್ಟೇ ಕೊಟ್ಟಿದೆ.
ಏನು ಅವರ FIR ಸ್ಟೇ ಕೊಟ್ಟಿದೆ. ಹಾಗೆ ಕಳ್ಳ ಡ್ಯೂಟಿ ಮಾಡ್ತಾ ಇದ್ನಲ್ಲ, ಸಿಗಾಕೊಂಡಿದ್ನಲ್ಲ ನಿಂಗಪ್ಪ ಸಿಗಾಕೊಂಡ. ನಿಂಗಪ್ಪ ಎನ್ಕ್ವೈರಿ ಮಾಡ್ತಾ ಹೋದಾಗ ನಿಂಗಪ್ಪ ಬಾಯ್ಬಿಟ್ಟ, ನಾನು ಒಬ್ಬನೇ ಅಲ್ಲ, ಇಲ್ಲಿ ಪೊಲೀಸ್ SP ಇದ್ರಲ್ಲ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವ್ರಿಗೇನೆ ನಾನು ರೋಲ್ ಕಾಲ್ ಮಾಡ್ಕೊಂಡು ಕೊಟ್ಟಿದ್ದೀನಿ, ಅವ್ರದ್ದು ನಮ್ದು ಇದು ಅಂತ ಹೇಳ್ದ. ಆಮೇಲೆ ಫರ್ದರ್ ಎನ್ಕ್ವೈರಿ ಮಾಡ್ತಾ ಹೋದಾಗ ಇದನ್ನ ನಾವು ಯಾರ್ದು ತಿಮ್ಮಾಪುರ ಇದಾರಲ್ಲ ಇವರು ಮಂತ್ರಿ ಅವರಿಂದನೂ ವಸೂಲಿ ಮಾಡ್ಕೊಂಡು ಬಂದಿದೀವಿ ಅನ್ನೋದು ಗೊತ್ತಾಯ್ತು. ಈ 2 ಪ್ರಕರಣದಲ್ಲಿ SP ಮತ್ತೆ ನಿಂಗಪ್ಪ. ಈಗ SP ಗೆ ತನಿಖೆ ಮಾಡ್ಬೇಕು ಅಂತ ಹೇಳಿ ಪೊಲೀಸ್ ಅವರು ನೋಟಿಸ್ ಕೊಟ್ಟಿದ್ರು. ಹೈಕೋರ್ಟ್ ಏನ್ ಮಾಡಿದೆ ಗೊತ್ತಾ, ಆ ನೋಟಿಸ್ಗೆ ತಡೆಯಾಜ್ಞೆ ಕೊಟ್ಟಿದೆ SP ಅವ್ರಿಗೆ. ತಿಮ್ಮಪ್ಪನ್ಗೆ ಏನ್ ಮಾಡಿದೆ ಗೊತ್ತಾ, ತಿಮ್ಮಪ್ಪನ ಹೆಂಡತಿ ಹೋಗ್ಬಿಟ್ಟು ನನ್ ಗಂಡನ್ನ ಏನೋ ಅನಧಿಕೃತವಾಗಿ ಬಂಧಿಸ್ಬಿಟ್ಟಿದ್ದಾರೆ, ಸೊ ಹಾಗಾಗಿ ಅದು ಊದಿತ ಆಗ್ಬಾರ್ದು, ಸೊ ಅವ್ರಿಗೂ ಸ್ಟೇ ಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಹೋಗಿದ್ದಾರೆ. ಅವ್ರಿಗೂ ತಿಮ್ಮಪ್ಪನಿಗೂ ಸ್ಟೇ ಕೊಟ್ಬಿಡ್ತು. ಇದ್ರ ಮುಂದುವರೆದ ಭಾಗವಾಗಿ ನೆನ್ನೆ ದಿವಸ ಅವ್ನಿಗೆ ಇಂಟರ್ಮ್ ಬೇಲೆ ಕೊಟ್ಬಿಡ್ತು ನಿಂಗಪ್ಪನಿಗೆ ಹೈಕೋರ್ಟ್. ಬೇಲ್ ಕೊಟ್ಬಿಟ್ಟು ನಿಂಗಪ್ಪ ಆಚೆಗೆ ಬಂದ್ಬಿಟ್ಟ ಇವತ್ತು. ಯಾರಿಂದ ನ್ಯಾಯ ಪಡ್ಕೊಳ್ಳೋದು? ನಿಮ್ ಅಭಿಪ್ರಾಯ? ಅಲ್ಲ, ಈಗ ನಂಬಿಕೆ ಇತ್ತು ಅದ್ರಲ್ಲೂ ಈಗ ಅವ್ರಿಗೆ ಹೇಳ್ತೀನಿ ಸರ್, ಒಂದ್ ಪಾಯಿಂಟ್ ನಾವ್ ಯಾವಾಗ್ಲೂ ನಮ್ಮಲ್ಲಿ ಏನಂತಂದ್ರೆ ಸಂವಿಧಾನ ನಮ್ಮೆಲ್ರಿಗೂ ಸರಿಯಾಗಿ ಇದೆ, ಸಂವಿಧಾನ ಸರಿ ಇದೆ. ಆದ್ರೆ ಸಂವಿಧಾನದಲ್ಲೇ ಬರ್ತಿರೋದೇನಂದ್ರೆ ಅವರು ಅದನ್ನ ಇದಕ್ಕೆ ಲೋಕಾರ್ಪಣೆ ಮಾಡುವಾಗ ಅವ್ರು ಹೇಳಿದ್ದು, ಸಂವಿಧಾನ ಎಷ್ಟೇ ಶಕ್ತಿಯುತವಾಗಿ ಸಶಕ್ತವಾಗಿ ಸರಿಯಾಗಿದ್ರು ಅದನ್ನ ನಡೆಸುವಂತ ವ್ಯಕ್ತಿ ಇರ್ತಾನಲ್ಲ, ಅವನು ಸರಿಯಾಗಿಲ್ಲ, ಅವನು ಅಧಮ, ಕಳ್ಳ, ಅಯೋಗ್ಯ. ಆದ್ರೆ ಇದು ಒಟ್ಟಾರೆ ಈ ಸಂವಿಧಾನಕ್ಕೆ ಅರ್ಥ ಬರೋದಿಲ್ಲ. ಈ ಸಂವಿಧಾನ ಇದಾಗ್ಬಿಡುತ್ತೆ, ಶಕ್ತಿ ಕಳ್ಕೊಳ್ಳುತ್ತೆ ಅನ್ನೋದನ್ನ ಅವ್ರು ಅವತ್ತೇ ಹೇಳಿದ್ರು. ಆತರ ಇವತ್ತು ನ್ಯಾಯಾಲಯಗಳಿರ್ಬೋದು ಅಥವಾ ಅಲ್ಲಿ ಅದನ್ನ ಇದ್ ಮಾಡ್ತಾ ಇರ್ಬೋದು ಅಥವಾ ಬೇರೆಲ್ಲ ಏನೆಲ್ಲ ಇದಾರೆ ಈ ವ್ಯವಸ್ಥೆ, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ನೆಲಗಚ್ಚೋಗಿದೆ. ಹಂಗಾಗಿ ನಿಮಗೆ ಅಂತಿಮವಾಗಿ ಇರೋ ಒಂದೇ ಒಂದು ದಾರಿ ಅಂದ್ರೆ ಅದು ಯೋಗ್ಯರನ್ನ ಆರಿಸ್ಕೊಳ್ಳುವಂಥದ್ದು. ಹೇಳಿ, ಯೋಗ್ಯರನ್ನ. ಈಗ ನೀವೆಲ್ಲ ಇಲ್ಲಿ ಅಂತೂ ಸಾಂಪ್ರದಾಯಿಕವಾಗಿ ಹಿಂದೆಯಿಂದ ಯಾರಿದ್ದಾರೆ ಅವರೇ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಯೋಗ್ಯನಾಗಿದ್ದು ಆಯ್ಕೆ ಆದ್ಮೇಲೆ ಅಯೋಗ್ಯ ಆಗ್ಬಿಡ್ತಾನಲ್ಲ. ಈಗ ನನ್ನ ಪ್ರಶ್ನೆ ನಿಮ್ಗೆ, ಈಗ ಯೋಗ್ಯರಿದ್ದಾರ ಅಯೋಗ್ಯರಿದ್ದಾರ? ಅಯೋಗ್ಯ ಇದಾರೆ. ಆದ್ರೆ ಈಗ ಹಿಂದೇನು ಅಯೋಗ್ಯ. ಹಂಗಾಗಿ ಈಗಿರೋರ್ನ ಬಿಟ್ಟು, ಈಗ ಇಲ್ಲಿವರೆಗೂ ಇದ್ದಂತವ್ರನ್ನ ಬಿಟ್ಟು ಮುಂದೆ ಬರೋ ಹೊಸಬರಿಗೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಈಗ ಬನ್ನಿ ಸ್ನೇಹಿತರೆ. ಥ್ಯಾಂಕ್ ಯು ಸರ್. ಒಂದ್ ಬಾರಿ ಆಗಿದೆ, ಇವಾಗ ಯಜಮಾನ್ ಸ್ವಲ್ಪ ಮಾತಾಡ್ತಾರೆ. ಈಗ ಇವ್ರು ಹೇಳಿದ್ರು ನ್ಯಾಯಾಲಯದ ಇದಕ್ಕೆ ಅಂತ ಹೇಳಿ. ಆದ್ರೆ ನೀವು ಒಂದು ಕೇಸ್ ಇಟ್ಕೊಂಡಿರ್ತೀರಾ, ನಿಮ್ಗೇನೋ ಪ್ರಕರಣ ನ್ಯಾಯಾಲಯದಲ್ಲಿ ಇರುತ್ತೆ. ನೀವೇನ್ ಮಾಡ್ತೀರಾ, ಒಳ್ಳೆ ವಕೀಲರನ್ನ ಇಟ್ಕೊಂಡು ಅದನ್ನ ನ್ಯಾಯ ಗೆಲ್ಲೋದಕ್ಕೆ ಜಡ್ಜ್ ಮುಂದೆ ಅದನ್ನ ಹೇಳಿಬಿಟ್ಟು ನಮ್ ನ್ಯಾಯ ಕೊಡಿ ಅಂತ ಕೇಳ್ತೀರಾ. ನಿಮ್ಮ ವಕೀಲರ ಮುಖ ಕೇಳ್ತೀರಾ. ಅದೇ ರೀತಿಯಾಗಿ ಈಗ ಏನು ನ್ಯಾಯಾಲಯದಲ್ಲಿ ನಿನ್ನೆ ಅವ್ರಿಗಿಬ್ಬರಿಗೆ ಒಂದು ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು, ಇಲ್ಲಿ ಲೋಕಾಯುಕ್ತಕ್ಕೂ ಒಂದು ವಕೀಲರು ಇರ್ತಾರೆ. ಅದು ಸರ್ಕಾರಿ ಸಂಬಳ ತಗೊಂಡು ನಮ್ಮೆಲ್ಲರ ತೆರಿಗೆ ಹಣದಲ್ಲಿ ಅವ್ರು ಸಂಬಳ ತಗೊಂಡು ಲೋಕಾಯುಕ್ತರ ವಕೀಲರು ಇರ್ತಾರೆ. ಅವರು ಸಮರ್ಥವಾಗಿ ನ್ಯಾಯಾಧೀಶರ ಮುಂದೆ ವಾದ ಮಾಡಿದಾಗ ಆ ನ್ಯಾಯಾಧೀಶರು ಅದನ್ನ ಗಂಭೀರವಾಗಿ ತಗೊಂಡು ಅವರಿಗೆ ಸ್ಟೇ ಕೊಡ್ತಿರ್ಲಿಲ್ಲ. ಹಾಗಾಗಿ ಇವತ್ತು ನಾವೇನು ವಕೀಲರು ಕೂಡ ಗಂಭೀರವಾಗಿ ತಗೊಳ್ಳದಲ್ಲೇ ನ್ಯಾಯಾಲಯಕ್ಕೆ ಏನು ಸಮರ್ಥವಾಗಿ ಸಾಕ್ಷಿಗಳನ್ನ ಕೊಟ್ಟು ಹೇಳ್ಬೇಕಾಯ್ತು ಮಾಡಿಲ್ಲ. ಅದ್ರ ಬಗ್ಗೆ ನೀವು ಆ ವಕೀಲರ ಸರಿಯಾಗಿ ಲೋಕಾಯುಕ್ತ ವಕೀಲರ ಬಗ್ಗೆ ಮಾಡ್ತಿರೋದ್ರ ಬಗ್ಗೆ ನ್ಯಾಯಾಲಯ ಈಗ ಕೊಟ್ಟಿರೋದ್ರಿಂದ ನೀವೇನು ಅದಕ್ಕೆ ಹೇಳಕ್ ಇಷ್ಟಪಡ್ತೀರಾ? ವಕೀಲರು ಅಂತ ಏನಿಲ್ಲ, ಇವಾಗ ವಕೀಲರೆಲ್ಲ ಹೆಂಗಾಗ್ಬಿಟ್ಟಿದ್ರೆ ಎಲ್ಲ ವ್ಯಾಪಾರ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬಿಡ್ತಾರ. ನನ್ನ ಹತ್ರ ಏನಿಲ್ಲ ಅಂದ್ರೆ ನನ್ಗೆ ಒಳಗಡೆ ತಲ್ಬಿಡ್ತಾರ. ನಿಮ್ಮ ಹತ್ರ ಇದಾದ್ರೆ ತಪ್ಪು ಮಾಡಿದ್ರೆ ನಿಮ್ಗೆ ಆಚೆ ಕಡೆ ಬಿಡ್ತಾರ. ಮೇನ್ ಮಾಡ್ತಾ ಇರೋದು ಈ ವಕೀಲರೇ. ಇವರು ಕರೆಕ್ಟ್ ಹಾಕಿದ್ರೆ, ಕಾನೂನು ಕರೆಕ್ಟ್ ಹಾಕಿದ್ರೆ ಯಾರು ತಪ್ಪು ಮಾಡಲ್ಲ. ಇದೇನ್ ಮಾಡ್ತಾ ಇರೋದ್ರೆ ತಿಮಿಂಗಲನ್ನ ಬಿಟ್ಬಿಟ್ಟಿದೆ. ಚಿಕ್ಕ ಮೀನ್ಗಳನ್ನ ಹಿಡ್ದಾಕಿ ಹಿಂಸೆ ಕೊಡ್ತಾ ಇದಾರೆ. ಮೇನು ತಿಮಿಂಗಲನ್ನ ಹಿಡಿಬೇಕು, ಆವಾಗ ಸಮುದ್ರ ಸರಿಯಾಗಿರುತ್ತೆ. ಈ ದೇಶ ಹಂಗೆ ಇರೋದು ಇವಾಗ. ಅಂದ್ರೆ ಈಗ ದೊಡ್ಡವ್ರನ್ನ ಬಿಟ್ಟು ಸಣ್ಣವ್ರನ್ನ ಹಿಡಿತಾ ಇದಾರೆ, ಇದಿಲ್ಲ ಅಂತ ನೀವು ಹೇಳ್ತಾ ಇದೀರಾ. ದೌರ್ಜನ್ಯ ಮಾಡ್ತಾ ಇದ್ದಾರೆ, ಗೊತ್ತು ಕಳ್ಳ ಅನ್ಬಿಟ್ಟು ಓಕೆ. ಈಗ ಒಂದಷ್ಟು ಏನೋ ಭ್ರಷ್ಟಾಚಾರದ ಸಣ್ಣವ್ರಿಗೆ ಮಾತ್ರ ಆಗ್ತಾ ಇದೆ, ಶಿಕ್ಷೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಇವರೆಲ್ಲ ನೋಡಿದ ಹಾಗೆ ನಾವೆಲ್ಲ ಗಮನಿಸಿದ ಹಾಗೆ ಭಾಸ್ಕರ್ ರಾವ್ ಹಿಂದಿದ್ರು, ಅವರು ಕೂಡ ಈ ಲೋಕಾಯುಕ್ತನ ಅಲ್ಲಿರೋ ದುಡ್ಡನ್ನ ದೋಚೋದಕ್ಕೆ ಏನ್ ಬೇಕೋ ಮಾಡಿದ್ರು. ಸಾರ್ವಜನಿಕರ ಇದನ್ನ ಅಂದ್ರೆ ಬಸ್ ಸ್ಟ್ಯಾಂಡ್ ಇಡಬೇಕಾಗಿರೋರನ್ನ ಬಸ್ ಸ್ಟ್ಯಾಂಡ್ ದುಡ್ಡು ತಿಂದ್ರು. ಅವ್ರಿಗೂ ಇರುವುದ್ರು ಏನ್ ಶಿಕ್ಷೆ ಆಗಿಲ್ಲ, ಅವ್ರ ಮಗನಿಗೆ ಶಿಕ್ಷೆ ಆಗಿಲ್ಲ, ಅಲ್ಲಿರೋ ಬೇರೆ ಅಧಿಕಾರಿಗಳ ಶಿಕ್ಷೆ ಆಗಿಲ್ಲ. ಅದನ್ನೇ ಈಗ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಈಗಿರೋ SP ಗಾಗ್ಲಿ, ಅಲ್ಲಿ ಮಧ್ಯವರ್ತಿಯಾಗಿ ಮಾಡ್ತಿದ್ದಂತ ನಿಂಗಪ್ಪ ಆಗ್ಲಿ, ಇವ್ರು ಯಾರಿಗೂ ಶಿಕ್ಷೆ ಆಗಿಲ್ಲ. ಹಾಗಾಗಿ ಲೋಕಾಯುಕ್ತ ವಕೀಲರು ಗಂಭೀರವಾದಂತ ಲೋಪ ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾರ ನೋಡೋಣ. ಈಗ ನಾವಾಗ್ಲೇ ಹೇಳಿದ್ವಿ, ಇದೊಂದು ಗಂಭೀರವಾದ ವಿಚಾರ. ಈ ವಿಚಾರದ ಬಗ್ಗೆ ರಾಜ್ಯಾದ್ಯಂತ ಬಹಳ ಗಂಭೀರವಾಗಿ ಚರ್ಚೆಗಳಾಗಬೇಕಾಗಿತ್ತು, ಜನಾಕ್ರೋಶ ಬರ್ಬೇಕಾಗಿತ್ತು, ವಿರೋಧ ಪಕ್ಷಗಳು ಹೆಚ್ಚಿನ ಮಾತುಗಳನ್ನ ಆಡ್ಬೇಕಾಗಿತ್ತು. ಅಯ್ಯೋ, ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡ್ತಾ ಇದಾರೆ, ಲೋಕಾಯುಕ್ತವನ್ನೇ ಹಾಳು ಮಾಡ್ಕೊಂಡು ಲೋಕಾಯುಕ್ತವನ್ನೇ ದುರುಪಯೋಗ ಮಾಡ್ಕೊಂಡು ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂತ ಸಂದರ್ಭದಲ್ಲಿ ಪಕ್ಷಗಳಾದಂತಹ JDS, BJP ಅವರು ಒಂದ್ ರೀತಿಯಾಗಿ
ಮುಂದೆ ನಿಂತ್ಕೊಂಡು ಇವತ್ತು ಅವರು ಈ ಹೋರಾಟವನ್ನ ಮುನ್ನಡೆಸಬೇಕಾಗಿತ್ತು. ಜನ ಈಗ ಬಿಜೆಪಿಲಿ ಎಷ್ಟು ಜನ MLA ಗಳಿದ್ದಾರೆ, JDS ಅಲ್ಲಿ ಎಷ್ಟು ಜನ ಇದ್ದಾರೆ, ಇವ್ರಿಗೆಲ್ರಿಗೂ ಯಾರು ಓಟ್ ಹಾಕಿದ್ರು, ಎಷ್ಟೆಲ್ಲ ಕೋಟಿ ಜನರು ಇವ್ರಿಗೆ ಓಟ್ ಹಾಕಿಲ್ವಾ? ಓಟ್ ಹಾಕಿದ್ಮೇಲೆ ಇವರು ಆ ಕೋಟಿ ಜನರ ಹಿತಕಾಯ ಕೆಲಸವನ್ನ ಬಿಜೆಪಿ ಅವರು JDS ಅವರು ಮಾಡ್ಬೇಕಲ್ವಾ? ಯಾಕೆ ಮಾಡ್ತಾ ಇಲ್ಲ ಇವರು? ನೋಡಿ, ಭ್ರಷ್ಟಾಚಾರದ ವಿಚಾರ ಬಂತಂತ ಅಂದ್ರೆ ಬಿಜೆಪಿ ಅವರು, JDS ಅವರು, ಕಾಂಗ್ರೆಸ್ ಅವರು, ಥ್ಯಾಂಕ್ ಯು, ಎಲ್ರು ಗಪ್ಚುಪ್ಪು. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಅವರು ಇದ್ದಾರೆ, ಅವರು ಕಕ್ಕ ತಿಂತಾ ಇದ್ದಾರೆ. ನಾಳೆ ಬಿಜೆಪಿ ಅವ್ರ ಸರ್ಕಾರಕ್ಕೆ ಬಂದ್ರೆ ಬಿಜೆಪಿ ಅವರು ಕಕ್ಕ ತಿಂತಾರೆ. ಇನ್ನ JDS ಅವರು ಸರ್ಕಾರಕ್ಕೆ, ಅವ್ರ ಅಧಿಕಾರಕ್ಕೆ ಬಂದ್ರೆ ಅವರು ಕಕ್ಕ ತಿಂತಾರೆ. ಹಂಗಾಗಿ ಅಯ್ಯೋ ನಾವೆಲ್ಲ ಕಕ್ಕ ತಿನ್ನೋ ಮಂದಿನೇ, ನಮ್ದೆಲ್ಲ ಕಕ್ಕ ತಿನ್ನೋ ಕುಲ, ಸುಮ್ನೆ ನಾವು ಜಾತಿ ಧರ್ಮ ಅಂತ ಎಲ್ಲ ರಾಜಕಾರಣದ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತಾಡ್ತೀವಿ, ನಾವೆಲ್ಲ ಇನ್ನೇನು ಕಕ್ಕ ತಿನ್ನೋ ಕುಲ ಅನ್ಕೊಂಡು ಇವತ್ತು ಬಿಜೆಪಿ ಅವರು, JDS ಅವರು, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದವರೆಗೆ ಪಿಟಿಕ್ ಅಂತ ಎಲ್ಲ ಭ್ರಷ್ಟಾಚಾರದ ವಿಚಾರದ ಬಗ್ಗೆ ಮೊನ್ನೆ ಎಲ್ಲ ಉಗ್ರವಾದಂತ ಹೋರಾಟ ಮಾಡಿದ್ರು. IPL ಕಾಲ್ ತುಳಿತಕ್ಕೆ ಸಿಕ್ಕಿ ಮಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸರ್ಕಾರವೇ ನೇರ ಹೊಣೆಗಾರಿಕೆ, ಸರ್ಕಾರದ ಲೋಪದಿಂದನೇ ಅದು ಸಂಭವಿಸಿತು ಅಂತ ಹೇಳಿ ಬಿಜೆಪಿ ಅವರು, JDS ಅವರು ಜಂಟಿಯಾಗಿ ಹೋರಾಟ ಮಾಡಿದ್ರು. ಯಾಕಪ್ಪ ಹೋರಾಟ ಮಾಡ್ತಾ ಇಲ್ಲ? ಯಾಕ್ರಯ್ಯ ನೀವು ಇವಾಗ ಇಂತ ಒಂದು ಗಂಭೀರವಾದ ಪ್ರಕರಣದಲ್ಲಿ ಹೋರಾಟ ಮಾಡ್ತಾ ಇಲ್ಲ? ಜನ ಇವತ್ತು, ರಾಜ್ಯದ ಜನರು ಯಾರನ್ನ ನಂಬಿಕೊಂಡಿದ್ರು ನೋಡಿ. ಲೋಕಾಯುಕ್ತ ಸಂಸ್ಥೆ ಅಂತ ಅಂದ್ರೆ ಇವತ್ತು ಎಂತ ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟಾಚಾರ ಮಾಡುವಂತ ಅಧಿಕಾರಿಗಳಿಗೆ, ಪೊಲೀಸರುಗಳಿಗೆ ಎಷ್ಟೆಲ್ಲ ಭಯ ಇತ್ತು ಲೋಕಾಯುಕ್ತ ಸಂಸ್ಥೆ ಅಂತ ಅಂದ್ರೆ. ನಾಡಿನ ಸಾಮಾನ್ಯ ಜನರು ಇವತ್ತು ಲೋಕಾಯುಕ್ತ ಸಂಸ್ಥೆಯ ಮೇಲೆ ಅಪಾರವಾದಂತಹ ನಂಬಿಕೆಯನ್ನ, ವಿಶ್ವಾಸವನ್ನ ಇಟ್ಕೊಂಡು, ಬಹಳ ಮುಖ್ಯವಾಗಿ ಹೋರಾಟಗಾರರು ತಮ್ಮ ಯಾವುದೇ ತರಹದ ಎಲ್ಲ ತರಹದ ರಿಸ್ಕ್ ಗಳನ್ನ ಬದಿಗಿಟ್ಟು ಹೋರಾಟ ಮಾಡ್ತಾ ಇದ್ರು. ನಮ್ಗೆ ಲೋಕಾಯುಕ್ತಕ್ಕೆ ಹೋದ್ರೆ ನ್ಯಾಯ ಬರುತ್ತೆ, ಮೇಲಧಿಕಾರಿಗಳು ನಮ್ಗೆ ನ್ಯಾಯ ಕೊಡ್ಸಿಲ್ಲ ಅಂತಂದ್ರು ಲೋಕಾಯುಕ್ತಕ್ಕೆ ಹೋದ್ರೆ ನಮ್ಗೆ ನ್ಯಾಯ ಬರುತ್ತೆ ಅಂತ ಹೇಳಿ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ರಾಜಕೀಯ ಹೋರಾಟಗಾರರು ಇವರೆಲ್ಲರೂ ಹೋರಾಟ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾವ ಜನರ ವಿಶ್ವಾಸದ ಒಂದು ಸಂಕೇತವಾಗಿ ಲೋಕಾಯುಕ್ತ ಕೆಲಸ ಮಾಡ್ತಾ ಇತ್ತು, ಅಂತ ಲೋಕಾಯುಕ್ತದ ವಿಶ್ವಾಸಾರ್ಹತೆಯನ್ನ ಹಾಳು ಮಾಡುವಂತಹ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗಿದೆ. ಈಗ ಸಿದ್ದರಾಮಯ್ಯನವ್ರಿಗೂ ನಾವು ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ನೋಡಿ ಸಿದ್ದರಾಮಯ್ಯನವರೇ, ನಿಮಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಪಟಾಲಮ್ಮೆ ಹೇಳುವ ರೀತಿಯಲ್ಲಿ ನೀವು ಇಟ್ಕೊಂಡಿರುವಂತ ಪ್ರಗತಿಪರರು, ಚಿಂತಕರು, ಸಾಹಿತಿಗಳು, ಕವಿಗಳು ಅವರೇ ಹೇಳೋ ರೀತಿಯಾಗಿ ನೀವೊಬ್ರು ಅಪ್ಪಟ ಸಮಾಜವಾದಿ, ಅಪ್ಪಟ ಸಮಾನತಾವಾದಿ, ನೀವೊಬ್ರು ಅಪ್ಪಟ ಸಂವಿಧಾನವನ್ನ ಗೌರವಿಸುವಂತವರು, ನೀವೊಬ್ರು ಭ್ರಷ್ಟಾಚಾರ ವಿರೋಧಿ ಮನಸ್ಥಿತಿಯ ನಾಯಕರು, ದೊಡ್ಡ ಮಟ್ಟದ ನಾಯಕರು ಅಂತ ಹೇಳಿ ಅವರೆಲ್ಲ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರೇ, ಇದನ್ನ ಯಾರ ಪ್ರಾಯೋಜಕತ್ವದಲ್ಲಿ ಭ್ರಷ್ಟಾಚಾರ ಈ ಮಟ್ಟದಲ್ಲಿ ಲೋಕಾಯುಕ್ತದಲ್ಲಿ ನಡೀತಾ ಇದೆ? ನಿಮ್ಮ ಮಂತ್ರಿ ಮಂಡಲದ ಒಬ್ಬ ಮಂತ್ರಿ ತಿಮ್ಮಾಪುರ ಅವರೇ ನೇರವಾಗಿ ಯಾವನ ಒಬ್ಬ SP ಬಂದು, ಪೊಲೀಸ್ ಬಂದು, PC ಬಂದು ನಿಮ್ ಮೇಲೆ ಕೇಸ್ ಮಾಡ್ತೀವಿ, ನಿಮ್ ಇಲಾಖೆಯವರನ್ನ ಒತ್ತು ಒಳಗಡೆ ಹಾಕ್ತಿವಿ, ಅವ್ರದ್ದು ಭ್ರಷ್ಟಾಚಾರವನ್ನ ಬೈಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಬಾರೋ ಬಾರೋ ಬಾರೋ, ಅಯ್ಯೋ ದಯವಿಟ್ಟು ಹಂಗ್ ಮಾಡಬೇಡಪ್ಪ, ನಿನ್ ಪುಣ್ಯ, ನಿನ್ ಕಾಲಿಟ್ಟು ಗೊತ್ತೀನಿ, ತಗೋ ಒಂದ್ ಸ್ವಲ್ಪ ದುಡ್ಡು ಅಂತ ಹೇಳಿ ನಾಚಿಕೆ ಆಗಲ್ವಾ ಸಿದ್ದರಾಮಯ್ಯನವರೇ? ಮಾನ್ಯ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮ ಮಂತ್ರಿ ಮಂಡಲದಲ್ಲಿರುವಂತ ಒಬ್ಬ ಮಂತ್ರಿ, ನಿಮ್ಮ ಕ್ಯಾಬಿನೆಟ್ ಮಂತ್ರಿ ಒಬ್ರು, ಅಲ್ಲಿ ಯಾರೋ ಒಬ್ರು ರೋಲ್ ಕಾಲ್ ಮಾಡುವಂತ ಪೊಲೀಸರಿಗೆ ಲಂಚ ಕೊಡ್ತಾರೆ, ರೋಲ್ ಕಾಲ್ ಕೊಡ್ತಾರೆ, ಹಪ್ತಾ ಕೊಡ್ತಾರೆ, ಮಾಮೂಲಿ ಕೊಡ್ತಾರೆ ಅಂತ ಅಂದ್ರೆ ನೀವೆಂತ ಸಮಾಜವಾದಿ ಮುಖ್ಯಮಂತ್ರಿಗಳು, ನೀವೆಂತ ಭ್ರಷ್ಟಾಚಾರ ವಿರೋಧಿ ಮುಖ್ಯಮಂತ್ರಿಗಳು, ನಿಮ್ ಸುತ್ತಮುತ್ತ ಇರುವಂತಹ ಎಂತ ಭ್ರಷ್ಟಾಚಾರಿ ವಿರೋಧಿಗಳನ್ನ ನೀವು ಇಟ್ಕೊಂಡಿದ್ದೀರಾ ಅಂತ ಹೇಳಿ ಜನ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಅದನ್ನ ಅರ್ಥ ಮಾಡ್ಸೋದಕ್ಕೆ ಇಲ್ಲಿ TMD ನಲ್ಲಿ ಆದಿ ಬೀದಿನಲ್ಲಿ ನಿಂತ್ಕೊಂಡು ಜನರಿಗೆ ಮಾತಾಡ್ಬೇಕು, ಸಾಧ್ಯವಾದ್ರೆ ಜನರನ್ನ ಕೇಳ್ಬೇಕು. ಎಷ್ಟೋ ಜನರಿಗೆ ಇವತ್ತು ಲೋಕಾಯುಕ್ತದಲ್ಲಿ ಆಗಿರುವಂತ ವಿಚಾರನೇ ಗೊತ್ತಿಲ್ಲ, ಏನಾಗಿದೆ ಅಂತ ಹೇಳಿ. ಪಾಪ ಏನಾಗಿದೆ ಲೋಕಾಯುಕ್ತದಲ್ಲಿ ಅಂತ ಹೇಳಿ ಜನ ನಮ್ಮನ್ನ ಕೇಳ್ತಾ ಇದಾರೆ. ಯಾಕೆ ಜನ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ, ಮೀಡಿಯಾಗಳು ಯಾವ ವಿಚಾರವನ್ನ ಗಂಭೀರವಾಗಿ ಇಟ್ಕೊಂಡು ಮಾತಾಡ್ಬೇಕಾಗಿತ್ತು ಅದನ್ನ ಮಾತಾಡ್ತಾ ಇಲ್ಲ, ಹೇಳ್ತಾ ಇಲ್ಲ. ಅವ್ರಿಗೆ ಯಾರ್ದೋ ಮನೆ ದರ್ಶನ್ ಲವರ್ ಏನಾದ್ಲು, ಇನ್ಯಾರ್ದೋ ಲವರ್ ಇನ್ಯಾವುದೋ ಸಿನಿಮಾದವ್ರ ಲವರ್ ಏನೇನಂದ್ಲು, ಅಥವಾ ಇನ್ಯಾವುದೋ ಸಿನಿಮಾಗೆ ಬಿಡುಗಡೆ ಆಗೋದಕ್ಕೆ ಏನ್ ಅಡೆತಡೆ, ಈ ತರದ ಕ್ಷುಲ್ಲಕ ವಿಚಾರಗಳಲ್ಲೇ ಇವತ್ತು ಮಾಧ್ಯಮಗಳು ಮುಳುಗಿದಾವೆ. ಅಂದ್ರೆ ಯಾಕೆ ಅವು ಮುಳುಗಿದಾವೆ ಅಂತ ಅಂದ್ರೆ ನಮ್ಮ ಆಸಕ್ತಿ. ಜನರು ಇವತ್ತು TMD ಹತ್ರ ಮಾತಾಡೋದಿಲ್ಲ, ಅಂತ ಮಾತುಗಳೇ, ಅಂತ ವಿಚಾರಗಳೇ. ಹಾಗಾಗಿ ಮಾಧ್ಯಮದಲ್ಲಿ ಬಹಳ ವಿಜೃಂಭಿಸ್ಕೊಂಡು ಅದನ್ನ ಆ ರೀತಿಯಾಗಿ ಪೋರ್ಟ್ರೇಟ್ ಮಾಡ್ಕೊಂಡು ಇವತ್ತು ಅಂತ ವಿಚಾರಗಳನ್ನ ಹೇಳೋದ್ರಿಂದ ಜನರು ಇಲ್ಲೂ ಅದೇ ಮಾತಾಡ್ತಾರೆ, ಮತ್ತೆ ಮಾಧ್ಯಮಗಳಲ್ಲೂ ಅದು ಅದೇ ಬರ್ತಾ ಇದೆ. ಹಾಗಾಗಿ ನಾವು ಇವತ್ತು ಮಾಧ್ಯಮಗಳಲ್ಲೂ ಆ ತರದೇ ಒಂದಷ್ಟು ಋಣಾತ್ಮಕವಾದಂತಹ ವಿಚಾರಗಳು ಚರ್ಚೆ ಆಗ್ತಾ ಇದಾವೆ.
ಟೀ ಅಂಗಡಿಗಳಲ್ಲೂ ಅಂತದೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಟೀ ಕುಡಿತಾ ಒಂದಷ್ಟು ಜನ ನಾಡಿನ ಅಣ್ಣ ತಮ್ಮಂದಿರ ಜೊತೆನಲ್ಲಿ ಮಾತಾಡೋಣ, ಅವ್ರಿಗೆ ಈ ವಿಚಾರವನ್ನು ಹಂಚ್ಕೊಳ್ಳೋಣ. ಏನು ಭ್ರಷ್ಟಿದಾರ ಲೋಕಾಯುಕ್ತದಲ್ಲಿ ಅವನ್ ಯಾವನೋ ಒಬ್ಬ SP IPS ಓದ್ಕೊಂಡು ಬಂದಿರುವಂತಹ ಶ್ರೀನಾಥ್ ಮಹಾದೇವ್ ಜೋಶಿ ಅನ್ನುವಂತ ಒಬ್ಬ SP ರೋಲ್ ಕಾಲ್ ಮಾಡ್ತಾ ಇದ್ದ. ಯಾರಿಗೆ ಶಿಕ್ಷೆ ಕೊಡೋದಕ್ಕೆ, ಯಾರನ್ನ ಎಳ್ಕೊಂಡ್ ಬಂದು ಶಿಕ್ಷೆ ಕೊಡೋದಕ್ಕೆ ನೇಮಕಾತಿ ಮಾಡ್ಕೊಂಡಿದ್ವೋ ಆ ತರದ SP ಇವತ್ತು ಲೋಕಾಯುಕ್ತದ SP ರೋಲ್ ಕಾಲ್ಗೆ ಹಿಡಿದಿದ್ದ. ಇವತ್ತು ಇನ್ನೊಂದು ಕಡೆ ಏನಾಗಿದೆ, ನಮ್ಗೊಂದು ಭರವಸೆ ಇತ್ತು, ಈಗೇನೋ ಒಂದು ತನಿಖೆ ಶುರು ಮಾಡಿದ್ದಾರೆ, ಲೋಕಾಯುಕ್ತದವರು ಇವ್ರ ಮೇಲೆ ತನಿಖೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಹಾಗಾಗಿ ಇವನ್ಗೇನೋ ಶಿಕ್ಷೆ ಆಗ್ಬೋದೇನೋ, ಇವನ್ನ ಶ್ರೀನಾಥ್ ಜೋಶಿನ ಹುಡಿಕೊಂಡು ಎಳ್ಕೊಂಡ್ ಬರ್ತಾರೇನೋ, ನಿಂಗಪ್ಪನಿಗೆ ಇನ್ನೊಂದ್ 4 ಸದಕಿ ಯಾರೆಲ್ಲ ನಿಂಗಪ್ಪನ ಜೊತೆನಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಅದನ್ನ ಪತ್ತೆ ಹಚ್ತಾರೇನೋ. ಆಮೇಲೆ ಬಹುಶಃ ಈಗಾಗಲೇ ಏನು ತಿಮ್ಮಾಪುರ ಅವರ ಹೆಸರು ಬಂದಿದೆ. ಹಾಗಾಗಿ ಇನ್ನೆಲ್ಲ ಎಷ್ಟೆಲ್ಲ ರಾಜಕಾರಣಿಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ಬೋದೇನೋ ಅಂತ ಹೇಳಿ ನಾವು ಹಿಂಗ್ ನೋಡ್ತಾ ಇದೀವಿ. ಆಘಾತದ ಮೇಲೆ ಆಘಾತ ಈ ಪ್ರಕರಣದಲ್ಲಿ ಎಷ್ಟೆಲ್ಲ ಆಶ್ಚರ್ಯ ಆಗ್ತಾ ಇದೆ ನಮಗೆ. ಏನು ಉಸೂಲಿ ಮಾಡ್ಕೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದು 16, 13, 14 ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಗಳನ್ನ ಇಟ್ಕೊಂಡು ಆ ವ್ಯಾಲೆಟ್ ಗಳ ಮುಖಾಂತರ ಭ್ರಷ್ಟಾಚಾರದ ಹಣವನ್ನ ಯಾರಿಗೆಲ್ಲ ಕೊಡ್ಬೇಕು ಅದನ್ನ ಹಂಚುತ್ತಿದ್ದಂತಹ ನಿಂಗಪ್ಪನಿಗೆ ಇವತ್ತು ನಿಂಗಪ್ಪನ ವಿರುದ್ಧ ತನಿಖೆ ಮಾಡೋದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಕೇವಲ ನೋಟಿಸ್ ಕೊಟ್ಟಿರೋದಕ್ಕೆ ಯಾರು ಶ್ರೀನಾಥ್ ಮಹಾದೇವ್ ಜೋಶಿ ಯಾರಿದ್ದಾನೆ SP, ಏನು ಆತನೇ ಖುದ್ದಾಗಿ ನಿಂಗಪ್ಪನ ಕೈಯಿಂದ ರೋಲ್ ಕಾಲ್ ಮಾಡಿಸ್ತಾ ಇದ್ದ, ಅವನಿಗೆ ನೋಟಿಸ್ ಕೊಟ್ಟಿದ್ರು ಲೋಕಾಯುಕ್ತ ತನಿಖಾಧಿಕಾರಿಗಳು. ಆತ ಹೈಕೋರ್ಟ್ಗೆ ಹೋಗಿ ತನಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ತಡೆಯನ್ನ ತಂದ್ಬಿಟ್ಟಿದ್ದಾನೆ. ಅವನನ್ನೇನು ಒಳಗಡೆ ಹಾಕೋದಿಕ್ಕೆ, ಜೈಲಲ್ಲಿ ಕುಂಡಿಸೋದಿಕ್ಕೆ ನೋಟಿಸ್ ಕೊಟ್ಟಿರ್ಲಿಲ್ಲ, ತನಿಖೆ ಮಾಡೋದಿಕ್ಕೆ, ತನಿಖೆನಲ್ಲಿ ಒಂದಷ್ಟು ಮಾಹಿತಿ ಪಡ್ಕೊಳ್ಳೋದಿಕ್ಕೆ ನೋಟಿಸ್ ಕೊಟ್ಟಿದ್ದಂಥದ್ದು. ಆದ್ರೆ ಆ ನೋಟಿಸ್ಗೂ ಅವನು ಇವತ್ತು ಏನು ತಂದಿದ್ದಾನೆ ಅಂತ ಅಂದ್ರೆ, ಸ್ಟೇ ತಂದಿದ್ದಾನೆ ಅಂತ ಅಂದ್ರೆ, ನಿಂಗಪ್ಪನ್ ಬಿಟ್ಟಿದ್ದಾಯ್ತು. ನಿಂಗಪ್ಪ ಇಂಟ್ರಿಮ್ ಬೇಲ್ ತಗೊಂಡ್ ಬಂದಿದ್ದಾನೆ, ನಿಂಗಪ್ಪನ ಆಚೆಗೆ ಬಿಟ್ಬಿಟ್ಟಿದ್ದಾರೆ. ಇವತ್ತು ಶ್ರೀನಾಥ್ ಜೋಶಿಗೆ ನೋಟಿಸ್ಗೆ ಏನು ಸ್ಟೇ ತಂದಿದ್ದಾನೆ. ಯಾರಿಗೆ ಎನ್ಕ್ವೈರಿ ಮಾಡೋದು? ಸಿದ್ದರಾಮಯ್ಯ ಮಾಡ್ತಾರಾ? DK ಶಿವಕುಮಾರ್ ಮಾಡ್ತಾರಾ? ಏನ್ ನಡೀತಾ ಇದೆ ರಾಜ್ಯದ ಜನರು ಇದನ್ನೆಲ್ಲ ಗಮನಿಸ್ಬೇಕು. ಬಹಳ ಗಂಭೀರವಾದಂತ ವಿಚಾರ ಇದು. ಹಿಂಗೆ ಬಿಟ್ರೆ ಆದಿ ಬೀದಿನಲ್ಲಿ ಮನೆ ಹೆಣ್ಮಕ್ಳನ್ನ ಯಾರೋ ರೇಪ್ ಮಾಡೋದ್ರೆ ಎಲ್ಲೂ ನ್ಯಾಯ ಸಿಗಲ್ಲ, ಲಬ ಅಂತ ಬಾಯ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದೊಂದು ಗಂಭೀರವಾದ ವಿಚಾರ ಅಂತ ಹೇಳಿ ಜನರಿಗೆ ತಿಳಿಸೋಣ ಅಂತ ಹೇಳಿ ಈ ಟೀ ಅಂಗಡಿ ಮುಂದೆ ಬಂದಿದೀವಿ. ನಮ್ ಜೊತೆಗೆ ಇಲ್ಲಿ ಸ್ಥಳೀಯರೊಬ್ರು ಇದ್ದಾರೆ. ಈ ವಿಚಾರ ಬಗ್ಗೆ ಸರ್, ಅದೇ ಲೋಕಾಯುಕ್ತದಲ್ಲಿ ಈಗ ಲೋಕಾಯುಕ್ತನ ಏನ್ ನಾವು ಭ್ರಷ್ಟರನ್ನ ಹಿಡಿಯೋದಕ್ಕೆ ನೇಮಕಾತಿ ಮಾಡ್ಕೊಂಡಿದೀವಿ, ಅವರೇನೆ ಭ್ರಷ್ಟಾಚಾರದಲ್ಲಿ ರೋಲ್ ಕಾಲ್ ಗೆಲ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಮೈಕಲ್ ಇವ್ರದ್ದು ಏನ್ ಅನ್ಸುತ್ತೆ ನಿಮ್ಗೆ ವಿಚಾರ? ಬಹಳ ಬೇಜಾರಾಗುತ್ತೆ. ಅದ್ರ ರಕ್ಷಣೆ ಮಾಡುವಂತವ್ರೆ ಅಕ್ರಮಕ್ಕೆ ಇಳಿದ್ಬಿಟ್ರೆ ಇನ್ನ ನಮ್ಮನ್ನ ಕಾಪಾಡುವಂತ ಹೌದು, ಬಹಳ ಇದು ಬಹಳ ನೋವಿನ ಸಂಗತಿ. ನೋಡಿ, ಇವತ್ತಿನ ದಿನ ಅಕ್ರಮ ಎಲ್ಲಾ ಕಡೆ ನಡೀತಿದೆ. ಕೆಟ್ಟ ಕೆಲಸ ಮಾಡೋದು, ಅಧಿಕಾರಕ್ಕೆ ಬರೋದು, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಬರ್ತಾರೆ ಅಧಿಕಾರಕ್ಕೆ, ನಾನು ಲಂಚ ಸ್ವೀಕರಿಸಲ್ಲ ಏನು ಅಂತ ಎಲ್ಲ ಪ್ರಾಮಾಣಿಕವಾಗಿ. ಅಂದ್ರೆ ಏನು, ನಾವು ತಪ್ಪೇ ಮಾಡೋದಿಲ್ಲ ಜೀವನದಲ್ಲಿ, ನ್ಯಾಯವಾದಿ ಸಂಬಳದಲ್ಲಿ, ಅಂದ್ರೆ ಬರೋ ಸಂಬಳದಲ್ಲಿ ಜೀವನ ಮಾಡ್ತೀವಿ ಅಂತ ಬರ್ತಾರೆ. ಆದ್ರೆ ಆಮೇಲೆ ಏನ್ ಮಾಡ್ತಾರೆ, ಬರೀ ಅಕ್ರಮ, ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡ್ತಾರೆ. ಇವತ್ತಿನ ದಿನ ಜನ ಎಲ್ಲ ಬೈತಾ ಇದಾರೆ, ಎಲ್ಲಾರ್ಗು ಅಕ್ರಮ ಮಾಡೋರ್ಗೆಲ್ಲ ಬೈತಾವ್ರೆ. ಏನಂತ ಹಿಂದೆಗಡೆ ಕೆಟ್ಟದಾಗಿ ಬೈತಾ ಇದಾರೆ. ಇವತ್ತಿನ ದಿನ ಹಿಂದೆ ಬೈತಾ ಇದಾರೆ, ಅವ್ರಿಗೆ ಕೇಳಿಸ್ತಾರ, ಜನ ಬೈತಾ ಇರೋದು ಗೊತ್ತು ಅವ್ರಿಗೂ. ಅದೇನೋ ಒಂದ್ ವಿಷಯ, ಈಗ ಯಾರಾದ್ರೂ ಹೊಸ ಅಭ್ಯರ್ಥಿ ಅಂದ್ರೆ ಸಾಂಪ್ರದಾಯಿಕವಾಗಿ ಹಿಂದೆಯಿಂದ ಬಂದಿರೋದ ಯಾವ್ದಾದ್ರು ಹೊಸ ಅಭ್ಯರ್ಥಿ ರಾಜಕಾರಣದಲ್ಲಿ ಗೆದ್ದು ಬಂದಿದಾರ? ಹೊಸ ಅಭ್ಯರ್ಥಿ ಇವಾಗ ಆ ಮಾತ್ರ ಬಂದಿರಲ್ಲ. ನೋಡಿ, ಚೆನ್ನಾಗ್ ಬಂದ್ರು ಅವರೆಲ್ಲ, ನಾವೇನೋ ಎಲ್ಲ ಮಾಡ್ಬಿಡ್ತೀವಿ, ಸರ್ ಮಾಡ್ಬಿಡ್ತೀವಿ ಅಂತ ಮತ್ತೆ ಅವರು ಅಕ್ರಮ ಆಗೋದು. ನೋಡಿ, ಇವತ್ತಿನ ದಿನ ಬರ್ತಾ ಇದೆ ಪೇಪರ್ ನಲ್ಲೆಲ್ಲ, ನಾವು ನೋಡಿರ್ಬೋದು. ಅದ್ಯಾರೋ ಆಮ್ ಆದ್ಮಿ ರವೀಂದ್ರ ಅವ್ರ ಯಾರ ಹೆಸರು, ಅರವಿಂದ್ ಕೇಜ್ರಿವಾಲ್ ಅವ್ರ ಕಡೆಯವರೆಲ್ಲ ಅಕ್ರಮ. ಅಂದ್ರೆ ಅಕ್ರಮ ಜನರಿಗೆ ವಿಶ್ವಾಸನೂ ಕಡಿಮೆ ಆಗಿದೆ. ಬೇಕು, ಅದು ನ್ಯಾಯ ಮಾರ್ಗದಲ್ಲೇ ಸಂಪಾದನೆ ಮಾಡಿ ಯಾವತ್ತು ಆಡಳಿತ ಮಾಡ್ಬೇಕು. ಅಕ್ರಮ ಎಲ್ಲ ಮಾಡಬಾರ್ದು. ಖರ್ಚು ಮಾಡ್ದ ಅದು ಪ್ರಾಮಾಣಿಕವಾಗಿ ನಾವು ದುಡಿಬೇಕು. ಅದ್ ಬಿಟ್ಟು ನೀವು ಏನೋ ಅದೇ ಕಾಮಗಾರಿ ಮಾಡಿ ಕಳಪೆ ಮಾಡೋದು, 50% ಅವ್ರಿಗೆ, 50% ಇವ್ರಿಗೆ, ಈ ತರ ಆಗೋಗ್ಬಿಟ್ಟಿದೆ. IAS, KS ಅಧಿಕಾರಿಗಳನ್ನ ನೇಮಕಾತಿ ಮಾಡ್ಬೇಕಾದ್ರೆ ಮೊನ್ನೆ ಪೇಪರ್ 10 ಲಕ್ಷ ಲಂಚ ಸಿಕ್ಬಿದ್ದವನ ಅಧಿಕಾರಿ. ಈ ತರ ಆಗ್ತಾ ಇದೆ ದೇಶದಲ್ಲಿ. ಎಲ್ಲ ಅಕ್ರಮ ಮಾಡಬಾರ್ದು. ನಾವು ನೋಡಿ, ಕೌನ್ಸಿಲರ್, MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇವರೆಲ್ಲ ಅಕ್ರಮ ಮಾಡಬಾರ್ದು. ಯಾಕಂದ್ರೆ ಅವರೇ ಮೊದಲ ಪ್ರಜೆಗಳು, ದೇಶಕ್ಕೆ ಮಾದರಿ ಆಗಿರ್ಬೇಕು. ಯಾವತ್ತು ಕೂಡ ಯಾವತ್ತು ಅವರು ಅಡ್ಡದಾರಿಗೆ ನಮ್ಮಂತವ್ರು ಇಳಿಬೇಕು. ಯಾಕಂದ್ರೆ ನಾವು ಗೊತ್ತಿಲ್ಲ. ನೋಡಿ, ಈ ಮಹಾಭಾರತ ಕಥೆಯಲ್ಲಿ ಏನ್ ಹೇಳ್ತಾರೆ, ಇವ್ರು ಯಾರು
ಭೀಷ್ಮಾಚಾರ್ಯ ಕರೀತಾರೆ, ಯಾರೋ ಇವ್ರ ದುರ್ಯೋಧನ ಧರ್ಮರಾಜನ, ಏನಪ್ಪಾ ಈ ತರ ಸಾಯಿಸಿದ ನೀನು, ಇವ್ನ್ ಏನ್ ಕೊಡ್ಬೇಕು ನಮ್ಮ ಆಡಳಿತ ಪರವಾಗಿ ಅಂತ ಹೇಳಿದ್ರೆ ದುರ್ಯೋಧನ ಏಕದಮ್ ಇವನು ಮರನ್ನು ದಂಡನೆ ಅಂದ್ಬಿಡ್ತಾರೆ. ಅದೇ ಒಬ್ಬ ಧರ್ಮರಾಜನ್ ಕೇಳ್ತಾರೆ, ಇವನು ಶೂದ್ರ ಆಗಿರೋದ್ರಿಂದ ಇವ್ನಿಗೆ 6 ತಿಂಗಳು ರಜೆ ಕೊಡ್ಬೇಕು, ಕ್ಷತ್ರಿಯನಿಗೆ ಒಂದ್ 10 ವರ್ಷ ಜೈಲು, ಬ್ರಾಹ್ಮಣನ್ಗೆ ಜೀವಾವಧಿ ಶಿಕ್ಷೆ ಅಂತ ಇದು ಕೊಡ್ತಾರೆ. ಈ ರಾಜಕಾರಣಿಗಳಿಗೆ ಏನ್ ಕೊಡ್ಬೋದಂಗ ನಾವೀಗ? ಅದೇ ಜೀವಾವಧಿ ಶಿಕ್ಷೆ ಕೊಡ್ಬೇಕು. ಅವ್ರು ಮಾಡ್ಲೇಬಾರ್ದು. ನಮ್ಮಂತ ಸಣ್ಣ ಪುಟ್ಟ ಜನ, ನಾವು ಅಜ್ಞಾನಿಗಳು. ಇವತ್ತಿನ ನಾವು ಸಣ್ಣ ಪುಟ್ಟವ್ರೆ ಒಳ್ಳೆಯವ್ರು. ನಾವು ನೋಡಿ, ನಾವು ಏನು ಅಕ್ರಮ ಮಾಡೋದು, ನಾವು ಕಾನೂನು ಪಾಲಿಸೋರು, ನಾವು ಜನಸಾಮಾನ್ಯರು ಕಾನೂನ ಪಾಲನೆ ಮಾಡೋರು, ರಾಜಕಾರಣಿಗಳು ಕಾನೂನನ್ನ ರಚಿಸುವಂತವ್ರು. ಕಾನೂನ ಪಾಲನೆ ಮಾಡೋರು ಎಡಬಹುದು, ಆದ್ರೆ ರಚನೆ ಮಾಡೋರು ಹೇಗೆ ಎಡೋಕ್ ಸಾಧ್ಯ? ಅವೆಲ್ಲ ಮಾಡಬಾರ್ದು ಯಾವತ್ತೂ ಅಷ್ಟೇ. MLA ಗಳು, MP ಗಳು, ಮುಖ್ಯಮಂತ್ರಿಗಳು, ಯಾರೇ ಅಧಿಕಾರಿ, ಸರ್ಕಾರಿ ಅಧಿಕಾರಿಗಳು, ಇವರೆಲ್ಲ ಮೊದಲ ಪ್ರಜೆಗಳು. ದೇಶಕ್ಕೆ ಮೊದಲ ಪ್ರಜೆಗಳು. ಇವ್ರು ಯಾವ ಅಕ್ರಮನೇ ಮಾಡ್ಕೂಡ್ದು, ನ್ಯಾಯ ಮಾರ್ಗದಲ್ಲೇ ಜೀವನ ಮಾಡ್ಬೇಕು, ಬರೋ ಸಂಬಳದಲ್ಲೇ ಅವ್ರು ಜೀವನ ಮಾಡ್ಬೇಕು. ಅದು ಬಿಟ್ಟು ಅಕ್ರಮ ಮಾಡಿದ್ರೆ ಎಲ್ಲಾರು ಅದೇ ಕಲಿತಾರೆ. ದೇಶ ಎಲ್ಲ ಅಕ್ರಮ, ಅನ್ಯಾಯ, ಅನೀತಿ, ಅವಾಗ ಯಾರಿಗೂ ನೆಮ್ಮದಿ. ನೋಡಿ, ಇಷ್ಟೇ ನಾನು ಹೇಳೋದು. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಲ್ರೂ ಕೂಡ ನ್ಯಾಯ ಮಾರ್ಗದಲ್ಲಿ ನಡೀರಿ, ಅವಾಗ ಎಲ್ಲಾರ್ಗು ನೆಮ್ಮದಿ ಸಿಗುತ್ತೆ. ನಮ್ ಬರೋ ಕರ್ತವ್ಯನ ನಾವು ನಿಷ್ಠೆಯಿಂದ ಮಾಡ್ಬೇಕು. ಅದು ಬಿಟ್ಟು ಅವ್ನ್ ಮಾಡ್ತಾ ಇಲ್ಲ, ಇವನ್ ಮಾಡ್ತಾ ಇಲ್ಲ ಅಂತ ಮಾಡಬಾರ್ದು. ಕೆಲಸ ನಾವು ಸಾಮಾನ್ಯ ಜನರು ಗಂಭೀರ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೀವ, ಚರ್ಚೆ ಮಾಡ್ತಾ ಇದೀವಿ. ಅದನ್ನ ಕೇಳೋರಿಲ್ಲ, ದೊಡ್ಡವರೇ ಕೇಳೋರಿಲ್ಲ. ಇನ್ ನಮ್ದೆಲ್ಲ ಯಾರು ಕೇಳ್ತಾರ್ರಿ? ಮುಖ್ಯಮಂತ್ರಿ ಮಾತೇ ಕೇಳಲ್ಲ. ಸಿದ್ದರಾಮಯ್ಯ ಎಷ್ಟೋ ಪರವಾಗಿ ಲೋಕಾಯುಕ್ತದಲ್ಲಿ ಆಗ್ತಾರಂತ ಬೆಳವಣಿಗೆಗಳು ನಿಮ್ಗೆ ಗೊತ್ತಾಗಿದೆ, ಗಮನ ಬಂದಿದ್ಯಾ? ಎಲ್ಲ ಅನ್ಯಾಯ ಅನೀತಿಗಳು ಏನು ಮಾಡಕ್ಕಾಗಲ್ಲ. ಇವತ್ತಿನ ನೋಡಿ, ಎಲ್ಲ ನೋಡಿ, DK ಅವರು ಇವಾಗ DK ಯಾರು ಸುರೇಶ್ ಅವರು ಏನೋ ನಡೀತಾ ಇದೆ ಇವಾಗ. ಅವ್ರು ಗೆದ್ರು ಆಮೇಲೆ ಶಾಲಾ ಹಾಕೊಂಡ್ಬಿಟ್ಟು ನಾನು ರೈತ ಅನ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಇವೆಲ್ಲ ಏನು ಮಾಡಕ್ ಆಗ್ತಾ ಇಲ್ಲ. ಎಲ್ಲಾರು ಶಾಮೀಲಾಗಿದೆ, ದೊಡ್ಡವರೆಲ್ಲ ಶಾಮೀಲಾಗಿದ್ದಾರೆ. ನಾವು ನಮ್ಮಂತ ಸಣ್ಣ ಪುಟ್ಟವ್ರು ಏನು ಮಾಡಕ್ ಆಗಲ್ಲ. ನಾವು ಪೊಲೀಸ್ ಎಲ್ಲ ಅವ್ರ ಕೈಯಲ್ಲಿದೆ. ಪೊಲೀಸ್ನವರೇ ಭಯ ಬೇಕು, ಯಾಕಂದ್ರೆ ಅಧಿಕಾರಿ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು ಪೊಲೀಸ್ನವ್ರು. ಇಲ್ಲಾಂದ್ರೆ ಅವ್ನಿಗೆ ಎತ್ತಂಗ್ರಿ. ಅದೇ ನೋಡಿದಿರಲ್ಲ ಫಿಲಮ್ ಅಲ್ಲಿ, ಒಳ್ಳೆ ನಿಷ್ಠಾವಂತ ಅಧಿಕಾರ ಆಗಿದೆ, ಅವನಿಗೆ ಎತ್ತಿ 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 ಹಾಕಿ ಅವನ್ ಕೊನೆಗೆ ಅವನೇ ಸತ್ತೋಗ್ಬಿಟ್ಟು ಫಿಲಮ್ ಅಲ್ಲಿ ತೋರ್ಸೋದು. ನೀವು ಇದುವರೆಗೂ ಹಲವಾರು ಚುನಾವಣೆಯನ್ನು ಕಂಡಿದ್ದೀರಾ, ಹಲವಾರು ಅದೇ ಹೇಳಿದ್ದು. ನೋಡಿ, ಅವೆಲ್ಲ ಇದೆ, ಪಾಪ ಪುಣ್ಯ ಅನ್ನೋದಿದೆ. ಖಂಡಿತ ಅವರೆಲ್ಲ ಮೇಲೋದ್ಮೇಲೆ ಅನುಭವಿಸ್ತಾರೆ. ಇವತ್ತಿನ ದಿನ ಏನೋ ಅನ್ಯಾಯ ಅಕ್ರಮ ಅನೀತಿ ಮಾರ್ಗದಲ್ಲಿ ಸಂಪಾದನೆ ಮಾಡ್ಬಿಟ್ಟು ನಾವು ಗ್ರ್ಯಾಂಡ್ ಆಗಿದ್ದೀವಿ, ವಿಜೃಂಭಣೆಯಿಂದ ಇದ್ದೀವಿ ಅಂತ ಅದೆಲ್ಲ ಊಟಾಟಿಕೆ ಅವೆಲ್ಲ ಏನಿಲ್ಲ. ನೋಡಿ, ಇವತ್ತು ಒಂದ್ ಲಂಚ ತಗೊಂಡ್ರೆ ನಿಮ್ ಮನ್ಸಲ್ಲಿ ಇದ್ದೇ ಇರುತ್ತೆ, ಕೊರಿತಾ ಇರುತ್ತೆ. ನಾನು ಇವತ್ತು ಇಷ್ಟು ಲಂಚ ತಗೊಂಡ್ಬಿಟ್ಟೆ ಅನ್ನೋ ಕೊರಿದಲ್ಲಿ ಅವ್ನ ಹಂಗೆ ಕುಸ್ತು ಸತ್ತೋಗ್ತಾನೆ ಒಂದಿನ. ಅದೇ ಪ್ರಾಮಾಣಿಕ ದುಡಿಲಿ, ಅವ್ನ ಧೈರ್ಯ ಇರುತ್ತೆ, ನಾನ್ ಪ್ರಾಮಾಣಿಕ ದುಡ್ಡಿದ್ದೀನಿ, ಅವ್ನ್ ಇನ್ನೂ ಚೆನ್ನಾಗಿರ್ತಾನ. ಇವತ್ತಿನ ಅಧಿಕಾರಿಗಳ ಹತ್ರ ಆ ತರದ ಹೊರಗಿಲ್ಲ. ನಾನು ಅಂದ್ರೆ ಆತ್ಮಸಾಕ್ಷಿ ಅಷ್ಟೊಂದು ನೋಡು, ಏಕದಮ ಹಾರ್ಟ್ ಅಟ್ಯಾಕ್ ಆಗಿ ಏನೇನೋ ಆಗಿ ಸತ್ತೋಗ್ಬಿಡ್ತಾರೆ. ಇವೆಲ್ಲ ಕೊನೆದಾಗ ನಿಮಗೆ ಇವತ್ತು ಜನಸಾಮಾನ್ಯರು, ಭಾರತ ದೇಶ ಇಡೀ ವರ್ಲ್ಡ್ಗೆ ನ್ಯಾಯ ನೀತಿ ಧರ್ಮ ಹೇಳ್ಕೊಟ್ಟಂತ ದೇಶ ಇದು. ನ್ಯಾಯವಾಗಿ ಇರ್ಬೇಕು. ಮಾತಲ್ಲಿ ರಾಜಕಾರಣಿಗಳಿಗೆ ಹೆಂಗಿರ್ಬೇಕಂತ ಹೇಳ್ಬಿಡಿ. ಧರ್ಮವಾಗಿ ನಡ್ಕೊಳ್ಳಿ. ನೀವು ಬರೋ ಸಂಬಳದಲ್ಲಿ ಜೀವನ ಮಾಡೋದ್ ಕಲ್ತ್ಕೊಳ್ಳಿ. ಅಕ್ರಮ ಅನೀತಿಗಳಿಗೆ ಮಾತ್ರ ಮಾಡಬೇಡಿ. ಯಾಕಂದ್ರೆ ನೀವೇ ಮೊದಲ ಪ್ರಜೆಗಳು ದೇಶಕ್ಕೆ. ಅಷ್ಟೇ ನಾನು ಹೇಳೋದು, ಮೊದಲ ಪ್ರಜೆಗಳು. ಮಲ್ಲಿಕಾರ್ಜುನ ಅಂತ, ಪ್ರಕಾಶ್ ನಗರ ಇಲ್ಲಿಯವರೇನಾ? ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದವ್ರು ನಾವು. ಹೌದಾ? ನಾವೇನ ಒಂದ್ ನ್ಯಾಯವಾಗಿ ನೀತಿಯಾಗಿ ಇದ್ವಿ. ಯಾಕಂದ್ರೆ ಅಕ್ರಮ ಮಾಡ್ಬೋದು, ಗೊತ್ತಿದ್ದು ಮಾಡ್ಬೋದಾ? ಮಾಡಬಾರ್ದು. ನಾವು ಗ್ರ್ಯಾಂಡ್ ಆಗಿ ಬೆಳಿಬೇಕು, ಆದ್ರೆ ಅದು ನ್ಯಾಯ ಮಾರ್ಗದಲ್ಲೇ ಇರ್ಬೇಕು. ನಾವು ಈಗ ಅದೇ ಒಳ್ಳೆಯ ಶ್ರೇಷ್ಠವಾದ ಜೀವನ. ದಾರಿ ಯಾವ್ದು? ಮನೆಯವರು ಇದೆಲ್ಲ ಸರಿ ಮಾಡೋದಕ್ಕೆ ಪರ್ಯಾಯ ನೋಡಿ, ಎಲ್ಲಾರು ಅವ್ರವ್ರ ಆತ್ಮಕ್ಕೆ ಅವ್ರ ತಿಳ್ಕೋಬೇಕು. ನಾನ್ ಹೇಳೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ, ಮನ್ಸು ಬರ್ಬೇಕು. ನಾನು ಒಳ್ಳೆ ಕರೆಕ್ಟ್ ಆಗಿರ್ತೀನಿ. ಮಲ್ಲಿಕಾರ್ಜುನ ಇವತ್ತಿನ ಅನ್ನೋದು ತಲೆಯಲ್ಲಿ ಹಾಕೊಂಡು ಎಲ್ಲ ನ್ಯಾಯ ನಡೀರಿ, ಅವಾಗ ಎಲ್ಲ ಚೆನ್ನಾಗಿರುತ್ತೆ. ಅದೇ ಈಗ 8 ಜನ ಇದ್ದಾರೆ, ನಾನಪ್ಪ ನಡೆದ್ರೆ ಆಗಲ್ಲ. ಎಲ್ಲರೂ ಅದೇ ಪಾಯಿಂಟ್. ಈಗ ನಾನು ನೀವು ಹೇಳಿದ್ರೆ ನಾನ್ ಸರಿ ಆಗ್ತೀನಿ. ಈಗ ಇವರು ಸರಿ ಆಗ್ತಾರೆ, ಇವರೆಲ್ಲ ಸರಿ ಆಗ್ತಾರೆ. 8 ಕೋಟಿ ಜನ ಇದಾರೆ ಇಲ್ಲಿ. ಅದರಲ್ಲಿ ಒಂದು 5-6 ಕೋಟಿ ಜನ ಎಲ್ಲರೂ ಆಗ್ಬೇಕು. ಹೆಂಗಾಗುತ್ತೆ? ಹೆಂಗಾಗುತ್ತೆ? ಪ್ರಯತ್ನ ಮಾಡ್ಬೇಕು. ಎಲ್ರು ಕೂಡ ನಾನು ಪ್ರಾಮಾಣಿಕವಾಗಿರ್ಬೇಕು ಅನ್ನೋ ದುಡಿಬೇಕು. ದುಡಿದು ಮಕ್ಕಳನ್ನ ತಾಳ್ಮೆಯಿಂದ ಇರ್ಬೇಕು. ಇವತ್ತಿನ ದಿನ ಅದು ಬಹಳ ಯಾಮಾರಿದ್ರೆ ನಾವು ಆತ್ಮಹತ್ಯೆ ಹಿಂಗೆ ಏನೋ ಎಷ್ಟು ದುರಾಲೋಚನೆ ಬರ್ತಾ ಇರುತ್ತೆ. ಅದನ್ನೆಲ್ಲ ಸಾಕ್ಬೇಕು. ಪ್ರಯತ್ನ, ನಿರಂತರ ಪ್ರಯತ್ನ ಮಾಡ್ಬೇಕು. ಈಗ ಅದಕ್ಕೆ ದುಡ್ಡು ಮಾಡೋದು ನಾವು ಆತರ ಏನಾದ್ರು ಇಮ್ಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಲ್ಲ. ಸಿಗಲ್ಲ. ನಾವು ಬಡವರಾದ್ರೆ ಆಪ್ಷನ್ ಇರಲ್ಲ. ನಾವು ದೊಡ್ಡ ಹಾಸ್ಪಿಟಲ್ ತೋರ್ಸ್ಕೊಂಡು ಚೆನ್ನಾಗಿರೋದಕ್ಕೆ ಚೆನ್ನಾಗಿ ದುಡ್ಡಿದ್ರೆ ಅದೊಂದು ಆಪ್ಷನ್ ಆಗುತ್ತೆ. ಹಣ ಮಾಡಿದ್ರೆ ಚೆನ್ನಾಗಿ, ಹಂಗಾಗಿ ಜಾಸ್ತಿ ಹಣ ಮಾಡ್ಕೋಣ ಅಂತ ಅದನ್ನು ಕಾರಣ ಹೇಳ್ತಾರಲ್ಲ. ಆಗೋದಿಲ್ಲ. ಅವೆಲ್ಲ ನೆಮ್ಮದಿನೇ ಸಿಗೋದಿಲ್ಲ, ಯಾರಿಗೂ ಸಿಗೋದಿಲ್ಲ. ಯಾವ ಪ್ರಾಮಾಣಿಕ ದುಡಿತಾನೆ ಅವನೇ ನೆಮ್ಮದಿಯಾಗಿರೋ ಸಾಧ್ಯ. ಯಾಕಂದ್ರೆ ಅವ್ನಿಗೆ
ಯಾಕಂದ್ರೆ ಭಯ ಇರೋದಿಲ್ಲ. ಯಾವತ್ತು ಭಯ ಬರುತ್ತೆ ಅವನು ಟೊಳ್ಳು ಆಗೋಗ್ಬಿಡ್ತಾನೆ. ಸರ್ ನಮಸ್ಕಾರ. ಏನ್ ಸರ್ ತಮ್ಮ ಹೆಸರು? ಥ್ಯಾಂಕ್ ಯು ಸರ್. ಕುಮಾರ್ ಅಂತ. ಸರ್ ಹೇಳಿ, ಈಗ ನೀವು ನೋಡ್ತಾ ಇದ್ದೀರಾ ಲೋಕಾಯುಕ್ತದಲ್ಲಿ ಮತ್ತೆ ಒಟ್ಟಾರೆ ರಾಜ್ಯದಲ್ಲಿ ಏನೆಲ್ಲ ಅನೀತಿ ಅವ್ಯವಸ್ಥೆಗಳು ನಡೀತಾ ಇದೆ, ಯಾರು ನಮ್ಮನ್ನ ಎಸ್ಪೆಷಲಿ ಲೋಕಾಯುಕ್ತದಲ್ಲಿ ಇವತ್ತು ಏನು ಭ್ರಷ್ಟಾಚಾರದ ಹಗರಣ, ಲೋಕಾಯುಕ್ತದವರು ಯಾರು ಪ್ರಕರಣ ಹಿಡಿಯೋದಕ್ಕೆ ನೇಮಿಸಿರುವಂತ ಲೋಕಾಯುಕ್ತರೇ ಖುದ್ದಾಗಿ ರೋಲ್ ಕಾಲ್ಗೆ ಇಳಿದಿರೋ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಮಾಧ್ಯಮಗಳು ಸರಿಯಾಗಿ ಕರ್ತವ್ಯ ಮಾಡ್ತಾ ಇದಾವ? ತನಿಖಾಧಿಕಾರಿಗಳು ಸರಿಯಾಗಿ ತನಿಖೆ ಮಾಡ್ತಿದಾರ? ಸರ್ಕಾರ ನಡೆಸ್ತಾ ಇರುವಂತಹ ಸರ್ಕಾರ ನಡೆಸುವಂತವರು ಈ ಪ್ರಕರಣವನ್ನ ಸರಿಯಾದ ದಾರಿಗೆ ತಗೊಂಡು ಹೋಗ್ತಾ ಇದಾರ? ಏನ್ ಅನ್ಸುತ್ತೆ ನಿಮ್ಗೆ ಈ ಪ್ರಕರಣ? ಸರ್, ಮುಖ್ಯವಾಗಿ ಹೇಳ್ಬೇಕಂದ್ರೆ ಲೋಕಾಯುಕ್ತನ ಹಾಳು ಮಾಡಿದ್ವಿ ಸಿದ್ದರಾಮಯ್ಯ. ಹೌದು, ಅದೇಂಗೆ ಅವ್ರ ಸಮಾಜವಾದಿ ಅವರು ತೆಗೆದ್ಬಿಟ್ಟು ACB ಅಂತ ಮಾಡಿದ್ರು. ಆಯ್ತಾ? ಜ್ಞಾಪಕ ಇದೆ ಹಳೆ ಕಥೆ ನಿಮ್ಗೆ? ಎಲ್ಲ ನೆನಪಿದೆ ನಿಮ್ಗೆ? ಅಂದ್ರೆ ACB ಅಂತ ಅವ್ರ ಫೀಲ್ಡ್ ಅಲ್ಲಿ ಲೋಕಾಯುಕ್ತನ ಹಾಳು ಮಾಡಿ ಸಂತೋಷ್ ಹೆಗಡೆಯನ್ನ ಹಾಳು ಮಾಡಿ ಕುಣಿಸಿದ್ರು. ಸರಿಯಾದ ಪೋಸ್ಟಿಂಗ್ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಹಾಕ್ಲಿಲ್ಲ ಅಲ್ಲಿ. ಸಿದ್ದರಾಮಯ್ಯ ಹಾಳು ಮಾಡಿದ್ದ. ಹೌದು. ಮತ್ತೆ ಹೆಂಗ್ ಗೆದ್ರು ತಿರ್ಗಾ ಇನ್ನೊಂದ್ಸರಿ? ಗೆಲ್ಲಕ್ಕೂ ಅದಕ್ಕೂ ವ್ಯತ್ಯಾಸ ಸರ್. ಅಧಿಕಾರ ಬಂದ್ರೆ ಏನ್ ಬೇಕಾದ್ರೆ ಆಟ ಆಡ್ತಾರ ಅವ್ರು. ಒಳ್ಳೆಯವರಾಗಿ ಗೆಲ್ತಾರೆ ಅಂತಾರಲ್ಲ ಎಲ್ರು. ಯಾರು ಹೇಳ್ತಾರ ಆತರ? ಸಮಾಜವಾದಿ, ಸಮಾನತಾವಾದಿ, ಭ್ರಷ್ಟಾಚಾರ ವಿರೋಧ ಅದಕ್ಕೆ ಗೆದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಂತೋಷ್ ಹೆಗಡೆ ಅಂತ ಇದ್ರಲ್ಲ ಅಂತ ಮುಖ್ಯಸ್ಥರೊಬ್ರು ಬರ್ಬೇಕು. ಹಾಕ್ತಾರ ಇವರು? ಆಗಲ್ಲ, ಯಾರ ಕೈಲೂ ಆಗಲ್ಲ. ಯಾವ ಪಕ್ಷ ಬಂದ್ರು ಹಾಕಲ್ಲ. ಲೋಕಾಯುಕ್ತ ಹಾಳು ಮಾಡ್ಬೇಕಂತಾನೆ ಅವ್ರು ಕುಂತಿರೋದು. ಈಗ ಯಾರು? ಎಲ್ಲ ಸರ್ಕಾರದವರು, ಬಿಜೆಪಿನೂ ಕಾಂಗ್ರೆಸ್ ಎರಡೂ ಹಂಗೆ ಮಾಡೋದು. ಲೋಕಾಯುಕ್ತ ಒಂದ್ ಕಾಲದಲ್ಲಿ ಸ್ಟ್ಯಾಂಡರ್ಡ್ ಹಾಕಿತ್ತು ಸಖತ್ತಾಗಿ. ಈಗ ಸರ್, ಒಂದು ಲೂಟಿ ಮಾಡೋದಕ್ಕೆ ಮುಂಚೂಣಿಲಿರೋದು ಯಾರು? ಲೂಟಿ ಮಾಡೋದಕ್ಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಲೂಟಿ ಮಾಡ್ತಾರೋ ಯಾರು? ಸರ್, ನಾನು ಮುಂದೆ ಎಲ್ಲ ಇದ್ದಾರೆ. ಯಾರು ಮುಖ್ಯವಾಗಿ ಲೂಟಿ ಮಾಡ್ತಾರೋ ಯಾರು? ಸಾವಿರ ಕೋಟಿ ಲೂಟಿ ಮಾಡ್ತಾರೋ ಯಾರು ರಾಜ್ಯದಲ್ಲಿ? ಯಾರು ಹೇಳಿ? ರಾಜಕಾರಣಿಗಳು. ಈಗ ರಾಜಕಾರಣಿಗಳು ಲೂಟಿ ಮಾಡ್ತಾ ಇರೋದೇ ಅವರಾಗಿ, ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುವಂತ ಲೋಕಾಯುಕ್ತ ಸಂಸ್ಥೆಯನ್ನ ಅವರು ಬಲಿಷ್ಠ ಮಾಡ್ತಾರಾ? ACB ಅಂತ ಮಾಡಿ ಲೋಕಾಯುಕ್ತ ಕೊಡೋ ಪ್ರಕರಣ ಅಲ್ಲ. ACB ಕೊಟ್ರು. ACB ಕೊಡೋದ್ನಲ್ಲ ಲೋಕಾಯುಕ್ತ ಕೊಟ್ಟು ಯಾವ ಮಾಡ್ತಾರೆ ಜನಗಳ? ಸಿದ್ದರಾಮಯ್ಯ ಯಾಮಾರಿಸಿದ್ರು, ಆಮೇಲೆ ಹೈಕೋರ್ಟ್ ಏನೇ ಲೋಕಾಯುಕ್ತ ಪವರ್ ಕೊಡ್ತು. ಈಗೇನಾಯ್ತು? ಪವರ್ ತಗೊಂಡ್ರ ಲೋಕಾಯುಕ್ತ ಅವರೇನೇ ಭ್ರಷ್ಟಾಚಾರದಲ್ಲಿ ಮುಳುಗ್ಬಿಟ್ರು. ಮತ್ತೆ ಇವಾಗ ನಾವೇನ್ ಮಾಡ್ಬೇಕು ಜನರು? ಇವಾಗ ರಾಜಕೀಯ ಪಕ್ಷಗಳ ಫಾಲೋವರ್ಸ್ ಅವರು ಹಿಂಬಾಗಿಲ ಮುಖಾಂತರ ಬಂದು ಸೇರ್ಕೊಂಡಿರ್ತಾರೆ. ಏನು ಮಾಡಕ್ಕಾಗಲ್ಲ. ಈಗ ನಾವೇನ್ ಮಾಡೋದು ಸಾಮಾನ್ಯ ಜನರು? ನಾವೆಲ್ಲ ಅಲ್ಲೇ ಎಲ್ದಾಡ್ಬೇಕು, ಸೈಟ್ ಕುಡ್ಕೊಂಡು ಮಾತಾಡ್ಕೊಂಡು ಪ್ರತಿಯೊಬ್ರು ಇದ್ರ ಬಗ್ಗೆ ಚರ್ಚೆ ಮಾಡಿ ಹೋರಾಟ ಮಾಡ್ಬೇಕು. ಅದಕ್ಕೆ ಕಾಲದಲ್ಲಿ 2 ರೂಪಾಯಿ ಬಸ್ ಚಾರ್ಜ್ ಜಾಸ್ತಿ ಮಾಡ್ರೆ ಜತ ಹೋಯ್ತದೆ. ಹೌದು ಹೌದು. ಯಾರು ಹೋಗಲ್ಲ, ಒಂದ್ ಹೋರಾಟ ಮಾಡ್ಬೇಕು, ಯಾರು ಬರಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನಿಮ್ KRS ಪಕ್ಷದವರೇ ಸ್ವಲ್ಪ ಈ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀನಿ. ನಿಮ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಈಗ ಅದಕ್ಕೆ ನಾವು ಟೀ ಎಣಿತ ನಿಂತ್ಕೊಂಡು ಜನ ಖಾಲಿ ಪಲ್ಲಿ ಮಾತಾಡ್ಕೊಂಡು ಆ ಸಿದ್ದರಾಮಯ್ಯನ ಬಗ್ಗೆ, ಸಿದ್ದರಾಮಯ್ಯನ ಹೆಂಡತಿ ಬಗ್ಗೆ, DK ಶಿವಕುಮಾರ್ ಡವ್ ಬಗ್ಗೆ, DK ಶಿವಕುಮಾರ್ ಮಗಳು ಬಗ್ಗೆ, ಯಡಿಯೂರಪ್ಪನ ಡವ್ಗಳ ಬಗ್ಗೆ, ಯಡಿಯೂರಪ್ಪನ ಪೋಕ್ಸೋ ಕೇಸ್ಗಳ ಬಗ್ಗೆ ಮಾತಾಡ್ಕೊಂಡು ಕೆಲ್ಸಕ್ಕೆ ಬಾರದ ವಿಚಾರಗಳು ಮಾತಾಡ್ಕೊಂಡು ಮನೆ ಕಡೆ ಹೋಗ್ತಾರೆ. ಇಲ್ಲಿ ಲೂಟಿ ಮಾಡ್ತಾರ ವಿಚಾರದ ಬಗ್ಗೆ, ಗಂಭೀರವಾಗಿ ದೇಶ ಹಾಳಾಗ್ತಾರ ವಿಚಾರಗಳ ಬಗ್ಗೆ, ನಾಡ್ ಹಾಳಾಗ್ತಾರ ವಿಚಾರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೊ ಹಂಗಾಗಿ ನಾವು ಈ ತರದ್ದು ಏನು ವೇಸ್ಟ್ ವಿಚಾರಗಳನ್ನ ಮಾತಾಡೋದ್ರ ಬದಲು ಜನ ಈ ತರದ ಗಂಭೀರವಾದ ವಿಚಾರಗಳಲ್ಲಿ, ಗಂಭೀರವಾದ ಸಮಸ್ಯೆಗಳ ಬಗ್ಗೆ ಮಾತಾಡೋಂಗಾಗ್ಲಿ. ಪ್ರತಿಯೊಬ್ಬರನ್ನು ಗಂಭೀರವಾದ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋದ್ರೆ ಸರ್ಕಾರಕ್ಕೆ ಒಂದ್ ದಿವಸ ಒತ್ತಡ ಶುರುವಾಗುತ್ತೆ. ಆ ತರ ಶುರುವಾಗುವಂತ ಒತ್ತಡವನ್ನ ನಾವು ಈ ರೀತಿಯಾಗಿ ಕಟ್ಟೋಣ, ನಿರ್ಮಿಸೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ. ಸರ್ಕಾರ ಹೋಗ್ಬೇಕು. ಮುಖ್ಯವಾಗಿ ನಮ್ಮ ಟಿವಿ ಮಾಧ್ಯಮದವರು ನಮ್ಮ ಪಬ್ಲಿಕ್ ಡೈವರ್ಟ್ ಮಾಡ್ತಾರೆ. ಹೌದು. ಅವರು ಯಾವ್ದೋ ಕಷ್ಟ ಸುಖ ಕೇಳಲ್ಲ. ಅವ್ರು ಯಾವ್ದೋ ಒಂದಾಯ್ತು, ಅವ್ನು ಇಲ್ಲಿ ಇವನೇ ಹುಡುಗಿ ನೋಡ್ದ, ಇವಾಗ ಕಥೆ ಇದೇ ಆಯ್ತು ಇವ್ರದ್ದು. ಟಿವಿ ಮಾಧ್ಯಮದವರು ನಮ್ನ ಹಾಳು ಮಾಡ್ತಾ ಇದಾರೆ. ಟಿವಿ ಮಾಧ್ಯಮನ ನಾವು ಫಾಲೋ ಮಾಡಬಾರ್ದು. ನಿಮ್ಮಂತ ಫೇಸ್ಬುಕ್, ನಿಮ್ಮಂತ ಪ್ರಾಮಾಣಿಕರವ್ರನ್ನ ನೋಡಿ ಎಲ್ಲ ಗುಂಪು ಸೇರ್ಕೊಂಡು ನಾವು ಚರ್ಚೆ ಮಾಡ್ಕೊಂಡು ಹೋರಾಟಕ್ಕೆ ಹೋಗ್ಬೇಕು ನಾವು. ಥ್ಯಾಂಕ್ ಯು, ವೆರಿ ಗುಡ್. ಇದು ಪ್ರತಿಯೊಬ್ಬರಲ್ಲೂ ಮೂಡ್ಬೇಕು. ಈ ತರದ ಮನೋಭಾವ ಪ್ರತಿಯೊಬ್ಬರು. ಸರ್ ಬನ್ನಿ, ಟೀ ಕುಡಿಯಕ್ ಬಂದ್ರಾ? ನಾವು ಟೀ ಕುಡಿಯಕ್ ಬಂದ್ವಿ. ಚರ್ಚೆ ಅಂತ ಅಂದ್ಬಿಟ್ಟು ಚಾಯ್ ಪೇ ಅಲ್ಲ ನಮ್ದು, ಟೀ ಅಂಗಡಿ ಮುಂದೆ ಚರ್ಚೆ, ಚಾಯ್ ಪೇ ಚರ್ಚೆ ಅಲ್ಲ, ಅದು ಬೇರೆ. ಅವರು ಬಹಳ ಚಾಯ್ ಪೇ ಅನ್ಕೊಂಡೇನೆ ಚಾಪೆ ಎಳೆದ್ಬಿಟ್ರು. ಅವ್ರದ್ದು ಬೇರೆ, ಅವ್ರದ್ದು ವಿಚಾರ ಅಲ್ಲ. ಇದು ಚಾಯ್ ಅಂಗಡಿ ಮುಂದೆ ಚರ್ಚೆ. ಈಗ ಚಾಯ್ ಅಂಗಡಿ ಮುಂದೆ ಜನ ನಾವು ಅದು ಇದು ಮಾತಾಡ್ತೀವಲ್ಲ, ಗಂಭೀರವಾದ ವಿಚಾರ ಮಾತಾಡೋಣ, ನಾಡಿನ ವಿಚಾರ ಮಾತಾಡೋಣ, ದೇಶದ ಕಟ್ಟೋ ವಿಚಾರ ಮಾತಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ಲೋಕಾಯುಕ್ತದಲ್ಲಿರುವಂತ ಪೊಲೀಸರನ್ನೇ ಲೂಟಿಗೆ ಇಳಿದ್ಬಿಟ್ಟಿದ್ದಾರೆ. ಆ ಲೋಕಾಯುಕ್ತದಲ್ಲಿರುವಂತ SP-ನೇ ಒಬ್ಬ ಏನೋನು ಶ್ರೀನಾಥ್ ಮಾಧವ್ ಜೋಶಿ ಅಂತ SP-ನೇ ಲೂಟಿ ಮಾಡಕ್ ಹೋಗಿ ಸಿಹಾಕೊಂಡಿದ್ದಾನೆ. ಸೊ ಹಾಗಾಗಿ ಈ ವಿಚಾರವಾಗಿ ಜನ ಏನಂತಾರೆ, ಜನರಿಗೆ ಗೊತ್ತಾಗಿದ್ಯಾ ಈ ವಿಚಾರ ಅಂತ ಹೇಳಿ ತಿಳ್ಕೊಳ್ಳೋಣ, ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಬಂದಿದ್ವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಶರೀಫ್ ಅಂತ. ನಮಗೆ ಏನ್ ಅನ್ಸುತ್ತೆ ಎಲ್ಲ ಬೆಳವಣಿಗೆಗಳ ಬಗ್ಗೆ? ಭಾರತದಲ್ಲಿ ನಮಗೆ ಗೊತ್ತಿರೋ ಹಾಗೆ ಎಲ್ಲಾ ಪ್ರಜೆಗಳಿಗೆ ಯಾವುದೇ ಒಂದು ಸರ್ಕಾರಿ ಕೆಲಸ ಆಗ್ಬೇಕು ಅಂದ್ರೆ ದುಡ್ಡು ಕೊಡ್ಲೇಬೇಕು, ಅನಿವಾರ್ಯ. ಹಾಗಾಗಿ ನಮ್ಮ ದೇಶದಲ್ಲಿ ದುಡ್ಡು ತಗೊಳ್ಳೋದು ಕೊಡೋದು ಅಂಡರ್ ದಿ ಟೇಬಲ್ ಎಲ್ಲಾರ್ಗು ಗೊತ್ತಿರುವಂತ ವಿಷಯ. ಅದು ಸರ್ವೇ ಸಾಮಾನ್ಯ ಎಲ್ಲಾ ಸಾಮಾನ್ಯ ಜನಸಾಮಾನ್ಯರಿಗೂ ತೊಂದರೆ ಆಗುವಂತ ವಿಷಯ.
ಯಾವುದೇ ಸರ್ಕಾರ ಬಂದ್ರು ಯಾವುದೇ ಪ್ರಜೆಗಳಿಗೆ ಅನುಕಂಪ ಇರೋದಿಲ್ಲ, ಏನ್ ಮಾಡೋದಂತ ಕೆಲಸ ಇರಲ್ಲ. ಹಾಗಾಗಿ ಮಾಡ್ತಾ ಇರ್ತಾರೆ. ನಿಮ್ಮಂತ ಪಕ್ಷದವರು, ನಿಮ್ಮಂತ ನಾಗರಿಕರು ಮುಂದೆ ಬಂದು ಇದನ್ನ ತಡೆಗಟ್ಟಬೇಕು, ಜನ ನಿಲ್ಲಿಸ್ಬೇಕು, ಜನ ಕೊಡೋದು ನಿಲ್ಲಿಸ್ಬೇಕು, ತಗೊಳ್ಳೋದು ನಿಲ್ಲಿಸ್ಬೇಕು. ಹಾಗಾಗಿ ಒಂದು ಒಳ್ಳೆ ಸಮಾಜವನ್ನು ಕಟ್ಟಕ್ಕೆ ಸಹಜ. ಅಲ್ಲ, ಇದೊಂದು ಭ್ರಷ್ಟಾಚಾರ ಅನ್ನೋದು ಗಂಭೀರವಾದ ವಿಚಾರ. ಇದನ್ನ ನಿಲ್ಲಿಸ್ಲಿಲ್ಲ, ತಡೆಗಟ್ಟಲಿಲ್ಲ, ಕಂಟ್ರೋಲ್ ಮಾಡ್ಲಿಲ್ಲ ಅಂತ ಅಂದ್ರೆ ಈ ದೇಶಕ್ಕೆ ಸಮಾಜಕ್ಕೆ ಉಳಿಗಾಲ ಇಲ್ಲ ಅಂತ ಅನ್ಸಲ್ವಾ ನಿಮ್ಗೆ? ಆತಂಕ ಇದೆ ಅಂತ ಅನ್ಸಲ್ವಾ? ಬಹಳ ದೊಡ್ಡ ಆತಂಕ, ಬಹಳ ನ್ಯೂಕ್ಲಿಯರ್ ಬಾಂಬ್ ಗಿಂತ ದೊಡ್ಡ ಆತಂಕ ಇದೆ. ಈಗ ಇರೋದ್ರಲ್ಲಿ ಸರಿ ಸಾಯ್ತಾರೆ, ಇದರಲ್ಲಿ ಪ್ರತಿನಿತ್ಯ ಸಾಯ್ತಾ ಇರ್ತಾರೆ. ಜನರು ಮಾತಾಡೋದೇನು, ಇರೋದ್ರಲ್ಲಿ ನಮ್ ಸಿದ್ದರಾಮಯ್ಯ ಸಮಾಜವಾದಿ, ನಮ್ ಸಿದ್ದರಾಮಯ್ಯ ಸಮಾನತಾವಾದಿ, ನಮ್ ಸಿದ್ದರಾಮಯ್ಯ ಭ್ರಷ್ಟಾಚಾರ ವಿರೋಧಿ ಅಂತ ಹೇಳ್ತಾ ಇದಾರೆ. ಆದ್ರೆ ಸಿದ್ದರಾಮಯ್ಯನ ಹಗರಣ, ಸಿದ್ದರಾಮಯ್ಯ ಸರ್ಕಾರ ಬಂದ ಮನೆ ಲೋಕಾಯುಕ್ತ ದಿನೇ ದಿನ, ಸಿದ್ದರಾಮಯ್ಯ ಇದ್ದಾಗ ಒಂದ್ಸಲ ಭಾಸ್ಕರ್ ರಾವ್ ಅಂತ ಲೋಕಾಯುಕ್ತ ಮಕ್ಕಳು ಮರಿನೆಲ್ಲ ಕುಂಡಿಸ್ಕೊಂಡು ಲೂಟಿ ಮಾಡಕ್ ಇಳಿದ್ಬಿಟ್ಟಿದ್ದ. ಈಗ ಮತ್ತೆ ಸಿದ್ದರಾಮಯ್ಯ ಬಂದಿದ್ದಾರೆ. ಇರ್ಲಿ ಇಲ್ಲ ಬೇರೆ ಈಗಿರುವಂತ ಡಿಜಿಪಿ ಸಲೀಂ ಅವ್ರಿರ್ಲಿ, ಹಾಗೆ ಯಾವುದೇ ಅಧಿಕಾರಿಗಳ ಬರ್ಲಿ ಹೋಗ್ಲಿ, ಭ್ರಷ್ಟಾಚಾರ ಅನ್ನೋದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವಂತ ಸಾಧ್ಯತೆಗಳು ಬಹಳ ಕಡಿಮೆ. ಪ್ರಯತ್ನ ಆಗ್ಬೇಕಲ್ಲ, ಪ್ರಯತ್ನ ನಿಮ್ಗೆ ಆಗ್ತಾ ಇದೆ ಅಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಾಮಾನ್ಯರು ನಮ್ಮಂತವರೆಲ್ಲ ಒಂದು ಒಗ್ಗಟ್ಟಾಗಿ ನಿಂತಂದ್ರೆ ಖಂಡಿತ ಒಂದಿನ ನಿಲ್ಲುತ್ತೆ. ಈಗ ಅದನ್ನೇ ನಾವೆಲ್ಲರೂ ಒಗ್ಗಟ್ಟಾಗುವಂತ ಕೆಲಸ ಮಾಡೋಣ. ನಾವೆಲ್ಲ ಬೇಕುಗಳ ತರ ಟೀ ಕುಡ್ಕೊಂಡು ಏನೋ ಚರ್ಚೆ ಮಾಡ್ಕೊಂಡು ಮನೆಗೆ ಹೋಗ್ತಾ ಇಲ್ಲಪ್ಪ. ನಾವು ನಿಮ್ಮನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ, ಲೋಕಾಯುಕ್ತದವ್ರೆ ಅಥವಾ ಇವತ್ತಿನ ಕಮಿಷನರೇ, ನೀವು ಮಾಡೋ ಅಂತ ಅಲ್ಲಾಳ್ ಟೋಪಿ ಕೆಲಸವನ್ನೆಲ್ಲ ನಾವು ಜನರು ಗಂಭೀರವಾಗಿ ಗಮನಿಸ್ತಾ ಇದ್ದೀವಿ. ನಿಮ್ಗೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡಂಗ್ ಸಿದ್ಧ ಆಗ್ತೀವಿ ಅನ್ನುವಂತ ಸಂದೇಶವನ್ನ ಅವ್ರು ಕೊಡ್ಬೇಕಂತ ಹೇಳಿ ನಾವು ಈ ತರದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಒಳ್ಳೆ ಸಂದೇಶ ನಿಮ್ದು. ಥ್ಯಾಂಕ್ ಯು. ಜನ ನಿಮ್ಗೆ ಸಂಪರ್ಕ ಮಾಡಿ ಸಹಯೋಗವನ್ನು ಕೊಡ್ಬೇಕು. ಏನ್ ಹೇಳ್ತೀರಾ ಸರ್ ಕೆಆರ್ಎಸ್ ಪಕ್ಷದ ಬಗ್ಗೆ ಕೊನೆಯದಾಗಿ? ಸರ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೀರಾ. ಆನ್ಲೈನ್ ನೋಡ್ತಾ ಇರ್ತೀವಿ ನಾವು, ಫೇಸ್ಬುಕ್ ಆಗ್ಲಿ ಬೇರೆ ಮಾಧ್ಯಮಗಳೆಲ್ಲಾಗ್ಲಿ, ಬಹಳ ಒಳ್ಳೆ ಪ್ರಯತ್ನಗಳು ಮಾಡ್ತಾ ಇದ್ದೀರಾ. ಆದ್ರೆ ಇನ್ನು ಜನ ನಿಮ್ಮೊಟ್ಟಿಗೆ ಸೇರ್ಬೇಕು, ಸಹಕಾರ ಕೊಡಬೇಕು. ಇನ್ನು ಪಕ್ಷಕ್ಕೆ ಬೇಕಾಗಿರುವಂತ ಒಳ್ಳೆ ಜನ ಸೇರ್ಬೇಕು. ಅಷ್ಟ್ ಮಾತ್ರ ಹೇಳ್ಬಲ್ಲೆ. ಮುಂದಕ್ಕೆ ಒಳ್ಳೆ ಕೆಲಸಗಳು ಆಗತ್ತೆ. ಥ್ಯಾಂಕ್ ಯು. ಅಲ್ಲ, ಇವತ್ತು ಸಮಾಜ ಹಾಳಾಗೋದಕ್ಕೆ ಕಾರಣ ಆಗಿರುವಂತದ್ದೇ ಜೆಸಿಬಿ ಪಕ್ಷಗಳು. ಜನರು ಎಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇನ್ನೊಂದಷ್ಟು ಜನರನ್ನ ಮಾತಾಡ್ಸೋ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲೊಂದಷ್ಟು ಜನ ಇದ್ದಾರೆ, ನಾವು ಅವರನ್ನು ಕೇಳೋಣ. ಅವರು ಎಷ್ಟು ತಿಳ್ಕೊಂಡಿದ್ದಾರೆ. ಲೋಕಾಯುಕ್ತ ಆನ್ಲೈನ್ ಅಲ್ಲಿ ಮೆಂಬರ್ಶಿಪ್ ಫಾರ್ಮ್ ಇದೆ, ಅದು ಫಿಲ್ ಮಾಡಿದ್ರೆ ಇವರು ಇಲ್ಲ. ಆರ್ಪಿಸಿ ಲೇಔಟ್ ನಮ್ಮ ಪಕ್ಷದಲ್ಲಿ 56,000 ಜನರು ಈಗ ಮೆಂಬರ್ ಆಗಿದ್ದಾರೆ ರಾಜ್ಯಾದ್ಯಂತ. ಈಗ ಲೋಕಾಯುಕ್ತದಲ್ಲಿ ಲೋಕಾಯುಕ್ತ SP ಸ್ವತಃ ಅವರೇ ಕಲೆಕ್ಷನ್ ಮಾಡ್ತಾ ಬೇರೆಯವ್ರ ಹತ್ರ ಕಂಪ್ಲೇಂಟ್ ಯಾರು ಬಂದಿರುತ್ತೆ ಅವ್ರಿಗೆ ಧಮಕಿ ಹಾಕಿ ನಿನ್ ಮೇಲೆ ಕಂಪ್ಲೇಂಟ್ ಬಂದಿದೆ, ರೈಟ್ ಮಾಡ್ತೀವಿ, ಇಲ್ಲಾಂದ್ರೆ ತಿಂಗಳ ಇಷ್ಟು ಕೊಡ್ಬೇಕು ಅಂತ ಹೇಳಿ ಎಲ್ರು ಅಂದ್ರೆ ಅಬಕಾರಿ, PDA ಬೇರೆ ಇಲಾಖೆಗಳ ಹತ್ರ ತಿಂಗಳಿಗೆ 3 ಕೋಟಿ, ಅದಲ್ಲದೆ ಅಬಕಾರಿ ಮಂತ್ರಿ ಹತ್ರನೇ ಸ್ವತಃ 3 ಕೋಟಿ ರೂಪಾಯಿನ ಕಲೆಕ್ಷನ್ ಮಾಡಿರೋದು ತಿಂಗಳ. ಈ ತರದೆಲ್ಲ ಒಂದಿಷ್ಟು ಆರೋಪ ಅವ್ರ ಮೇಲೆ ಬಂದಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಭ್ರಷ್ಟಾಚಾರ ನಡೀತಾನೆ ಇರುತ್ತೆ. ಅದಕ್ಕೆ ಭ್ರಷ್ಟಾಚಾರ ನಡೀತಾನೆ ಇರುತ್ತೆ. ನಾವೇನು ಮಾಡಕ್ ಆಗಲ್ಲ. ಅದು ಸಿಸ್ಟಮ್ ಪ್ರಾಬ್ಲಮ್ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳೋ ನಮ್ಮ ಪ್ರಜೆಗಳೋ ಎಲ್ಲ ಕಡೆಯಿಂದಲೂ ಭ್ರಷ್ಟಾಚಾರ ನಡೀತಾನೆ ಇದೆ. ಯಾವ್ದಾದ್ರು ಒಂದನ್ನ ನಾವೇ ಒಂದು ಗುಟ್ಟಾಗಿ ಅದನ್ನ ನಾವು ಕ್ಲೀನ್ ಮಾಡ್ತೀವಿ ಅಂತ ಹೇಳೋದಿದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅದೇ ಒಂದಾಗೋದಂದ್ರೆ ಹೆಂಗ್ ಒಂದಾಗೋದು ನೀವು? ನಾವು ಮತ್ತೆ ಅದೇ ಕಳ್ಳರನ್ನ ಕದೀಮ್ರನ್ನ ಓಟ್ ಹಾಕ್ದ ಆರಿಸ ಹಣಕ್ಕೋಸ್ಕರ ಇನ್ಯಾವುದಕ್ಕೋಸ್ಕರ ಜಾತಿ ಧರ್ಮದ ಅಂಶಗಳಿಗೋ ಮತ್ತೆ ಅವ್ರನ್ನೇ ಆರಿಸ್ತಾ ಇದ್ರೆ ಹೆಂಗಾಗುತ್ತೆ ಇದು ಅನ್ನೋದು. ಇದು ನಮ್ಮ ಪ್ರಜೆಗೆ ಒಂದು ಅವೇರ್ನೆಸ್ ಬರ್ಬೇಕಷ್ಟೇ. ಅವೇರ್ನೆಸ್ ಇದೆ. ಅದೇನಂದ್ರೆ ಯಾರು ಒಂದು ಗುಟ್ಟು ಆಯ್ತಾ ಇಲ್ಲ. ಒಂದು ಗುಟ್ಟು ಆದ್ರೆ ಈ ಕೆಲಸ ಆರಾಮಾಗಿ ನಾವು ಇದನ್ನ ಲಾಸ್ಟ್ ತನಕ ಸಹಕರಿಸಬಹುದು. ಒಳ್ಳೇದು. ಈಗ KRS ಪಕ್ಷದ ಬಗ್ಗೆ ನೋಡ್ತಾ ಇದ್ರೆ ಗೊತ್ತಾ? KRS ಪಕ್ಷ ನಿಮ್ಗೆ? KRS ತುಂಬಾ ಮುಂಚೆ ಕೇಳಿದ್ದೆ, ಒಂದು 5-10 ನಿಮಿಷ ಮುಂಚೆನೆ ನಿಮ್ನ ನೋಡಿದ್ದೆ, ಏನೋ ಮಾಡ್ತಾ ಇದ್ದೆ, ಕೇಳಿದ್ದೀನಿ. ಅಷ್ಟೊಂದು ಜಾಸ್ತಿ ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ಇರ್ಲಿ, ಆಯ್ತು. ದಯವಿಟ್ಟು ಹೋಗಿ ಫೇಸ್ಬುಕ್, ಯೂಟ್ಯೂಬ್ ಗಳಲ್ಲಿ ಹೋಗಿ KRS ಪಕ್ಷ ನೋಡಿರಿ, ಗೂಗಲ್ ಮಾಡಿ ನಮ್ಮ ಬಗ್ಗೆ ನಾವೇನ್ ಹೋರಾಟ ಮಾಡ್ತೀವಿ, ಏನೆಲ್ಲ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಮುಂದಕ್ಕೆ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ. ಇಲ್ಲಿ ಒಂದಿಷ್ಟು ಯುವಕರಿದ್ದಾರೆ ಸ್ನೇಹಿತರೆ, ಅವ್ರನ್ನ ಕೇಳೋಣ ಅವ್ರಿಗೆ ಎಷ್ಟು ಇದ್ರ ಬಗ್ಗೆ ಗೊತ್ತಿದೆ ಅಂತ. ಹಲೋ, ಆಯ್ತು ಬಿಡಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಪರವಾಗಿಲ್ಲ. ಏನ್ ಹೆಸರುಣ್ಣ? ಸತ್ಯ. ಏನ್ ಓದ್ತಾ ಇರೋದು?
ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ CNC ಆಪರೇಟರ್. CNC ಆಪರೇಟರಾ? ಏನ್ ಓದ್ಕೊಂಡಿದ್ದೀರಣ್ಣ? ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್. ಗುಡ್, ಎಲೆಕ್ಟ್ರಾನಿಕಲ್ ಇಂಜಿನಿಯರಿಂಗ್. ಸೊ ಈಗ ನಿನ್ಗೆ ಅಂದ್ರೆ ಈಗ ಒಂದು ಕರೆಂಟ್ ಅಫೇರ್ಸ್ ರಾಜ್ಯದಲ್ಲಿ ಏನಾಗ್ತದೆ ಅಂದ್ರೆ ಪೇಪರ್ ಓದೋದು, ಟಿವಿ ನೋಡೋದು ಅಥವಾ ನ್ಯೂಸ್ ನೋಡೋ ತರದ ಅಭ್ಯಾಸ ಇದೆಯಾ? ಇಲ್ಲ ಅಣ್ಣ. ಇಲ್ಲ. ಏನ್ ಸಾಮಾನ್ಯ ರೀಲ್ಸ್, ಇನ್ಸ್ಟಾಗ್ರಾಮ್ ಅಲ್ಲಿ? ನ್ಯೂಸ್ ನೋಡಿದ್ರೇನೆ ಆ ಕಡೆ ಒಂದು ಈ ಕಡೆ ಅಲ್ಲ, ನ್ಯೂಸ್ ಅಲ್ಲ, ರೀಲ್ಸ್? ಇಲ್ಲ ಅಣ್ಣ, ಇನ್ಸ್ಟಾನ ಯೂಸ್ ಮಾಡಲ್ಲ. ಇನ್ಸ್ಟಾಲ್ ಮಾಡಿ ಏನ್ ಯೂಸ್ ಮಾಡೋದು? ವಾಟ್ಸ್ಆಪ್ ಸ್ಟೋರಿ ಅಷ್ಟೇ, ಅದ್ರ ಇನ್ಸ್ಟಾಗ ಹೋಗಲ್ಲ. ಬಟ್ ಈಗ ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ಇದೆ, ಗೊತ್ತಾ? ಅವ್ರು ಭ್ರಷ್ಟಾಚಾರ, ಅದು ಗೊತ್ತಿಲ್ಲ? ಭ್ರಷ್ಟಾಚಾರ ತಡಿಲಿಕ್ಕೆ ಅಂತ ಒಂದು ಸಂಸ್ಥೆ ಇದೆ. ಅವರು ಹಗರಣ ಅವರೇನೆ ಕಲೆಕ್ಷನ್ ಮಾಡ್ಕೊಂಡು ಇದ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನ್ ಹೇಳ್ತೀರ ಅದ್ರ ಬಗ್ಗೆ? ಯಾವ ತರ ಭ್ರಷ್ಟಾಚಾರ ಅಂದ್ರೆ ನೀವು ಯಾವ ತರ ಅಪ್ರೋಚ್ ಮಾಡ್ತೀರಾ ಅಂತ. ಭ್ರಷ್ಟಾಚಾರವನ್ನ ತಡಿಲಿಕ್ಕೆ ಒಂದು ಸಂಸ್ಥೆ ಗೊತ್ತಿಲ್ಲ. ಒಂದು ಪ್ರಶ್ನೆ ನಿಮ್ಗೆ. ಈಗ ನಾವು ರಸ್ತೆಲಿ ಹೋಗ್ತಾ ಇದೀವಿ, ನಾವು ಲೆಫ್ಟ್ ಅಲ್ಲಿ ಹೋಗ್ಬೇಕಾ, ಲೆಫ್ಟ್ ಟರ್ನ್ ತಗೋಬೇಕಾ, ಯೂ ಟರ್ನ್ ತಗೋಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡೋದು ಯಾರು? ನೀವೇ ಹೋಗೋದು. ನಾವಲ್ಲ, ಹೋಗೋದು ನಾವು ಯೂ ಟರ್ನ್ ಮಾಡ್ಬೇಕಾ ಬೇಡವಾ, ಅಥವಾ ರೈಟ್ ಟರ್ನ್ ಮಾಡ್ಬೇಕಾ ಬೇಡವಾ, ನೇರನೇ ಹೋಗ್ಬೇಕಾ ಅಂತ ಯಾರು ನಿರ್ಧಾರ ಮಾಡ್ತಾರೆ? ಹೋಗೋಕ್ ರೆಡಿ ಆಗಿದವ್ರು ನೀವು, ಎಲ್ಲಿ ಹೋಗ್ಬೇಕಂತ ರೆಡಿ ಆಗಿರ್ತೀರ. ನಮಗೆ ರೆಡಿ ಆಗಿರುತ್ತೆ, ಸಿಗ್ನಲ್ ಇಲ್ಲಲ್ಲ, ಸಿಗ್ನಲ್ ಬಿಡೋದಲ್ಲ. ಅದನ್ನ ಯಾರು ಕಂಟ್ರೋಲ್ ಮಾಡ್ತಾರೆ? ಯಾರು ಕಂಟ್ರೋಲ್ ಮಾಡೋದು? ಯಾರು ಕಂಟ್ರೋಲ್ ಮಾಡಿ? ಸರ್ಕಾರ. ಅದಕ್ಕೆ ಕನಿಷ್ಠ ನಮಗೆ ಡಿಸೈಡ್ ಮಾಡ್ತೀರಾ ಹೆಂಗ್ ಹೋಗ್ಬೇಕಂತ ಅವ್ರು ಡಿಸೈಡ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ನಾವ್ ಹೆಂಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡುವಂತ ಸರ್ಕಾರದ ಬಗ್ಗೆ, ಸರ್ಕಾರ ಯಾರು ನಡೆಸ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ಳೋದು ನಮ್ ಜವಾಬ್ದಾರಿ. ಅದಕ್ಕೆ ನಾನು ಅದನ್ನ ಎಕ್ಸಾಂಪಲ್ ಆಗಿ ಕೇಳಿದೆ. ಆ ನಿಟ್ಟಲ್ಲಿ ಯೋಚನೆ ಮಾಡ್ಕೊಂಡು ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ, ನಮ್ಗೆ ಯಾವ ಕಡೆ ಕಳಿಸ್ತಾ ಇದಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಬನ್ನಿ ಈಗ ಹಾಗೆ ಇಲ್ಲೊಂದಿಷ್ಟು ಜನ ಇದಾರೆ, ಅವ್ರನ್ನು ಪ್ರಶ್ನೆ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವರು ಇದಾರೆ. ಎಲ್ಲಿ ಅವ್ರು ಸರ್ ತಾವು? ಬೆಂಗಳೂರು. ಎಲ್ಲಿ ಬೆಂಗಳೂರಲ್ಲಿ? ಶ್ರೀರಾಮ್ಪುರನೇ. ಇಲ್ಲಿ ಲೋಕಲ್ ನಿವಾಸಿ ಇವರು, ಸ್ಥಳೀಕರು. ಈಗ ಟಿವಿ ಮಾಧ್ಯಮ ಎಲ್ಲ ನೋಡ್ತಾ ಇದ್ರೆ ಸರ್, ಪೇಪರ್ ಇದೆಲ್ಲ ನೋಡ್ತಾ ಇದೀರಾ? ಈಗ ಲೋಕಾಯುಕ್ತದಲ್ಲಿ ಸ್ವತಃ ಯಾರು ಶ್ರೀನಾಥ್ ಮಹಾದೇವ್ ಜೋಶಿ ಅನ್ನೋ ವ್ಯಕ್ತಿ ಕಲೆಕ್ಷನ್ ಮಾಡ್ಕೊಂತ, ಅಂದ್ರೆ ಅಬಕಾರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಮಂತ್ಲಿ ಫಿಕ್ಸ್ ಮಾಡ್ಕೊಂಡು ಅವನೇ ಎಲ್ಲರ ಹತ್ರ ಕಲೆಕ್ಷನ್ ಮಾಡಿ, ಇನ್ಸ್ಪೆಕ್ಟರ್ ಹತ್ರ, ಡಿಸಿಗಳ ಹತ್ರ ಇದೆಲ್ಲ ಮಾಡ್ತಾ ಇರೋದು 3-4 ದಿನದಿಂದ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ಅಲ್ಲ, ಲೋಕಾಯುಕ್ತದ ಮೇಲೆ ಕಂಪ್ಲೇಂಟ್ ಮಾಡಕ್ ಆಗಲ್ಲ ನಾವು. ಅವರು ಇನ್ವೆಸ್ಟಿಗೇಷನ್ ಅಥಾರಿಟಿ ಇದೆ, ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬಾರ್ದು ನಾವು. ಯಾರು ಭ್ರಷ್ಟ ಅಧಿಕಾರಿಗಳಿರುತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅಲ್ಲ, ಈಗ ಲೋಕಾಯುಕ್ತ ಅಂತಂದ್ರೆ ಲೋಕಾಯುಕ್ತದ ಬಗ್ಗೆ ಮಾತಾಡಕ್ಕೆ, ಸಂಸ್ಥೆಗಳ ಬಗ್ಗೆ ಮಾತಾಡಬಾರ್ದು ನಾವು. ಯಾಕೆಂದ್ರೆ ನಾವು ವಕೀಲರುಗಳು ನಾವು. ಹಂಗಾಗಿ ಸಂಸ್ಥೆ ಬಗ್ಗೆ, ಲೋಕಾಯುಕ್ತ ಬಗ್ಗೆ ಮಾತಾಡಬಾರ್ದು. ಈಗ ಲೋಕಾಯುಕ್ತ ಭ್ರಷ್ಟಾಚಾರ ಇಲ್ಲ ಸಂಸ್ಥೆ, ಅದು ಭ್ರಷ್ಟಾಚಾರ ಅಂತ ಯಾರು ಭ್ರಷ್ಟ ಇರ್ತಾರೆ ಅದ್ರ ಬಗ್ಗೆ ಹೋರಾಟ ಮಾಡೋಣ. ಈಗ ಜೋಶಿ ಅವ್ರ ಬಗ್ಗೆ ಈಗ ಏನ್ ಗೊತ್ತಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲ್ಲ, ರಿಜಿಸ್ಟರ್ ಮಾಡಲ್ಲ ಅಂದ್ರೆ, ಅದು ಕಂಪ್ಲೇಂಟ್ ಕೊಡಲ್ಲ ಅಂದ್ರೆ ಲೋಕಾಯುಕ್ತ ಕೋರ್ಟ್ ಇದೆ. ನೀವು ಇಂಡಿವಿಜುವಲ್ ಪಾರ್ಟಿ ಬಂದು ಅವ್ರು ಏನ್ ಹಗರಣ ಮಾಡಿದ್ರೆ, ಏನ್ ಡಾಕ್ಯುಮೆಂಟ್ ತಗೊಂಡ್ರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು. ಈಗ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು. ಏನಾಗಿತ್ತು ಅಂದ್ರೆ, ಆತರ ಹೋರಾಟ ನನ್ನ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂದ್ರೆ, ಈಗ ಜೋಶಿ ಮತ್ತೆ ಇವ್ರಿಗೆ ಯಾರಿಗೆ ನಿಂಗಪ್ಪ ಅನ್ನೋರ್ಗೆ ಈಗ ಮಧ್ಯಂತರ ಜಾಮೀನನ್ನ ಇದು ಕೊಟ್ಟಿದ್ದಾರೆ ಯಾರೋ ಕೋರ್ಟ್ ಆದೇಶ, ಹೈಕೋರ್ಟ್. ಅದ್ರ ಬಗ್ಗೆ ಕೇಳೋಣ ಅಂತಿದ್ದೆ, ಆದ್ರೆ ನನ್ಗೆ ಈಗ ಗೊತ್ತಾಯ್ತು ನೀವು ಲಾಯರ್ ಆದ್ರಿಂದ ಆ ಕೋರ್ಟ್ ಬಗ್ಗೆ ಮಾತಾಡಲ್ಲ ಅಂತ. ಅದಿರ್ಲಿ. ಈಗ ನಾನ್ ಕೇಳೋದು ಪ್ರಶ್ನೆ, ಈಗ ಲೋಕಾಯುಕ್ತ ಬೇಡ ಅಥವಾ ಯಾವ್ದು ಸಂಸ್ಥೆ ಬೇಡ, ಜೋಶಿ ಈ ಯಾರು ಶ್ರೀನಾಥ್ ಮಹಾದೇವ್ ಜೋಶಿ ಅನ್ನೋ ವ್ಯಕ್ತಿ ಹೋರಾಟ ಮಾಡ್ತೀರಾ ಗೊತ್ತಿರಲ್ಲ. SP ಹೋರಾಟ ಮಾಡ್ತಿರಲ್ಲ, ಹೋರಾಟ ಮಾಡಿದಾಗ SP ಹಗರಣ ಮಾಡಿರ್ಬೋದು, ಇನ್ಸ್ಪೆಕ್ಟರ್ ಮಾಡ್ಬೋದು, ಇಲ್ಲ ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ಮಾಡ್ಬೋದು, ಇಲ್ಲ ಅಂದ್ರೆ ರಾಜಕೀಯ ವ್ಯಕ್ತಿಗಳು ಮಾಡ್ಬೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸೂಕ್ತಗಳು ದಾಖಲೆಗಳು ತಗೊಂಡು CRPC ನಲ್ಲಿ, ಇಲ್ಲ ಅಂದ್ರೆ BNS ಕಾನೂನಲ್ಲಿ ಕಾನೂನು ಕ್ರಮ ತಗೋಬಹುದು. ಯಾರು ಕೇಸ್ ರಿಜಿಸ್ಟರ್ ಮಾಡದೆ ಹೋದ್ರೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು. ನೀವ್ ಯಾರು ಬಂದ್ರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಹಾಕಿ. ನಾವು ಈಗ ಇವತ್ತು ಸರ್ ನಾವು ಇವತ್ತು ಬೇರೆ ವಿಚಾರ ಮಾತಾಡ್ತಾ ಇಲ್ಲ. ಲೋಕಾಯುಕ್ತ ಅಂತ ಒಂದು ವಿಶ್ವಾಸಾರ್ಹತೆ ಇರುವಂತ ಒಂದು ಸಂಸ್ಥೆಯಲ್ಲಿ ಇರುವಂತಹ ಏನು ಇನ್ವೆಸ್ಟಿಗೇಷನ್ ವಿಂಗ್ ಏನಂತ ಕರಿತೀವಿ ನಾವು, ನಿಮಗೆ ಗೊತ್ತಿರೋ ಹಾಗೆ ಪೊಲೀಸ್ ವಿಂಗು. ಆ ಪೊಲೀಸ್ ವಿಂಗ್ ನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂತಹ SP ಆಗಿದ್ದಂತಹ ಒಬ್ಬ ಶ್ರೀನಾಥ್ ಮಹಾದೇವ್ ಜೋಶಿ ಅದೇ ಹೇಳ್ತಾರೆ ಸರ್. ಯಾರನ್ನ ಇನ್ವೆಸ್ಟಿಗೇಷನ್ ಕರ್ಕೊಂಡ್ ಬಂದು ಭ್ರಷ್ಟಾಚಾರಿಗಳನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗಿತ್ತು ಅಂತ ಭ್ರಷ್ಟಾಚಾರಿಗಳಿಂದ ರೋಲ್ ಕಾಲ್ ಮಾಡ್ಕೊಂಡು ಅದಕ್ಕೆ ಪಬ್ಲಿಕ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಕಾನೂನು ರೀತಿ ಹೋಗ್ಬಾರ್ರೆ ಅವನ ಮೇಲೆ ಸ್ಯಾಂಕ್ಷನ್ ತಗೋಬೇಕು. ಸ್ಯಾಂಕ್ಷನ್ ತಗೊಂಡು ಗೌರ್ಮೆಂಟ್ ಇನಿಷಿಯೇಟ್ ತಗೊಳ್ದವ್ರೆ ನಾವು ವಕೀಲರನ್ನ ಭೇಟಿ ಮಾಡ್ಕೊಂಡು ನೀವು ಯಾವ್ದಾರು ಹಾಕಿ ಪ್ರೈವೇಟ್ ಕಂಪ್ಲೇಂಟ್ ಹಾಕಿ ಆಮೇಲೆ ಇನಿಷಿಯೇಟ್ ತಗೋಬಹುದು. ಇದು ಕಾನೂನು ಕ್ರಮ ತಗೋಬಹುದು ನಾವು. ಈಗ 190 ಅವನ್ ಇದೆ, ನಿಮ್ಗೆ ಪ್ರಾವಿಷನ್ ಇದೆ, ಸ್ಯಾಂಕ್ಷನ್ ತಗೊಳ್ಬಹುದು, ಆಮೇಲೆ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬಹುದು. ಸೂಕ್ತ ದಾಖಲೆ ಕೊಟ್ರೆ ಲೋಕಾಯುಕ್ತ ಕೋರ್ಟ್ ಇದೆ, ಅದು ಮಾಡಿ ಹೋರಾಟ ಮಾಡೋಣ. ಈಗ ನಿಮ್ ವಕೀಲರಾಗಿರ್ತಾನೆ ಒಂದು ಪ್ರಶ್ನೆ, ಸೀರಿಯಸ್ ಸಂಸ್ಥೆ ಬಗ್ಗೆ ನಾವು ಮಾತಾಡಬೇಡಿ. ನಂಗೆ ನಿಮ್ಗೆ ಹಿಂದೆ ಪ್ರಶ್ನೆ, ಸೀರಿಯಸ್ ಡೌಟ್ ನಂಗೆ ಏನಂತ ಅಂದ್ರೆ, ಆ ನಿಂಗಪ್ಪ ರೋಲ್ ಕಾಲ್ ಮಾಡೋ ಒಬ್ಬ PC ನ ಇಟ್ಕೊಂಡ್ ಬಂದಿದ್ರು. ಅವನೇ ಯಾರ್ಯಾರು ಕದ್ದಿದ್ದು, ಯಾರ್ಯಾರು ಲೂಟಿ ಮಾಡಿದ್ದು, ಯಾರ್ಯಾರು ಅಧಿಕಾರಿಗಳ ಸೇರ್ಕೊಂಡಿದ್ರು ಅಂತ ಎಲ್ಲ ಭಯಬಿಟ್ಟ. ಈಗ ನೀವು KRS ಪಕ್ಷದಲ್ಲಿ ಏನ್ ಮಾಡ್ತಾ ಇದೀರಾ ಅಂದ್ರೆ,
ನೀವು ಒಂದು ಮೆಮೊರಂಡಮ್ ತಗೊಂಡು ನೀವು ಪರ್ಮಿಷನ್ ತಗೊಂಡು ಲೋಕಾಯುಕ್ತಗೆ ಉಪಲೋಕಾಯುಕ್ತಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು. ಅಲ್ಲಲ್ಲ ಅದನ್ನ ನಾವು ಮಾಡಿದ್ದೀವಿ. ನಂದು ಪ್ರಶ್ನೆ ಏನಂದ್ರೆ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತವ್ರು ಬಿಡಿ, ನಾನೇನು ಕೊಡೋದು ಬೇಡ, ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಮಾಡ್ಬೇಕು ನೀವು ಸಿಮೆಂಟ್ ನಾವು ಕೊಟ್ಟಿದ್ದೀವಿ, ಅವರು ಮಾಡ್ತಾ ಇದ್ರು. ಪ್ರಶ್ನೆ ಅದೆಲ್ಲ ಕೇಳಿ, ಪ್ರಶ್ನೆ ಬಂದ್ಬಿಡ್ತೀನಿ. ನಂದು ಒಂದ್ 30 ಸೆಕೆಂಡ್ ಮಧ್ಯೆ ಮಾತಾಡ್ಬೇಡಿ. ಪ್ರಶ್ನೆ ಏನಂತ ಅಂದ್ರೆ ಗೊತ್ತಿದೆ ಪ್ರಶ್ನೆ ಏನಂತ ಅಂದ್ರೆ ಈಗ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು, ನಾವು ಅವ್ರಿಗೆ ದೂರ್ ಕೊಟ್ವಿ, ನಾವು ಇನ್ಪುಟ್ಸ್ ಕೊಟ್ವಿ, ಅವ್ರಿಗೆ ಇನ್ಪುಟ್ಸ್ ಸಾಕ್ಷ್ಯ ಸಿಕ್ಬಿಟ್ಟಿದ್ದು, ಅವ್ರು ಮಾಡಿದಾರೆ ಅಂತ ಮಾಡ್ತಾ ಇದ್ರು. ಇದ್ರ ಮಧ್ಯೆ ಏನ್ ಮಾಡಿದ್ರು, ಶ್ರೀಮಂತ ಶ್ರೀನಾಥ್ ಜೋಶಿ ಮತ್ತೆ ನಿಂಗಣ್ಣ ಸಿಗಾಕೊಂಡ್ರವ್ರು ಹೈಕೋರ್ಟ್ಗೆ ಹೋಗ್ಬಿಟ್ರು. ಬಹಳ ಗಂಭೀರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಯ್ಯೋ ನೋಡಿ ಸ್ವಾಮಿ, ನಮ್ಗೆ ವಿನಾಕಾರಣ ಇವ್ರು ತೊಂದರೆ ಕೊಡ್ತಾರೆ, ನಮ್ಮ ಮೇಲೆ ಕೇಸ್ ಮಾಡ್ಬಿಟ್ಟು ನಾವು ನಿರಪರಾಧಿಗಳು ಸ್ವಾಮಿ, ನಮ್ಮನ್ನ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ಸ್ವಾಮಿ ಅಂತ ಇಬ್ರು ಕೇಳ್ಕೊಂಡ್ರು. ಅವ್ ಕಳ್ಳರಿಗೆ ಇಬ್ಬರಿಗೂ ಸಿಗಾಕೊಂಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡ್ರು ಅಂತವ್ರಿಗೆ ಹೈಕೋರ್ಟ್ ಏನ್ ಮಾಡ್ತು, ಅವ್ರಿಗೆ ತನಿಖೆಗೆ ತಡೆಯಾಜ್ಞೆ ಕೊಟ್ಬಿಟ್ಟಿದೆ. ಅವ್ನಿಗೆ ಯಾರಿಗೆ ಶ್ರೀನಾಥ್ ಜೋಶಿಗೆ ಜಸ್ಟ್ ನೋಟಿಸ್ ಕೊಟ್ಟರು ತನಿಖೆ ಅಂತ, ಆ ನೋಟಿಸ್ಗೆ ನೀವು ತಡೆಯಾಜ್ಞೆ ಕೊಟ್ಬಿಟ್ಟಿದೆ ಹೈಕೋರ್ಟ್. ಇದ್ರ ಬಗ್ಗೆ ನಮ್ಗೆ ಸಾಮಾನ್ಯ ಜನರು ಏನ್ ಅನ್ಕೋಬೇಕು? ನೀವೊಬ್ರು ವಕೀಲರಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರಿ ವಕೀಲರು ಇರ್ತಾರೆ, ಸೂಕ್ತವಾದ ದಾಖಲೆ ಕೊಟ್ಬಿಟ್ಟು ಅದು ಏನ್ ಸ್ಟೇ ಕೊಟ್ಟಿದ್ದಾರೆ ಅದನ್ನ ವೆಕೇಟ್ ಮಾಡ್ಕೋಬಹುದು. ಅದು ಬಿಟ್ರೆ ನಾವು ಕೋರ್ಟ್ ಬಗ್ಗೆ ಸ್ಟೇ ಹೆಂಗ್ ಕೊಡ್ತಾರೆ ಇಂತದಕ್ಕೆ? ಸ್ಟೇ ಕೊಡ್ತಾರೆ ಡಾಕ್ಯುಮೆಂಟ್ ನೋಡಿ, ಅದ್ ನೀವು ಸೂಕ್ತವಾದ ದಾಖಲೆ ಕೊಟ್ರೆ ಅದೇನ್ ಸ್ಟೇ ಕೊಡ್ತಾರೆ ಅಷ್ಟೇ, ಫೈನಲ್ ಏನ್ ಕ್ವಾಶನ್ ಮಾಡ್ಬಿಡಲ್ಲ. ಅದನ್ನ ನಾವು ಸೂಕ್ತ ದಾಖಲೆ ಕೊಟ್ಬಿಟ್ಟು ಸ್ಟೇನ ವೆಕೇಟ್ ಮಾಡ್ಬೋದು. ಗಂಭೀರವಾದ ಪ್ರಕರಣದಲ್ಲಿ ಸ್ಟೇ ಕೊಟ್ರೆ ಹೆಂಗೆ ಸರ್? ಅಲ್ಲ ವೆಕೇಟ್ ಮಾಡ್ಬೋದು, ಕೋರ್ಟ್ ಕೊಟ್ಟಿರ್ಬೋದು. ನಾಳೆ ಸೂಕ್ತ ದಾಖಲೆ ಕೊಟ್ರೆ ಈಗ ಒಬ್ಬಂಗೆ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಎಂಟ್ರಿ ಬೇಲ್ ಕೊಟ್ಟಿದ್ರು, ಅವನೇನ್ ಟ್ಯಾಂಪರ್ ಮಾಡಿದ ಸುಪ್ರೀಂ ಕೋರ್ಟ್ ಅಲ್ಲಿ ವಜಾ ಮಾಡ್ಬಿಟ್ರು. ಈಗ ಜೈಲ್ ಎಂಟ್ರಿ ಬೇಲ್ ಕೊಟ್ಬಿಟ್ಟಾರೆ. ಈಗ ಇಂಟ್ರಿಮ್ ಬೇಲ್ ಅಷ್ಟೇ, ನೀವು ಅದನ್ನ ಸೂಕ್ತ ದಾಖಲೆ ಕೊಟ್ರೆ ಅದು ಇಂಟ್ರಿಮ್ ಬೇಲ್ ಕ್ಯಾನ್ಸಲ್ ಮಾಡ್ತಾರೆ, ಅವ್ನು ಕಸ್ಟಡಿ ಆದ್ರೆ ಎಂಕ್ವೈರಿ ಮಾಡ್ತಾರೆ. ಆತರ ಮಾಡ್ಬೋದು. ಏನು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ 197 CRPC ಪ್ರಾವಿಷನ್ ಇದೆ, ನೀವು ಸ್ಯಾಂಕ್ಷನ್ ಕೇಳ್ಬೋದು, ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡ್ಬೋದು, ಎಲ್ಲ ದಾಖಲೆ ಮಾಡ್ಬೋದು. ಈಗ ಅಂತ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ, ಒಳ್ಳೆ ಎಮಿನೆಂಟ್ ಕೋರ್ಟ್ ಲೋಕಾಯುಕ್ತ ಕೋರ್ಟ್, ಅಲ್ಲಿ ಹಾಕ್ಬೋದು, ನೀವು ಚಾಲೆಂಜ್ ಮಾಡ್ಬೋದು. ಹೈಕೋರ್ಟ್ ಅಲ್ಲಿ ನೀವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕ್ಬೋದು. ಈಗ ಅವ್ರು ಏನ್ ಸ್ಟೇ ಕೊಟ್ಟಿದ್ದಾರೆ ಅಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ನೀವು ಒನ್ ಆಫ್ ದಿ ಪಾರ್ಟಿ ಅಂತ ಆಗಿ ಅಲ್ಲಿ ನೀವು ಡಿಫೆನ್ಸ್ ಹೇಳ್ಬೋದು. ನೀವು ಏನ್ ದಾಖಲೆ ಕೊಟ್ಟಿದ್ದಾರೆ, ಯಾಕೆ ಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ, ಯಾಕೆ ವೆಕೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ವೆಕೇಟ್ ಮಾಡಬಹುದು. 100% ಆಗ್ಬೋದು. ಇಂಪ್ಲೀಡ್ ಪ್ರಾವಿಷನ್ ಇದೆ ಆ ಕೇಸಲ್ಲಿ, ನೀವು ಇಂಪ್ಲೀಡ್ ಆಗ್ಬೋದು, ಇದೆ ಪರ್ಮಿಷನ್ ಇದೆ, ಯಾರು ಬೇಕಾದ್ರೆ ಆಗ್ಬೋದು. ಸೂಕ್ತ ದಾಖಲೆಗಳು ಕೊಟ್ಬಿಟ್ಟು ಇಂಪ್ಲೀಡ್ ಆಗ್ಬೋದು. ಇಲ್ಲ ಅಸಿಸ್ಟೆಂಟ್ ಪ್ರಾಸಿಕ್ಯೂಷನ್ ಅಂತ ಪ್ರಾವಿಷನ್ ಇದೆ, ಗವರ್ಮೆಂಟ್ ಅಡ್ವೊಕೇಟ್ ಇರ್ತಾರಲ್ಲ ಅವ್ರಿಗೆ ನೀವು ಅಸಿಸ್ಟ್ ಮಾಡ್ಬೋದು, ಅದಕ್ಕೂ ಪ್ರಾವಿಷನ್ ಇದೆ. ಅದೆಲ್ಲ ಅಪ್ಲಿಕೇಶನ್ ಹಾಕಿ ನೀವು ಮಾಡಿದ್ರೆ ಸೂಕ್ತ ದಾಖಲೆ ಕೊಟ್ಟರೆ ವೆಕೇಟ್ ಮಾಡ್ತಾರೆ. ಕೋರ್ಟ್ ಬಗ್ಗೆ ಆಗಲಿ ಲೋಕಾಯುಕ್ತ ಅವೆಲ್ಲ ಅವಿರೋದೇ ಭ್ರಷ್ಟಾಚಾರ ನಿಂತಿರೋದು. ಅವು ಇಲ್ಲ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು. ಕೋರ್ಟ್ ಸೂಕ್ತ ದಾಖಲೆ ಕೊಟ್ಟರೆ ನಿಮ್ಗೆ 100% ನಿಮ್ಗೆ ನ್ಯಾಯ ಸಿಗುತ್ತೆ. ಹೋರಾಟ ಮಾಡಿ ಮಾಡ್ಬೋದು. ಅಲ್ಲ ಸರ್, ಈಗ ಲೋಕಾಯುಕ್ತದಲ್ಲಿ ಫಸ್ಟ್ ಕೇಳ ಅಂತದ್ದು ಇವರು ಚಾರ್ಜ್ ಶೀಟ್ ಹಾಕಿ ಲೋಕಾಯುಕ್ತ ಕಳ್ಸಿದ್ಮೇಲೆ ಅವರು ವಿಚಾರಣೆ ಇದ್ ಮಾಡ್ಕೊಂಡು ಅದನ್ನ ಇಟ್ಕೊಂಡು ಇದ್ ಮಾಡುವಂತ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬಿಟ್ರೆ ಈಗ ಸ್ಯಾಂಕ್ಷನ್ ಕೇಳಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿ. ಹೌದು, ಹೈಕೋರ್ಟ್ ಸ್ಟೇ ಕೊಟ್ಟಿದ್ದಾರೆ. ನೀವು ಸೂಕ್ತ ದಾಖಲೆ ಕೊಟ್ರೆ ಯಾಕೆ PCR ಹಾಕ್ಬಾರ್ದು? ಯಾಕೆ PCR ಹಾಕ್ಬಾರ್ದು? ಪರ್ಮಿಷನ್ ಕೇಳಿ, ಸ್ಯಾಂಕ್ಷನ್ ಕೇಳಿ. ಅಬ್ಜೆಕ್ಷನ್ ಸರಿ ಹಾಕಿಲ್ವಾ ಅಂತ ಅದು ನೋಡಕ್ಕಾಗಲ್ಲ ಸರ್, ನೋಡಿದ್ರೆ ಹೇಳಕ್ಕಾಗಲ್ಲ. ನಾವು ನೀವು ಸೂಕ್ತ ದಾಖಲೆ ಕೊಟ್ಟರೆ ಅವ್ರು ಫೈಲ್ ಮಾಡ್ತಾರೆ. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಕೀಲ್ ಸಾಬ್ರು ಚೆನ್ನಾಗಿ ಅವ್ರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ರು, ಸೂಕ್ತ ಮಾಹಿತಿಗಳು ಹಿಂಗೆಲ್ಲ ಮಾಡ್ಬೋದು, ನಿಮ್ಗೂ ಪ್ರಾವಿಷನ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಮ್ ಜೊತೆ ನಮಸ್ಕಾರ ಸರ್. ನಮಸ್ತೆ ಸರ್, ಏನ್ ನಮ್ಮ ಹೆಸರು? ಎಲ್ಲಿಯವ್ರು ಸರ್ ತಾವು? ಬೆಳಗಾವಿ. ಈಗ ನಾವು ಒಂದ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಏನಂದ್ರೆ ಈಗ ನೀವು ಟಿವಿ ಮಾಧ್ಯಮ ನೋಡಿದಿರಾ, ನಿನ್ನೆ ಮೊನ್ನೆ ಪೇಪರ್ಗಳು ಓದಿದ್ದೀರಾ? ಬಂದಿದ್ದೆ ನಿನ್ನೆ ಪೇಪರ್. ಟಿವಿ ನೋಡಿದಿರಾ? ಇಲ್ಲ, ಇನ್ನು ರೂಮ್ ಹುಡ್ತಾ ಇರ್ತೀವಿ ಮರಳಿ. ಓಕೆ, ಈಗ ಲೋಕಾಯುಕ್ತದ ಬಗ್ಗೆ ಏನಾಗಿದೆಯಲ್ಲ ಗೊತ್ತಿದೆಯಾ ನಿಮ್ಗೆ ವಿಚಾರ? ಲೋಕಾಯುಕ್ತ SP ಯಾರು ಶ್ರೀನಾಥ್ ಮಹಾದೇವ್ ಜೋಶಿ ಅನ್ನೋ ವ್ಯಕ್ತಿ ಸ್ವತಃ ಅವನೇ ಕಲೆಕ್ಷನ್ ಮಾಡ್ಕೊಂತ ಎಲ್ಲರ ಹತ್ರ ಮಂತ್ಲಿ ಕಲೆಕ್ಷನ್ ಫಿಕ್ಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದ ಅನ್ನೋ ಆಪಾದನೆ ಅವ್ರ ಮೇಲೆ ಬಂದಿದೆ. ಅದ್ರ ಬಗ್ಗೆ ಇದು ಯಾರು ನಮ್ಮನ್ನೆಲ್ಲ ಕಾಯ್ಬೇಕಿತ್ತು, ಈ ತರದೆಲ್ಲ ಭ್ರಷ್ಟಾಚಾರ ತಡಿಬೇಕಿತ್ತು, ಅವರೇ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅನ್ನೋ ವಿಷಯ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಹೇಳಿ ಮಾತಾಡಿ ಹೇಳಿ. ರೈತ್ರೆ ಅವರು ಅವ್ರಿಗೆ ನಾಚಿಕೆಯೋ ಅಥವಾ ಒಂದ್ ರೀತಿ ಜನಗಳು ಒಂದ್ ರೀತಿ ಬೇರೆ ಭಯದಲ್ಲಿ ಇದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೋ ಜನ ಏನಾದ್ರು ನಿಮ್ಮ ಒಂದ್ ಇದನ್ ಕೊಡಿ ಅಂತಂದ್ರೆ ಒಂಥರ ಜನ ಹೆಚ್ಚಿದಂಗೆ ಅಯ್ಯೋ ಬೇಡ ಏನಾಗ್ಬಿಡುತ್ತೋ. ರಘುನಂದನ್, ಜನ ಭಯದಲ್ಲಿಲ್ಲ, ಜನ ಅವರು ಈ ತರದ್ ಮಾಡಿಲ್ಲ, ಈ ತರದ ವಿಚಾರಗಳು ಮಾತಾಡಿಲ್ಲ. ಇದು ಅವ್ರ ವಿಚಾರ ಅಲ್ಲ. ಈಗ ಲೋಕಾಯುಕ್ತದಲ್ಲಿ ಆಗಿರುವಂತ ಪ್ರಕರಣಗಳು ನೀವು ರಾಜಕಾರಣ ಮಾಡ್ತಾ ಇದೀರಿ. ನೀವು KRS ಬೆಳೆದವರು ಲೋಕಾಯುಕ್ತದಲ್ಲಿ ಏನಾಗ್ತಾ ಇದೆ, ಅಧಿಪಿದಿಯಲ್ಲಿ ಏನಾಗ್ತಾ ಇದೆ, ಸರ್ಕಾರ ಏನ್ ಯೋಜನೆಗಳು ಮಾಡ್ತಾ ಇದೆ ಅನ್ನೋದನ್ನ ಗಮನಿಸುವಂತದ್ದು ನೋಡುವಂತದ್ದು ನಿಮ್ KRS ಅವ್ರ ಕೆಲಸ.
ಬಟ್ ಜನರಿಗೆ ಅದಕ್ಕೆ ಕೆಲಸ ಅಲ್ಲ. ಜನರಿಗೆ ಆಫೀಸ್ಗೆ ಹೋಗ್ಬೇಕು, ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕು, 5:30ಗೆ ಚಾ ಅಂಗಡಿ ಬಂದು ಚಾ ಕುಡಿಬೇಕು, ಇನ್ ಯಾವ್ದೋ ಸಿನಿಮಾನೋ ಅವ್ರಿಗೆ ಇಷ್ಟವಾದ ಮನೋರಂಜನೆ ವಿಚಾರಗಳ ಬಗ್ಗೆ ಮಾತಾಡ್ಕೊಂಡು ಮನೆಗೆ ಹೋಗ್ಬೇಕು, ಮಕ್ಳಿಗೆ ಇನ್ನೇನೋ ತಗೊಂಡ್ ಹೋಗ್ಬೇಕು, ಶಾಲೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಡಾಟಾ ಮುಗಿದ್ರೆ ಡಾಟಾ ರೀಚಾರ್ಜ್ ಮಾಡಿಸ್ಕೊಳ್ಬೇಕು. ಜನರಿಗೆ ಬಹಳಷ್ಟು ಸಮಸ್ಯೆಗಳ ಜನರನ್ನ ದೂರೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ಇವತ್ತು ಏನು ಈ ತರದ ಪ್ರಕರಣಗಳು ನಡೆದಾಗ ಸಮಾಜ ನಿಜವಾಗ್ಲೂ ಆತಂಕಕ್ಕೆ ಒಳಗಾಗುವಂತಹ ಘಟನೆಗಳು ಇವು. ಯಾರು ನಮ್ಮನ್ನ ಕಾಯ್ಬೇಕಾಗಿತ್ತು ಅವರೇನೆ ಒಂದ್ ರೀತಿಯಾಗಿ ನಮ್ಮನ್ನ ಲೂಟಿ ಮಾಡೋದಕ್ಕೆ ಇಲ್ಲದ ಸಂದರ್ಭದಲ್ಲಾದ್ರೂ ಕೂಡ ನಾವು ಒಂದಷ್ಟು ಸಾರು ನೆನ್ನೆ ಎಲ್ಲ ಸಿಕ್ಕಿದ್ರಲ್ಲ ಈಗ ಹೇಳಿದ್ದಾರೆ ಅದೇ ಈಗ ಲೋಕಾಯುಕ್ತದಲ್ಲಿ ಇದರ ಒಂದು ದೊಡ್ಡ ಹಗರಣ ಒಂಥರ ಲೋಕಾಯುಕ್ತದ SP ಸ್ವತಃ ಎಲ್ಲಾ ಇಲಾಖೆಗಳ ಜೊತೆ ಮಾತಾಡ್ಕೊಂಡು ಕಲೆಕ್ಷನ್ ಮಾಡ್ತಾ ಇದ್ದಂತ ಹಗರಣ ಈಗ ಬಯಲಿಗೆ ಬಂದಿದೆ, ಟಿವಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವರೆಲ್ಲ ನಿಮ್ ಸ್ನೇಹಿತರು? ಒಂದೆರಡು ಕೇಸು ನಮಗೆ ಬಯಲಿಗೆ ಬರುತ್ತೆ. ಆದ್ರೆ ಆ ತರ ಕರಪ್ಷನ್ ದಿನನಿತ್ಯ ಎಲ್ಲಾ ಕಡೆ ಆಗ್ತಾ ಇದೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಕರಪ್ಷನ್ ಅನ್ನೋದು ಇವಾಗ ಮನೆ ಮಾತಾಗಿದೆ. ಸೊ 1,000 ರೂಪಾಯಿ 2,000 ರೂಪಾಯಿ ತಗೊಂಡು ವೋಟ್ ಹಾಕೋರಿಂದ ಹಿಡಿದು ಅಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅದ ಏನು ಆರ್ಡರ್ ಹಾಕೊಳ್ಳೋರು, ಸೇತುವೆಗಳು ಕಟ್ಟೋರು, ಅಲ್ಲಿಂದ ಹಿಡಿದು ಕರಪ್ಷನ್ ಎಲ್ಲಾ ಕಡೆ ಇದೆ. ಇದು ಹಂತವಾಗಿ ತೆಗಿಬೇಕೇ ಹೊರತು ಒಂದಿಬ್ಬರನ್ನ 3-4 ಜನನ ನೀವು ಇದು ಮಾಡಿದ್ರೆ ಆಗಲ್ಲ. ಸಿಸ್ಟಮ್ಮೇ ಬದಲಾಗ್ಬೇಕು ಅಂದ್ರೆ ಅದಕ್ಕೆ ಲಾ ಸಪೋರ್ಟ್ ಮಾಡ್ಬೇಕು. ಲಾ ಹೆಂಗಿರ್ಬೇಕು ಅಂದ್ರೆ ನ್ಯಾಯಾಂಗ ಸ್ಟ್ರಾಂಗ್ ಆಗ್ಬೇಕು. ನ್ಯಾಯಾಂಗ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಕ್ವಿಕ್ ಜಸ್ಟಿಸ್, ಕರೆಕ್ಟ್ ಜಸ್ಟಿಸ್, ರೈಟ್ ಜಸ್ಟಿಸ್ ಅದು ಬರೋವರೆಗೂ ನಿಮ್ಗೆ ಆಗಲ್ಲ. ಒಂದ್ರ ಮೇಲೆ ಒಂದು ಡಿಪೆಂಡೆನ್ಸಿ ಇದ್ದೇ ಇರೋದ್ರಿಂದ ಇದು 30 ವರ್ಷ 40 ವರ್ಷದಿಂದ ಕ್ಯಾನ್ಸರ್ ಹರಡ್ಕೊಂಡಿರೋ ದೇಶದಲ್ಲಿ ನೀವು 10 ವರ್ಷ 15 ವರ್ಷ ಕ್ಯೂರ್ ಮಾಡಕ್ಕಾಗಲ್ಲ. ನೀವು ಜ್ವರ ಬರೋದು 3 ದಿವಸಕ್ಕೆ, ವಾಸಿ ಆಗೋದು 10 ದಿವಸ ಆಗುತ್ತೆ. ಹಂಗೆ ಇವಾಗ ಮೋದಿ ನೇತೃತ್ವದಲ್ಲಿ ಒಬ್ಬ ಪ್ರಾಮಾಣಿಕ ಗೊತ್ತು, ಬಿಜೆಪಿಲಿ ಒಬ್ಬ ಪ್ರಾಮಾಣಿಕ ಇದ್ದಾನೆ, ಅದು ಮೋದಿ ಅನ್ನೋದು ಎಲ್ಲರಿಗೂ ಗೊತ್ತು. ಅದು ಎಲ್ಲಾರು ಒಪ್ಕೊಂತಾರೆ. ಆದ್ರೆ ಬಿಜೆಪಿಲಿ ಇರೋರೆಲ್ಲರೂ ಪ್ರಾಮಾಣಿಕ ಅಲ್ಲ ಅಲ್ವಾ? ಹಾಗೆ ಅದು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಸಿಸ್ಟಮ್ ಚೇಂಜ್ ಆಗ್ಬೇಕು, ಸ್ವಲ್ಪ ಲಾಸ್ ಚೇಂಜ್ ಆಗ್ಬೇಕು. ಸ್ವಲ್ಪ ಈ ವಿಚಾರವಾಗಿ ಜನರ ಪ್ರಯತ್ನಗಳು ಏನಿರ್ಬೇಕು, ಹೇಗಿರ್ಬೇಕು, ಏನಿರ್ಬೇಕು? ಜನರ ಪ್ರಯತ್ನ ಏನಿರ್ಬೇಕು ಅಂದ್ರೆ ಪ್ರಾಮಾಣಿಕರು ಅಲ್ಲಿ ಎಲೆಕ್ಷನ್ ನಿಂತಾಗ ದುಡ್ಡು ತಗೊಳ್ಳದೆ ವೋಟ್ ಹಾಕೋದ್ರಿಂದ ಪ್ರಾರಂಭ ಆಗುತ್ತೆ. ದುಡ್ಡು ಯಾರಾದ್ರೂ ಕೊಡ್ತಾನೆ ಅಂದ್ರೆ ಅವನ್ನ ದೂರ ಇಡ್ಬೇಕು, ಮನೆ ಒಳಗೂ ಸೇರಿಸ್ಬೇಕು. ಎಕ್ಸಾಕ್ಟ್ಲಿ ಆ ತರ ಆದಾಗ ಜನರಿಂದಾನೇ ಇದು ಚೇಂಜ್ ಆಗ್ಬೇಕಾಗಿರುತ್ತೆ. ಹಿಂದೆ ಇದ್ರೆ ಪೊಲಿಟಿಕಲ್ ಪೀಪಲ್ ಇಂದ ಇದು ಚೇಂಜ್ ಆಗುತ್ತೆ ನನಗೆ ಅನ್ಸಲ್ಲ. ಯಾಕೆಂದ್ರೆ ಅರವಿಂದ್ ಕೇಜ್ರಿವಾಲ್ ಬಂದಾಗ ನಾವೆಷ್ಟು ಸಂತೋಷ ಪಡ್ತೀವಿ. ನಾವು ಎಲ್ಲ ಬೀದಿಗಳಿಗೆ ಬಂದು ಬಾವುಟ ಹಿಡಿದು, ನಾವು ಯಾವತ್ತೂ ಬೀದಿಗೆ ಬಂದವರಲ್ಲ, ನಾವು ಯಾವತ್ತೂ ಒಂದು ಬಾವುಟ ಹಿಡಿದವರಲ್ಲ. ನಮಗೂ ಕ್ರಾಂತಿ ಆಗುತ್ತೆ ಅಂತ ಹಿಡಿದು ಜನ, ನಮಗೆ ಕ್ರಾಂತಿ ಆಗುತ್ತೆ. ಒಬ್ಬ ಓದಿರೋನು, ಒಬ್ಬ IRS ಚೆನ್ನಾಗ್ ಮಾಡ್ತಾನೆ ಅಂತ ನಾವ್ ಅನ್ಕೊಂಡಿದ್ವಿ. ನೋಡಿದ್ರೆ ಅದು ಯಾವ ಗತಿಗೆ ಬಂತು ನೀವು ನೋಡಿ. ಸೊ ಸಿಸ್ಟಮೇ ಚೇಂಜ್ ಆಗ್ಬೇಕು. ಸಿಸ್ಟಮ್ ಚೇಂಜ್ ಆಗ್ಬೇಕು ಅಂದ್ರೆ ಜನರಿಂದನೂ ಚೇಂಜ್ ಆಗ್ಬೇಕು, ಎಲ್ಲಾ ಕಡೆಯಿಂದನೂ ಚೇಂಜ್ ಆಗ್ಬೇಕು. ಆ ಚೇಂಜ್ ಸ್ಲೋ ಆಗಿ ಬರ್ತಾ ಇದೆ. ಪ್ರಾಮಾಣಿಕತೆ ಆಗ್ತಾ ಇದೆ. ನೀವು ಸಾಲು ಮರದಕ್ಕೆ ತಿಮ್ಮಕ್ಕನ ಕರೆದು ಪದ್ಮಶ್ರೀ ಪದ್ಮವಿಭೂಷಣ ಅವೆಲ್ಲ ಕೊಟ್ಟಾಗ ಪ್ರಾಮಾಣಿಕತೆಗೆ ಬೆಲೆ ಇದೆ ಅನ್ನೋದು ಜನರ ಮನಸ್ಸಲ್ಲಿ ಬರ್ಬೇಕು. ಪ್ರಾಮಾಣಿಕತೆಗೆ ಬೆಲೆ ಇದೆ, ನನಗೂ ಒಂದು ಬೆಲೆ ಸಿಗುತ್ತೆ ಅಂದಾಗ ಇಟ್ಸ್ ಎ ಸ್ಲೋ ಥಿಂಗ್. ನೀವು 10-15 ವರ್ಷದಲ್ಲಿ ಇದನ್ನ ತಿಪ್ಪರ್ಲಾಗ ಹೊಡೆದ್ರು ಆಗಲ್ಲ. ಇದಕ್ಕೊಂದು 30-40 ವರ್ಷನೇ ಆಗುತ್ತೆ. ಅದ್ರ ಜೊತೆಗೆ ಲಾಸು ಚೇಂಜ್ ಆಗ್ತಾ ಇರ್ಬೇಕು, ಸ್ಲೋ ಆಗಿ ಚೇಂಜ್ ಆಗ್ತಾ ಹೋಗ್ಬೇಕು, ಸಿವಿಯಾರಿಟಿ ಬರ್ಬೇಕು. ಇವಾಗ ಲಲ್ಲೂ ಪ್ರಸಾದ್ ಯಾದವ್ ಅಂತವ್ರಿಗೆ ಶಿಕ್ಷೆ ಆಗಿದೆ. ಶಿಕ್ಷೆ ಆದಾಗ ಅವ್ರ ಒಳಗೆ ಹೋಗಿ ಬಂದಾಗ ಇನ್ನೊಂದು ಅಷ್ಟು ಜನಕ್ಕೆ ಭಯ ಬರುತ್ತೆ. ಆ ತರದೊಂದು 10-15 ಕೇಸ್ ಆದ್ರೆ ಇನ್ನೂ ಜಾಸ್ತಿ ಭಯ ಬರುತ್ತೆ. ಅವಾಗ ಹಾಗೇ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಭಯದಿಂದನೇ ಸ್ವಲ್ಪ ಇದು ಕಂಟ್ರೋಲ್ ಆಗುತ್ತೆ ಹೊರತು ನಾವು ಯಾರೋ ಒಬ್ಬರನ್ನ ಹಿಡಿದ್ಬಿಟ್ಟು ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆ. ನಾವು ಒಂದಷ್ಟು ಕೆಲಸ ಮಾಡ್ತಾ ಇದೀವಿ, ಆ ವಿಚಾರವಾಗಿ ನಿಮ್ಗೆ ಗೊತ್ತಿದೆ. ಆದ್ರೆ ಜನರದು ಒಬ್ಬೊಬ್ರದ್ದು ನಂಬಿಕೆ ಇದೆ. ಈಗ ನೀವ್ ಹೇಳಿದ್ರಿ ಮೋದಿ ಅವರು ಪ್ರಾಮಾಣಿಕರು, ಮೋದಿ ಒಬ್ರು ಒಳ್ಳೆಯವರು ಇರ್ಬೋದು ಅಂತ ನೀವ್ ಹೇಳಿದ್ರಿ. ಇನ್ನೊಬ್ರು ಹೇಳ್ತಾರೆ ಸಿದ್ದರಾಮಯ್ಯ ಪ್ರಾಮಾಣಿಕರು, ಸಿದ್ದರಾಮಯ್ಯ ಒಳ್ಳೆಯವರು ಅಂತ ಹೇಳ್ತಾರೆ. ಇನ್ನೊಬ್ರು ನಮ್ DK ಶಿವಕುಮಾರ್ ಅಣ್ಣ ಬಾಸ್, ನಮ್ ಬಾಸೇ ಪ್ರಾಮಾಣಿಕರು, ನಮ್ ಬಾಸ್ ಹೆಂಗೆ ಗೊತ್ತಾ ಎಲ್ಲೆಲ್ಲ ಹೋಗಿ ಡೀಲ್ ಮಾಡ್ಕೊಂಡ್ ಬರ್ತಾರೆ, ನಮ್ ಬಾಸ್ ಫುಲ್ ಹವಾ ಮೇಂಟೈನ್ ಮಾಡ್ತಾರೆ, ನಮ್ ಬಾಸ್ ಪ್ರಾಮಾಣಿಕರು ಅಂತ ಹೇಳ್ತಾರೆ. ಇನ್ನೊಬ್ರು ನಮ್ಮ ಅಣ್ಣ ಕುಮಾರಣ್ಣ ಅವರೇನೆ ನಮ್ ಬಾಸು, ಅವರೇನೆ ಗ್ರೇಟು, ಅವರೇನೆ ಪ್ರಾಮಾಣಿಕರು, ಇನ್ ಯಾರು ಇಲ್ಲ ಅಂತ ಹೇಳ್ತಾರೆ. ಸೊ ಎಲ್ಲಿ ಯಾರು ನಂಬೋದು? ಯಾರು ಪ್ರಾಮಾಣಿಕರು? ಮೋದಿನ, ಸಿದ್ದರಾಮಯ್ಯನ, ಕುಮಾರಣ್ಣನ, DK ಶಿವಕುಮಾರ, ಆಮೇಲೆ
ಎಲ್ರು ಬಂದಾಗ್ಲೂನು ಪ್ರಾಬ್ಲಮ್ ಆಗುತ್ತೆ. ಅಲ್ಲ ಇಲ್ಲಿ ಪ್ರಾಬ್ಲಮ್ ಅಲ್ಲ, ಎಲ್ರು ಬಂದಾಗ್ಲೂ ವ್ಯವಸ್ಥೆ ಇದೆ, ಮುಂದುವರೆದಿದೆ. ಇಂಥದ್ದೇ ಸಮಸ್ಯೆಗಳಾಗ್ತಾ ಇದಾವೆ, ಇಂಥದ್ದೇ ವ್ಯವಸ್ಥೆ ಮುಂದುವರಿತಾ ಇದೆ, ಏನೇನು ಬದಲಾವಣೆಗಳಾಗ್ತಾ ಇಲ್ಲ. ಎಲ್ಲರೂ ಬಂದಾಗ್ಲೂ ಲೂಟಿ ನಡೀತಾ ಇದೆ, ಜನಸಾಮಾನ್ಯರ ತೆರಿಗೆ ಹಣ ಲೂಟಿ ಆಗ್ತಾ ಇದೆ. ಸಾಮಾನ್ಯರಿಗೆ ಒಂದು ಒಳ್ಳೆ ಅವ್ರ ಯೋಗ್ಯತೆಗೆ ಒಂದು ಮಾದರಿ ಶಾಲೆ ಕಟ್ಟಲಿಲ್ಲ, ಒಂದು ಮಾದರಿ ಆಸ್ಪತ್ರೆ ಕಟ್ಟಲಿಲ್ಲ, ಯಾವ ಮಾದರಿ ಕೆಲಸ ಉದ್ಯೋಗ ಕೊಟ್ಟಿಲ್ಲ ಯುವಕರಿಗೆ. ಇವಾಗ ಯಾರು ನಂಬೋದು, ಯಾರು ಗ್ರೇಟ್? ಲೋಕಸಭೆಯಲ್ಲಿ ಎಷ್ಟು ಜನ ಇದಾರೆ? 542 ಸೀಟ್ ಇದೆ. 542 ಸೀಟಲ್ಲಿ 250 ಆದ್ರೂ 300 ಸೀಟ್ ಆದ್ರೂ ಪಕ್ಕ ಪ್ರಾಮಾಣಿಕರು. ಅವರು 10 ವರ್ಷ 15 ವರ್ಷದಿಂದ ಅವ್ರು ಎಷ್ಟು ಇನ್ಕಮ್ ಮಾಡ್ಕೊಂಡ್ ಬಂದಿದ್ದಾರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಂಡ್ ಬಂದಿದ್ದಾರೆ, ಹೆಂಗೆ ಅವ್ರ ಹತ್ರ ದುಡ್ಡು ಬಂದಿದೆ, ಹೆಂಗ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ಟಿಕೆಟ್ ಕೊಟ್ಟು ಒಂದು 250-300 ಜನ ಪ್ರಾಮಾಣಿಕರು ನೀವು ತನ್ನಿ, ಅದ್ ಚೇಂಜ್ ಆಗುತ್ತಾ ಇಲ್ವಾ ನೋಡಿ. ಆ ಪ್ರೋಸೆಸ್ ಚೇಂಜ್ ಆಗ್ಬೇಕಾನೆ. ಸರಿಯಾಗಿ ಹೋಗ್ಬೇಕು. 10 ವರ್ಷದಲ್ಲಿ ಒಬ್ಬ ಝೀರೋ ಇರೋನು 500 ಕೋಟಿ ಇದನ್ನ ಕೊಟ್ಟು ಬಿ ಫಾರಂ ತುಂಬ್ತಾರೆ ಅಂದ್ರೆ ತಗೊಳ್ಳೋರ್ಗೆ ಬುದ್ಧಿ ಬೇಕಲ್ವಾ? 500 ಕೋಟಿ ಎಲ್ಲಿಂದ ಬಂತು, ಯಾಕೆ ಬಂತು ಕೇಳೋದು ಬೇಕಲ್ವಾ? ಅದು ಸಿಸ್ಟಮ್ ಅಲ್ಲಿ ಇರ್ಬೇಕಲ್ವಾ ಕೇಳೋ ಅಂತವ್ರು. ಅದು ಏನಾದ್ರು ಸ್ಟ್ರಿಕ್ಟ್ ಮಾಡಿದಾಗ 542ರಲ್ಲಿ 250-300 ಜನ ನಿಮ್ಗೆ ಪ್ರಾಮಾಣಿಕರು ಬಂದ್ರೆ ಸಿಸ್ಟಮ್ ಚೇಂಜ್ ಆಗುತ್ತೋ ಆಗಲ್ಲ. 60 ಜನ ದೊಡ್ಡ ಮಕ್ಕಳ ಮಧ್ಯ ನೀವು ಒಂದಿಬ್ಬರು ಬುದ್ಧಿವಂತರು ಸೇರ್ಸಿದ್ರೆ ಚೇಂಜ್ ಆಗಲ್ಲ. ಅದೇ 30 ಜನ ದೊಡ್ಡ ಮಕ್ಕಳ ಮಧ್ಯೆ 30 ಜನ ಬುದ್ಧಿವಂತರನ್ನ ಸೇರಿಸಿ ಅವರು ಮುಂದಕ್ಕೆ ಬರ್ತಾ ಇದಕ್ಕೆ ಅಲ್ಲ, ಅದು ಅಬ್ಸಲ್ಯೂಟ್ ಚೇಂಜ್ ಆಗುವಂತ ವಾತಾವರಣ ನಾವು ಹೇಳ್ತಾ ಇರೋದು. ಆದ್ರೆ ನಾವು ಬಯಸ್ತಾ ಇರೋದು ಕನಿಷ್ಠ 500 ಜನದ ಪೈಕಿ 10 ಜನ ಆದ್ರೂ ಯೋಗ್ಯರಿದಾರ ಅಂತ ಹುಡುಕ್ತಾ ಇದೀವಿ. ಅದೇ ಇಲ್ಲ, ಏನ್ ಮಾಡೋದು? ಹೇಳ್ತಾ ಇರೋದು ಅದಕ್ಕೆ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾ ಇರೋದು. ಒಂದು 10-20 ಜನ ಆದ್ರೂ ನಮ್ ವಿಧಾನಸಭೆಗೆ ಬರೋಂಗ್ ಮಾಡ್ರಿ ಪ್ರಾಮಾಣಿಕರ. 20 ಜನ 30 ಜನ ಟಾರ್ಗೆಟ್ ಹಿಡ್ಕೊಂಡು ಅಂತವ್ರನ್ನ ಹಿಡಿದು ನೀವೇ ನಿಲ್ಬೇಕು, ಇದು ನೀವೇ ಸಾಧ್ಯ ಅಂತ ಹೇಳಿ ಹೋರಾಡಿ ಒಂದ್ 30-40 ಸೀಟ್ ಬಂದ್ರೆ ಆ 30-40 ಜನ ಎಷ್ಟು ಚೇಂಜ್ ತರ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಯಾರು ಬೆಕ್ಕಗೆ ಗಂಟೆ ಕಟ್ಟಾರೆ ಯಾರು ಅನ್ನೋ ಸ್ಥಿತಿಲಿ ಇದ್ದೀವಿ ನಾವಿವಾಗ. ಈಗ ಆಮೇಲೆ ಆಕ್ಚುಲಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ ನಾವು ಅಂತಂದ್ರೆ, ಇಲ್ಲೆಲ್ಲ ಬಂದು ಟಿ ಅಂಗಡಿ ಬರೀ ನೆಗೆಟಿವ್ ಮಾತಾಡೋದೆ. ಕುಮಾರಸ್ವಾಮಿ ಬಗ್ಗೆ, ಯಡಿಯೂರಪ್ಪನ ಬಗ್ಗೆ, ಡಿ.ಕೆ. ಶಿವಕುಮಾರ್ ಬಗ್ಗೆ, ಮೋದಿ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬೆಳಂಗ್ ಹೊಡ್ಕೊಂಡು ಹೋಗೋದು, ಹೊಚ್ಚಾಕೊಂಡು ಮಲ್ಕೊಳ್ಳೋದು. ಸೊ ಇವೇ ಮಾಡ್ತಾ ಇದ್ದಾರೆ. ಆದ್ರೆ ಗಂಭೀರವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾತಾಡ್ತಾ ಇಲ್ಲ. ನೀವ್ ಯಾವ್ದಾದ್ರು ಗಂಭೀರ ವಿಚಾರ ಮಾತಾಡಿದ್ರೆ ಇತ್ತಕಿತ್ತವನು ಹಿಂಗ್ ನೋಡ್ತಾ ಇರ್ತಾರೆ. ಇಷ್ಟ ಇಲ್ಲ ಜನರಿಗೆ, ಅದು ಬೇಕಿಲ್ಲ ಅವ್ರಿಗೆ. ಅವ್ರ ತಾಪತ್ರೆ ಅಥವಾ ಅವ್ರಿಗೆ ಮನೋರಂಜನೆ ಕೊಡುವಂತ ವಿಚಾರನೇ ಮುಖ್ಯ ಅನಿಸ್ತಾ ಇದೆ. ಭಯನೂ ಇದೆ. ಹಾಗಾಗಿ ನಾವು ಟಿ ಅಂಗಡಿಗಳ ಮುಂದೆ, ಎಸ್ಪೆಷಲಿ ಟಿ ಅಂಗಡಿ ಮುಂದೆ ಜನರು ಓಪನ್ ಆಗಿ ಇಲ್ಲಾಗ್ತಿರುವಂತ ಸಮಸ್ಯೆಗಳನ್ನ, ಇಲ್ಲಾಗ್ತಿರುವಂತ ದೌರ್ಜನ್ಯಗಳನ್ನ, ಸರ್ಕಾರವೇ ನಡೆಸ್ತಾ ಇರುವಂತ ಶೋಷಣೆಗಳ ಬಗ್ಗೆ ಜನರು ಮುಕ್ತವಾಗಿ ಮಾತಾಡಂಗಾಗಿ, ಓಪನ್ ಆಗಿ ಮಾತಾಡಂಗಾಗಿ ಅಂತ ಹೇಳಿ ಪ್ರಯತ್ನ. ಫಿಲಮ್ಗಳು ಹೆಂಗ್ ಬರುತ್ತೆ ನೋಡಿದೀರಾ? ಫಿಲಮ್ಗಳಲ್ಲಿ ಒಬ್ಬ ಹೀರೋ ಇರ್ತಾನೆ. ಆ ಹೀರೋ ಪೊಲಿಟಿಕಲ್ ಇವನ್ ಬಗ್ಗೆ ಎಲ್ಲ ಹೋರಾಡಿ ಮಾಡಿ ಅದ್ ಸತ್ಯ ಗೆಲ್ಲೋ ಅಂತ ತೋರಿಸ್ತಾರೆ. ಜನ ಏನಕ್ಕೆ ಹೋಗಿ ಅದು ಕಿಕ್ಕಿಡಿದು ನೋಡ್ತಾರೆ ಹೇಳಿ? ಜನರಿಗೆ ಇಷ್ಟ ಆಗುತ್ತೆ, ಒಳ್ಳೇದು. ಅಂದ್ರೆ ಸಿನಿಮಾದಲ್ಲಿ ಇಷ್ಟ ಆಗ್ತಾ ಇದೆ, ರಿಯಲ್ ಲೈಫ್ ಅಲ್ಲಿ ಇಲ್ಲ. ರಿಯಲ್ ಲೈಫ್ ಅಲ್ಲಿ ಆಗಲ್ಲ ಅಂತ ಗೊತ್ತವ್ರಿಗೆ. ಅಲ್ಲಾದ್ರೂ ಸಮಾಧಾನ ಪಡಿಸ್ಬಿಡೋಣ ಇವ್ರನ್ನ ಅಂತ ಫಿಲಮ್ಗಳೇ ತೆಗಿತಾರೆ. ಇದು ಮೈಂಡ್ ಸೈಕಾಲಜಿ. ಸರ್, ಈಗ ನೀವು ಇಷ್ಟಪಡ್ತಾರೆ. ಆದ್ರೆ ಹೊರಗಡೆ ಬಂದು ಯಾರಿಗಾದ್ರೂ ಅಷ್ಟೇ ಮಾಡೋದಿಕ್ಕೆ ಭಯ ಇರುತ್ತೆ. ಅವ್ರಿಗೂ ಸಂಸಾರ ಇರುತ್ತೆ, ಎಲ್ಲ ಇರುತ್ತೆ. ಈಗ ತೋಳ ಬಲ ಇರೋರು ಇರ್ತಾರೆ, ದುಡ್ಡಿನ ಬಲ ಇರೋರು ಇರ್ತಾರೆ. ಅವರಿಂದ ಇವ್ರಿಗೂ ತೊಂದರೆ ಆಗುತ್ತಲ್ವಾ? ಯಾರು ಮಾತಾಡಕ್ ಬರೋದು. ಕೊನೆ ಪ್ರಶ್ನೆ. ಈಗ ಪ್ರಾಮಾಣಿಕವಾಗಿ ತ್ವರಿತ ಮತ್ತು ತಾರ್ಕಿಕ ವಿಚಾರಣೆ ಅಂತ್ಯ ಇದಾದ್ರೆ ಎಲ್ಲವೋ ಸುಗಾಂತಿ ಆಗುತ್ತೆ, ಅಟ್ಲೀಸ್ಟ್ ನ್ಯಾಯಾಂಗದಲ್ಲಿ ಅಂತ ಅಂದ್ಬಿಟ್ಟು ಒಂದಿಷ್ಟು ಬದಲಾವಣೆ ಬರುತ್ತೆ ಅಂತ ಹೇಳಿದ್ರಿ. ಈಗ ಕೊನೆ ಪ್ರಶ್ನೆ. ಅಲ್ಲ ಸರ್, ನೀವು ನೋಡಿ, ಸಿವಿಲ್ ಕೋರ್ಟ್ ಇಂದ ಹೈಕೋರ್ಟ್ ಹೋಗಕ್ಕೆ, ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಆ ಟೈಮ್ ಹಿಡಿಬೇಕಾದ್ರೆ ಎಷ್ಟೊಂದ್ ಜನ ವಿಟ್ನೆಸ್ ಗಳು ಸತ್ತೇ ಹೋಗ್ಬಿಟ್ಟಿರ್ತಾರೆ. ಇಷ್ಟಿದೆ ಕೇಳಿ. ಇಲ್ಲಿ ನಿನ್ನೆ ಸಿಗಾಕೊಂಡ ಅಂತ ನಿಂಗಪ್ಪ ಮತ್ತೆ ಅವನು SP ಲೋಕಲ್ ಮಾಡಿ ಸಿಗಾಕೊಂಡ್ರಲ್ಲ, ಇಬ್ರು 2 ದಿವಸದಲ್ಲಿ ಹೈಕೋರ್ಟ್ ಹೋಗ್ಬಿಟ್ಟು ಸ್ಟೇ ತಂದ್ಬಿಟ್ಟಿದ್ದಾರೆ. ಈಗ ನೀವ್ ಹೇಳ್ತಾ ಇದ್ರಿ ಸಾಮಾನ್ಯ ಜನ ಹೈಕೋರ್ಟ್ ಹೋಗೋದಕ್ಕೆ, ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ 6 ತಿಂಗಳು 3 ತಿಂಗಳು ಅದೆಂಗೋ ಹೈಕೋರ್ಟ್ ಅಲ್ಲಿ ಅರ್ಜಿನ ಸ್ಕ್ರೂಟಿನಿ ಮಾಡ್ತಾರಂತೆ. ಸ್ಕ್ರೂಟಿನಿ ಮಾಡೋದಕ್ಕೆ 1 ವಾರ ಬೇಕಂತೆ. ಸ್ಕ್ರೂಟಿನಿ ಮಾಡಿ ಆಮೇಲೆ ಅರ್ಜಿ ಫೈಲ್ ಮಾಡ್ಕೊತಾರೆ, ರಿಸೀವ್ ಮಾಡ್ಕೊತಾರಂತೆ. ಇವ್ರದೆಲ್ಲ ಯಾರು ಸ್ಕ್ರೂಟಿನಿ, ಎಷ್ಟೊತ್ತ ಸ್ಕ್ರೂಟಿನಿ ಮಾಡ್ತಾ ಇದಾರೆ? ಜಡ್ಜ್ಗಳು ಹಂಗೆ ಅವ್ರ ಕೇಸ್ ತಗೊಂಡು ಕೊಡ್ತಾರೆ, ಅಟಕ್ ಅಂತ ಎದ್ಬಿಟ್ಟು ಹಂಗೆ ಮಕ್ಕ ತೊಳಿತ ನೋಡ್ಕೊಂಡು ಸ್ಕ್ರೂಟಿನಿ ಮಾಡ್ತಾರೆ. ನೋಡಿ ಏನು ಇದು? ನಮ್ಮ ಕಾನ್ಸ್ಟಿಟ್ಯೂಷನ್ ಫಸ್ಟ್ ಪೇಜ್ ಏನು? 100 ಜನಕ್ಕೆ ಶಿಕ್ಷೆ ಆದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇದು ಗಾಂಧಿ ತತ್ವ. ಈ ತತ್ವದ ಆಧಾರಿತವಾಗಿ ನಮ್ದು ಕಾನ್ಸ್ಟಿಟ್ಯೂಷನ್ ಬರ್ದಿರೋದು. 100 ಜನ ಶಿಕ್ಷೆ ಆದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಕ್ಲಾಸು, ಸಬ್ ಕ್ಲಾಸು, ಅದಕ್ಕೆ ಇದು ಎಲ್ಲ ಎಷ್ಟು ಲೀನಿಯನ್ಸ್ ಆಗಿ ಬರ್ದಿದೀವಿ ನಾವು ಕಾನೂನನ್ನಾದ್ರೆ. ಅವ್ನು ಎಲ್ಲಿ ಬೇಕಾದ್ರೂ ಹೋಗಿ ಫೈಟ್ ಮಾಡ್ಲಿ ಅನ್ನೋ ಇದಕ್ಕೆ ನೀವು ಹೇಳೋದಲ್ಲ. ಈಗ ಒಂದ್ ದಿವಸಕ್ಕೆ ಅವ್ನು ಹೆಂಗ್ ಹೋಗ್ತಾರೆ ಅಂದ್ರೆ ಪ್ರಾವಿಷನ್ ಇರುತ್ತೆ.
ಇಲ್ಲದೆ ಯಾರು ಮಾಡಕ್ಕಾಗಲ್ಲ. ಆ ಪ್ರಾವಿಷನ್ ಇದೆ. ಅದು ಒಳ್ಳೇದಕ್ ಮಾಡಿರೋದು, ಅದು ಒಳ್ಳೇದಕ್ ಮಾಡಿರೋದು, ಅದು ಒಳ್ಳೇದಕ್ ಮಾಡಿರೋದು. ಒಬ್ಬ ನಿರಪರಾಧಿನೂ ಶಿಕ್ಷೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟು ನಮ್ಮ ಕಾನ್ಸ್ಟಿಟ್ಯೂಷನ್ ಅಷ್ಟು ವಿವರವಾಗಿ, ಶುದ್ಧವಾಗಿ, ಕ್ಲೀನ್ ಆಗಿ ಎಲ್ಲಾರ್ಗೂ ಆಪ್ಷನ್ ಕೊಟ್ಟು, ಎಲ್ಲಾರ್ಗೂ ಅವಕಾಶಗಳು ಕೊಟ್ಟು, ಯಾರಿಗೂ ಇಲ್ಲ ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. ಉಪಯೋಗ ಇದೆಯಲ್ಲ, ಇವ್ರು ಯಾರಿದ್ದಾರೆ, ಇವರು ಕಳ್ಳರು ಉಪಯೋಗಿಸೋರು, ಅದನ್ನ ಜಾರಿಗೆ ತರೋಂತವ್ರು ಕಳ್ಳರು ಕದಿಮಿದ್ದಾರೆ ಅನ್ನೋದು ನಾವ್ ಹೇಳ್ತಾ ಇದಾರೆ. ಈಗ ಕೊನೆಯದಾಗಿ ಸರ್, ನಾವು KRS ಪಕ್ಷದ ಬಗ್ಗೆ ನಿಮ್ಗೆ ಗೊತ್ತಾ? ಸ್ವಲ್ಪ ಮಟ್ಟಿಗೆ ಗೊತ್ತು. ನಾವೊಂದಿಷ್ಟು ಬೇರೆ ತರದಲ್ಲೇ ಹೋರಾಟ ಮಾಡಿ ಪರಿಣಾಮಕಾರಿಯಾಗಿ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದೀವಿ. ಅದು ನೀವು ನಿಮ್ಮ ಮನಸ್ಸಿಗೆ ಏನು ನಮ್ಮ ಪಕ್ಷದ ಬಗ್ಗೆ? ಇಲ್ಲ, ವಿಶ್ ಯು ಆಲ್ ದ ಬೆಸ್ಟ್. ಯಾರ್ದಾದ್ರೂ ಒಬ್ರದ್ದು ಅವರ ನೈತಿಕವಾದ ಎಷ್ಟು ಅವರು ಸದೃಢವಾಗಿರೋ ಅಂತ ಗೊತ್ತಾಗೋದು ಅವ್ರ ಕೈಗೆ ಅಧಿಕಾರ ಬಂದ್ಮೇಲೆ. ಸೊ ಅವ್ರ ಕೈಲಿ ಅಧಿಕಾರ ಬರೋವರೆಗೂ ನಾವು ಏನು ಹೇಳಕ್ಕಾಗಲ್ಲ. ಕೈಲಿ ಅಧಿಕಾರ ಬರೋವರೆಗೂ ಎಲ್ಲರೂ ಒಳ್ಳೆಯವ್ರ ತರನೇ ಕಾಣ್ತಾರೆ. ಕೈಲಿ ಅಧಿಕಾರ ಬಂದ್ಮೇಲೆ ಮಾಡ್ಬೇಕಲ್ಲ ಒಳ್ಳೆಯವ್ರನ್ನ. ಹೌದು, ಅದೇ ಶುರು ಮಾಡಿದೀರಾ, ಕರೆಕ್ಟ್. ನಾ ಹೇಳ್ತಾ ಇರೋದು ಆಮ್ ಆದ್ಮಿ ಪಾರ್ಟಿ ತರದ್ದು ಒಂದು 10 ಆಗ್ಬೇಕು. ಅದ್ರಲ್ಲಿ ಯಾವ್ದೋ ಒಂದ್ ಕ್ಲಿಕ್ ಆಗುತ್ತೆ, ಆಗ್ಬೇಕು. ಇವಾಗ ನೋಡಿ, ಪ್ರಯತ್ನ ಮಾಡೋದು 100 ಪಕ್ಷಗಳು ಬರ್ಬೇಕು. ಜನ ಎಲ್ರಿಗೂ ಬೆಂಬಲಿಸ್ಬೇಕು. ಹೌದು. ಆದ್ರೆ ಈ ಕಾಂಗ್ರೆಸ್, JDS, ಬಿಜೆಪಿನ ಬಿಡ್ಬೇಕು. ಬಿಟ್ಟು ಜನ ಇಂಥ ಪಕ್ಷಗಳು ಸ್ವಿಚ್ ಆಗ್ಬೇಕು. ಇಲ್ಲ ಸರ್, ಒಂದು ಸಿಸ್ಟಮ್ ಚೇಂಜ್ ಆದ್ರೆ ಅದರಷ್ಟು ಅದೇ ಎಲ್ಲ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಇದೇ JDS ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ದೂರ ಇಟ್ಟಿತ್ತೋ ಇಲ್ವೋ? ಅದಷ್ಟು ಬೇಗ ಹೆಂಗ್ ಚೇಂಜ್ ಆಗ್ಬಿಡ್ತು? ಏನಿಲ್ಲ, ಮೈನಾರಿಟೀಸ್ ದೇ ಸ್ಟಾಪ್ ವೋಟಿಂಗ್ ಫಾರ್ JDS. ಅದಾಗಿದ ತಕ್ಷಣ ಇವರು ಕೋಮುವಾದಿ ಅಲ್ಲ, ಬಿಜೆಪಿ ಚೇಂಜ್ ಆಗ್ಬಿಟ್ಟು ಹಂಗೆ ಅದು ಎಲ್ಲಾ ಚೇಂಜಸ್ ಬರುತ್ತೆ. ಇಟ್ ಈಸ್ ಓನ್ಲಿ ಪೀಪಲ್ ಓನ್ಲಿ ಕ್ಯಾನ್ ಚೇಂಜ್ ದ ಲೀಡರ್ಸ್. ಲೀಡರ್ಸ್ ಯಾರು ಸರ್? ನಮ್ಮಲ್ಲೇ ಒಬ್ರು ಅವರು. ಅವ್ರು ಯಾರು ಆಕಾಶದಿಂದ ಉದುರಿರೋಲ್ವಲ್ಲ, ನಮ್ಮಲ್ಲೇ ಒಬ್ರು. ಜನ ನೋಡೋದು ಮಾತ್ರ ಲೀಡರ್ಗಳು ಅಂದ್ರೆ ನಮ್ಮ ಹೆಸರು ಸರ್ ವಿನಯ್ ಸರ್. ತುಂಬಾ ಚೆನ್ನಾಗಿ ಮಾತಾಡಿದ್ರು, ಒಂದಿಷ್ಟು ಹೇಳಿದ್ರು. ಆದ್ರೆ ಅವರಲ್ಲೂ ಒಂದಿಷ್ಟು ಯಾರು ನಿಜವಾದ ಸತ್ಯವಂತರು ಅನ್ನೋದ್ರ ಬಗ್ಗೆ ಗೊಂದಲಗಳಿದೆ ಅನ್ನೋ ನನ್ನ ವೈಯಕ್ತಿಕ ಭಾವನೆ. ಅವ್ರು ಯಾರೋ ಒಬ್ರು ಹೆಸರು ಹೇಳಿದ್ರು, ಬಟ್ ಅದಿರ್ಲಿ. ಆದ್ರೆ ಅದು ಅವರ ಅಭಿಪ್ರಾಯ ಅಂತ ಹೇಳಿ ಅವ್ರ ಅಭಿಪ್ರಾಯನ ಗೌರವಿಸ್ತಾ ನಾವು ಇಲ್ಲಿಗೆ ಇದನ್ನ ಮುಗಿಸೋದು ಅಥವಾ ಒಂದು ಕನ್ಕ್ಲೂಡ್ ಮಾಡ್ತಾರೆ ನಮ್ಮ ಉಪಾಧ್ಯಕ್ಷರು. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಮತ್ತೆ ಹಲವಾರು ಜನರು, ಸಾರ್ವಜನಿಕರು ಕೂಡ ಅವ್ರ ಅನಿಸಿಕೆನ ಹಂಚ್ಕೊಂಡ್ರು. ಇದು ನಾವು ಮೊದಲನೇ ದಿವಸ ಒಂದು ಕಾರ್ಯಕ್ರಮ ಈ ತರದೊಂದನ್ನ ಪ್ರಾರಂಭಿಸೋಣ. ಹೊಸ ತರದ್ದು ಜನರಲ್ಲಿ ಯಾವ ರೀತಿ ಆಲೋಚನೆಗಳಿದಾವೆ ಮತ್ತು ಒಂದು ಸಮಾಜದಲ್ಲಿ ಇವತ್ತು ಇರತಕ್ಕಂತ ಒಂದು ವರ್ತಮಾನದ ಗಂಭೀರವಾದ ವಿಚಾರವನ್ನ ಚರ್ಚೆಗೆ ಇಟ್ಕೊಂಡು ಮಾತಾಡೋಣ, ನಾವು ಜನರನ್ನು ಮಾತಾಡ್ಸೋಣ ಅಂತ ಹೇಳಿ ಇವತ್ತಿನ ಲೋಕಾಯುಕ್ತ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡಿದ್ವಿ. ಬಹುತೇಕರಿಗೆ ಕೆಲವರು ಗೊತ್ತಿದೆ ಲೋಕಾಯುಕ್ತದಲ್ಲಿ ಏನಾಗ್ತಾ ಇದೆ, ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಎಂತಹ ಒಂದು ಗಂಭೀರವಾದ ಸಮಸ್ಯೆನ ತಂದೊಡ್ಡುತ್ತೆ ಅನ್ನುವಂತಹ ಒಂದು ಆತಂಕನೂ ಕೂಡ ಹಲವಾರು ಜನರಲ್ಲಿ ಇದ್ದದನ್ನ ನಾವು ಈ ಒಂದು ಚರ್ಚೆನಲ್ಲಿ ನೋಡಿದ್ವಿ. ಆದ್ರೆ ಉಳಿದಂತ ಬಹುತೇಕರಿಗೆ ಇದೇನು ಅಂತಾನೋ ಅಥವಾ ಈ ವಿಚಾರದ ಬಗ್ಗೆ ಅವ್ರಿಗೆ ತಿಳಿದ ಗೊತ್ತಾಗುವುದಿಲ್ಲ ಎಷ್ಟೋ ಜನರಿಗೆ. ಸೊ ಹಾಗಾಗಿ ಇದು ನಮ್ಗೆ ಗೊತ್ತಾಗಿದೆ ಏನಂತಂದ್ರೆ, ಯಾವ್ದಾದ್ರು ನಾವ್ ಇವತ್ತೇನು ಜ್ವಲಂತ ಸಮಸ್ಯೆಗಳು ಅಂತ ಭಾವಿಸ್ಕೊಂಡಿದ್ವಿ, ಅದು ಜನಸಾಮಾನ್ಯ ದೃಷ್ಟಿನಲ್ಲಿ ಇನ್ನ ಅದೊಂದು ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಾಣ್ತಾನೆ ಇಲ್ಲ. ಹಾಗಾಗಿ ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಇದಾಗಿತ್ತು. ಇನ್ನು ಲೋಕಾಯುಕ್ತ ವಿಚಾರಕ್ಕೆ ಬರೋದಾದ್ರೆ, ಈಗ ನೋಡಿದ್ವಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಕಳ್ಳರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಕೇವಲ ಸರ್ಕಾರಗಳಷ್ಟೇ ಮಾಡ್ತಾ ಇಲ್ಲ, ಕೋರ್ಟ್ಗಳು ಮಾಡ್ತಾ ಇದ್ದಾವೆ. ಪಾಪ ಅವ್ರು ಹೇಳಿದ್ರು, ಕೋರ್ಟ್ ಅಲ್ಲಿ ಅದಕ್ಕೊಂದು ಪ್ರಾವಿಷನ್ ಇರುತ್ತೆ, ಪ್ರಾವಿಷನ್ ಅವ್ರು ಬಳಸ್ಕೊಂಡಿದ್ದಾರೆ ಅಂತ. ಹೌದು, ಪ್ರಾವಿಷನ್ ನ ಬಳಸ್ಕೊಂಡಿರ್ಬೋದು, ಆದ್ರೆ ಕಳ್ಳರನ್ನ ಬಚಾವ್ ಮಾಡುವಂತ ಪ್ರಾವಿಷನ್ಗಳಿದ್ರೆ ಹೇಗೆ ಈ ತರದ್ದು ಜನರು ಬಚಾವ್ ಆಗಿ ಇನ್ನೆಂತ ಅನಾಹುತಗಳನ್ನ ಈ ಸಮಾಜದಲ್ಲಿ ಸೃಷ್ಟಿಸಬಹುದು ಅಂತಕ್ಕಂಥ ಆತಂಕ ನಮಗಿದೆ. ಈಗಾಗ್ಲೇ ಏನು ಆ ಭ್ರಷ್ಟರನ್ನೇ ಈಗ ಕೋರ್ಟ್ ಭ್ರಷ್ಟರ ಮೇಲಿನ ತನಿಖೆಗೆ ಇವತ್ತು ತಡೆಯಾಜ್ಞೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ಏನು ಬೇಸರ ಆಗಿದೆ. ಈ ವಿಚಾರವಾಗಿ ಕೂಡ ಏನು ನಮ್ಮ ಕಾನೂನು ರಚನೆ ಮಾಡುವಂತಹ ಜನಪ್ರತಿನಿಧಿಗಳಿಗೆ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ. ಈ ತರದ್ದು ಕಳ್ಳರು ಬಚಾವ್ ಆಗುವಂತಹ ಕಾನೂನುಗಳನ್ನಾದ್ರೂ ನೀವು ಮುಂದಿನ ದಿನಗಳಲ್ಲಿ ತಿದ್ದುಪಡಿ ಮಾಡ್ಬೇಕು ಅಂತ ಕೇಳಬೇಕಾಗಿದೆ. ಆದ್ರೆ ಯಾರನ್ನು ಕೇಳೋದು? ನಾವು ಸಿದ್ದರಾಮಯ್ಯನವ್ರಿಗೆ ದಯವಿಟ್ಟು ಕಳ್ಳರು ಬಚಾವ್ ಆಗುವಂತ ಕಾನೂನನ್ನ ನೀವು ತಿದ್ದುಪಡಿ ಮಾಡಿದ್ರೆ ಮಾಡ್ತಾರಾ? ಇಲ್ಲ, ಅವ್ರಿಗೆ ಸ್ವತಃ ಅವರೇ ಅಂದ್ರೆ ಅವರ ಇದನ್ನ ಅವರೇ ಚಾಕೊಂಡು ಅವ್ರಿಗೆ ಹೊಟ್ಟೆ ಚುಚ್ಕೊಳ್ಳೋ ತರ ಆಗುತ್ತೆ ಅವರು. ಹಂಗಾಗಿ ಅವರು ಚುಚ್ಕೊಳ್ಳೋದ ಅದು ಮಹಾಪರಾಧ ಆಗುತ್ತೆ. ಅದು ನಾವು ಕೇಳೋದೇ ದೊಡ್ಡ ಅಪರಾಧ ಆಗುತ್ತೆ ಅವ್ರ ಹತ್ರ. ಕೇಳೋದೇ ಅಪರಾಧ. ಹೋಗ್ರಿ, ಏನ್ ಮಾತಾಡ್ತೀಯಪ್ಪ ನೀನು? ಏನಪ್ಪಾ ಗೊತ್ತು ನಿಂಗೆ ಲಾಭಕ್ಕೆ? ನಾ ಲಾಯರ್ ಕಡೆ ಆವತ್ತೇ ಲಾಯರ್ ಮಾಡ್ತಾನ, ಲಾ ಮಾಡ್ತಾನು. ಏನೇ ಗೊತ್ತು ನಿಂಗೆ ಲಾಭಕ್ಕೆ ಅನ್ಬಿಟ್ಟು ಸಂವಿಧಾನ ಏನ್ ಹೇಳ್ತಾ ಗೊತ್ತಾ ನಿಂಗೆ? ಹೇಳಿ ಅದ್ದಿಸಿ ಕಳಿಸ್ಬೋದು ಅವ್ರಿಗೆ. ನಮ್ಗೆ ನಾವೇನಾದ್ರು ಮುಂದೆ ಸಿದ್ದರಾಮಯ್ಯ ನಮಸ್ಕಾರ,
ದಯಮಾಡಿ ಈ ತರದೊಂದು ಒಳ್ಳೆ ಕಾನೂನುಗಳನ್ನ ಜಾರಿಗೊಳಿಸಿ ಒಳ್ಳೆ ಅಧಿಕಾರಿಗಳನ್ನ ತಂದು ನಮ್ ರಾಜ್ಯದಲ್ಲಿ ಹಾಕಿ ಅಂದ್ರೆ ಏನಯ್ಯ ಇನ್ನು ಬಚ್ಚ ಹೋಗಯ್ಯ ನೀನು, ನಾನು ಹುಡ್ದಾಗ ನೀನು ನಾನು ಅಧಿಕಾರಕ್ಕೆ ಬಂದಾಗ ನೀನು ಹುಡುಗ ಇರಲಿಲ್ಲ, ಹೋಗಯ್ಯ ಅವಾಗಲೇ MLA ಆಗಿದೆ ಅಂತ ಅಂದ್ಬಿಟ್ಟು ನಮ್ಮನ್ನ ಆಡ್ಸಿ ಏನಾದ್ರು ನಮ್ಮನ್ನ ಲೇವಡಿ ಮಾಡಿ ಕಳಿಸ್ಬೋದು ಸಿದ್ದರಾಮಯ್ಯನವರು ಅನ್ನೋದು ನಮ್ಮ ಅಭಿಪ್ರಾಯ. ಜನಪ್ರತಿನಿಧಿಗಳಿಂದ ನಾವು ಆ ತರದ್ದು ಒಂದು ಕಟ್ಟುನಿಟ್ಟಾದಂತಹ ಕ್ರಮದ ಕಾನೂನುಗಳನ್ನ ರೂಪಿಸ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ಆದ್ರೆ ಜನರು ಎಚ್ಚೆತ್ಕೋಬೇಕು. ಅಲ್ಟಿಮೇಟ್ ಆಗಿ ಜನರು ನಾವೇನೇ ಆಯ್ಕೆ ಮಾಡೋದು, ನಾವೇನೇ ಅಂತ ಅಯೋಗ್ಯರನ್ನ ಆಯ್ಕೆ ಮಾಡ್ಕೊಂಡು ಅಯೋಗ್ಯರ ಹತ್ರ ಹೋಗಿ ಯೋಗ್ಯವಾದ ಕೆಲಸವನ್ನ ಮಾಡಿ ಅಂತ ಅಂದ್ರೆ ಅಯೋಗ್ಯರು ಯೋಗ್ಯವಾದ ಕೆಲಸವನ್ನ ಮಾಡೋದಿಲ್ಲ. ಲೋಕಾಯುಕ್ತ ಪ್ರಕರಣವನ್ನ ನಾನು ರಾಜ್ಯ ಜನರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಯಾರೆಲ್ಲರೂ ಮೋದಿಯ ಅಭಿಮಾನಿಗಳಿದ್ದೀರಿ, ಮೋದಿನ ಆರಾಧಿಸ್ತೀರಿ, ಮೋದಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಅಂತ ನೀವು ಭಾವಿಸ್ಕೊಂಡಿದ್ದೀರಿ, ದಯವಿಟ್ಟು ನಿಮ್ಮ ಮೋದಿ ಅವರಿಗೆ ಕೇಳ್ಕೊಳ್ಳಿ. ಕರ್ನಾಟಕದಲ್ಲಿ ಒಂದು ದೊಡ್ಡ ಹಗರಣ ಮುನ್ನೆಲೆಗೆ ಬಂದಿದೆ, ಬೆಳಕಿಗೆ ಬಂದಿದೆ. ಕರ್ನಾಟಕದ ಪಾಲಿನ ಅತಿ ದೊಡ್ಡ ಹಗರಣವನ್ನ ಕರ್ನಾಟಕದಲ್ಲಿರುವಂತಹ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಮತ್ತೆ ಅವರ ಮಂತ್ರಿಮಂಡಲ ಮುಚ್ಚು ಹಾಕುವಂತಹ ಎಲ್ಲ ಪ್ರಯತ್ನಗಳನ್ನ ನ್ಯಾಯಾಂಗ ವ್ಯವಸ್ಥೆಯನ್ನು ಬಳಸಿಕೊಂಡು ಕೂಡ ಇವತ್ತು ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನರೇಂದ್ರ ಮೋದಿ ಅವರೇ, ದಯಮಾಡಿ ನೀವು ನಿಮ್ಮ CBI ಸಂಸ್ಥೆಯನ್ನ ಯಾರನ್ನ ಕಾಂಗ್ರೆಸ್ ಅವ್ರನ್ನ ಅಣಿಯೋದಕ್ಕೆ ಬಳಸ್ತಾ ಇರುವಂತಹ CBI ತನಿಖೆಯನ್ನ ಕನಿಷ್ಠ ಇಂತಹ ಸಮಾಜಕ್ಕೆ ಒಳ್ಳೇದಾಗುವಂತಹ ಒಂದು ತನಿಖೆಗೆ ದಯವಿಟ್ಟು ಬಳಸಿ. ಈ ಒಂದು ಹಗರಣ ಏನಿದೆ, ಈ ಹಗರಣವನ್ನ CBIಗೆ ಒಪ್ಪಿಸಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಬಿಜೆಪಿಯ ಪಕ್ಷದವರೇ ದಯವಿಟ್ಟು ಪ್ರಧಾನಮಂತ್ರಿ ಅವರಿಗೆ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ಸಿದ್ದರಾಮಯ್ಯ ಒಳ್ಳೆಯವರು, ಪರವಾಗಿಲ್ಲ, ನಮ್ಮವರು, ಸಮಾಜವಾದಿ, ಒಳ್ಳೆ ಚಿಂತಕರು, ಸಂವಿಧಾನವಾದಿ, ಭ್ರಷ್ಟಾಚಾರ ವಿರೋಧಿ ಅಂತಕ್ಕಂತ ಮನೋಭಾವನೆಯನ್ನ ಇಟ್ಕೊಂಡಿರುವಂತಹ ಇನ್ನೂ ಕೆಲವು ಜನರು ಯಾರಾದ್ರೂ ಇದ್ರೆ ನೀವು ಸ್ವಲ್ಪ ಸಿದ್ದರಾಮಯ್ಯನವ್ರನ್ನ ಕಿವಿನ ಒಂದು ಕಲ್ಲನ್ನ ಹಾಕೊಂಡು ಸೇರಿಸಿ ಹಿಂಗೆ ಹಿಂಡಿ, ಸಿದ್ದರಾಮಯ್ಯ ನೋಡಪ್ಪ ನಿನ್ ಮರ್ಯಾದೆ ಹೋಗ್ತಾ ಇದೆ, ನಿನ್ನ ಬೆಂಬಲಿಸಂತವ್ರ ನಮ್ಮ ಮರ್ಯಾದೆನೂ ಕೂಡ ನಿನ್ ಜೊತೆಗೆ ಕರ್ಕೊಂಡು ಹಾಳು ಮಾಡ್ತಾ ಇದೀಯಾ, ದಯವಿಟ್ಟು ಅದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸು. ಅಲ್ಲಿ ಯಾರೆಲ್ಲ ಭ್ರಷ್ಟಾಚಾರದಲ್ಲಿ ಈ ಪ್ರಕರಣದಲ್ಲಿ ಮಿನಿಸ್ಟ್ರು ಸೇರಿದಂಗೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಒದ್ದು ಒಳಗಡೆ ಹಾಕ್ಸುವಂತ ಕೆಲಸವನ್ನ ಸಿದ್ದರಾಮಯ್ಯ ಕೂಡಲೇ ಮಾಡು ಅಂತಕ್ಕಂತ ಮಾತನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅದೇ ಮೋದಿ ಅವ್ರಿಗೂ ಹೇಳ್ಬೇಕು, ದಯಮಾಡಿ ನಿಮ್ಮ ವಿರೋಧ ಪಕ್ಷದವ್ರು ಯಾರಿದ್ದಾರೆ ಅವ್ರು ಸ್ವಲ್ಪ ಧ್ವನಿ ಅಂತ ಕೇಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಲಿಕ್ಕೆ ಹೇಳಿ ತಾಕೀತು ಮಾಡಿ. ಅವರೆಲ್ಲ ಒಂಥರ ಏನು ನರಸತ್ತ ನಾಮರ್ದ್ರ ತರ ಒಂದ್ ರೀತಿ ರಾಜ್ಯದಲ್ಲಿ ಅವ್ರದೇ ಬೇರೆ ತರದ ಏನೇನೋ ಒಂದು ಇದನ್ನ ಇಟ್ಕೊಂಡು ಇದ್ ಮಾಡ್ತಾ ಇದಾರೆ. ಆ ಕಾರಣಕ್ಕೆ ನೀವು ಅವ್ರಿಗೆ ಹೇಳಿ ಅಂತ ಹೇಳ್ತಾ ಇದು KRS ಪಕ್ಷದ ಇವತ್ತಿನ ಕಾರ್ಯಕ್ರಮ. ಆದ್ರೆ KRS ಪಕ್ಷದ ಎಲ್ಲ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ಪ್ರಾಮಾಣಿಕವಾಗಿ ನಿರಂತರವಾಗಿ ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ತರದ ವಿಚಾರಗಳನ್ನ ಜನರು ಶೇರ್ ಮಾಡಿ ಹೆಚ್ಚು ಜನರಿಗೆ ತಲುಪಿಸಿ. ನಾವು ಒಂದು ಹೊಸ ತರದ, ನಾವೆಲ್ಲ ಯುವಕರು ಹೊಸ ತರವಾಗಿ ಯೋಚನೆ ಮಾಡುವಂತ ಜನರು, ಒಂದು ಹೊಸ ಸಮಾಜವನ್ನ ಕಟ್ಟೋಣ, ಹೊಸದಾಗಿ ಆಲೋಚನೆ ಮಾಡೋಣ, ಹೊಸ ತರದ್ದು ಕೆಲಸಗಳನ್ನ ಮಾಡೋಣ, ಹೊಸ ತರದ ಜನರನ್ನ ಊರ್ದುಂಬಿಸಿ ಜನರನ್ನ ಬದಲಾವಣೆ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಯುವ ಜನರು ಆ ಕೆಲಸ ಮಾಡೋಣ. ರಾಹುಲ್ ಗಾಂಧಿಗೆ ಛತ್ರಿ ಹಿಡಿದಿ, ಕುಮಾರಸ್ವಾಮಿ ಮಗನ್ಗೆ ಛತ್ರಿ ಹಿಡಿದಿ, ಯಡಿಯೂರಪ್ಪನ ಮಗನ್ಗೆ, DK ಶಿವಕುಮಾರ್ ಮಗಳಿಗೆ ಎಷ್ಟು ದಿವಸ ಅಂತ ಛತ್ರಿ ಹಿಡ್ಕೊಂಡು ಓಡಾಡ್ತೀರಪ್ಪ? ಏನಾದ್ರೂ ಸಮಾಜಕ್ಕೆ ಬದಲಾಯಿಸುವಂತ ಕೆಲಸದಲ್ಲಿ ತೊಡಗೋಣ. ಆ ನಿಟ್ಟಲ್ಲಿ KRS ಪಕ್ಷ ಈಗ ಪ್ರಾರಂಭಿಸಿದೆ. ದಯಮಾಡಿ KRS ಪಕ್ಷವನ್ನ ಬೆಂಬಲಿಸಿ, ಒಳ್ಳೆಯ ವಿಚಾರಗಳ ಬಗ್ಗೆ ಮಾತಾಡಿ, ರಾಜ್ಯದ ಗಂಭೀರವಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಾರಂಭಿಸಿ ಅಂತ ಕೇಳ್ಕೊತಾ ಇವತ್ತಿನ ಈ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಾಳೆ ಇನ್ನೆಲ್ಲಾದ್ರೂ ಹಿಂಗೆ ಟೀ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಈ ತರದ ಒಂದು ಲೈವ್ ಕಾರ್ಯಕ್ರಮಗಳ ನಿರಂತರವಾಗಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೀವಿ. ರಾಜ್ಯಾದ್ಯಂತ ಇರುವಂತಹ KRS ಪಕ್ಷದ ಸೈನಿಕರು ಕೂಡ ಮುಂದಿನ ದಿನಗಳಲ್ಲಿ ಈ ತರದ ಒಂದು ಪ್ರಯತ್ನವನ್ನ ಅವರವರು ಸ್ಥಳೀಯವಾಗಿ ಮಾಡೋದ್ರ ಮುಖಾಂತರ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಬಹಳ ಹೊತ್ತಿಂದ ಪಾಪ ನಮ್ ಕ್ಯಾಮ್ರಾ ಇಟ್ಕೊಂಡಿದ್ರು ಅಮಿತ್ ಅವರಿಗೆ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.